Nah, pakala pulana ಮತ್ತೆ ಅವೆಲ್ಲ ಬಿಡಿ ಮಾಡ್ತಾರೆ pakala pulana ಮಾಡ್ತಾರೆ ದೇವರಪ್ಪನೆ ಕಟಿರತೆ ದುರ್ಗಾ ದ್ರವಾದಾನಂದಕ ಗೋವಿಂದಾನೆ ಗೋವಿಂದ ಆನೆ ಗೋವಿಂದ ದ್ರವಾದಾನಂದಕ ಗೋವಿಂದಾನೆ ಗೋವಿಂದ ದ್ರವಾದಾನಂದಕ ಗೋವಿಂದಾನೆ ಗೋವಿಂದ ಶ್ರೀಮತ್ರಮಾರಮಣ ಗೋವಿಂದಾನೆ ಗೋವಿಂದ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಬುರೆಯಲಿ ಬುರೆಯಲಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಬುರೆಯಲಿ ಮದವು ಬರುತ್ತಲಿದೆ ಮಾರನ ಮದದಾನೆ ಹುರಿಯಲೇನೆ ಮದವು ಬರುತ್ತಲಿದೆ ಮಾರನ ಮದದಾನೆ ಹುರಿಯಲೇನೆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಹುರಿಯಲೇನೆ ಮುರಿಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಪುರುಷನುಳ್ಳನೆ ಕಾಂತಿ ಭೀಮನ್ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾತಕತ ದಿನತೆ ದಿಮಿತ ದಿನತೆ ದೀಂತ ದಿನತೆ 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 ಹೈತಯತೆ ಯದಾ ದಿಮಿತ ದಿನತೆ ದೀಂತ ದಿನತೆ 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 ಆತಕತ ದಿನತೆ ಭೀಂತ ದಿನತೆ ತೋಂತ ದಿನತೆ 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 ಆತಕತ ದಿನತೆ ದಿಮಿತ ದಿನತೆ ಭೀಂತ ದಿನತೆ ತೋಂತ ದಿನತೆ 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 ಜಣುತ ಜಣುತೆ ಜಣುತ ದಿನತೆ ಜಣುತ ಜಣುತೆ 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 ಭೀಂತನದಿರಿನಾಂ ಭೂಂತನದಿರಿನಾಂ ಭೀಂತನದಿರಿನಾಂ ಭೂಂತನದಿರಿನಾಂ ಭೀಂತನ ತನದ
ತೋಂ ತನ ತನ ದೀಂ ತನ ತನ ದೀತ ದೀತ ದಿನ ತಯ್ಯ ದಿನ ದೀತ ದಿನ ತೋಂ ತ ದಿನ ತಯ್ಯ ದಿನ ದಿನ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂದಾಂ 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 ಆತಕತ ದಿನತಿ ದಿನಿತ ದಿನತಿ ದಿನಿತ ದಿನತಿ ತೋಂತ ದಿನತಿ 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 ಕಾನನಾಂತ ದಿವಿನಾಂ ಹರೇ ಆಹೋ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲಮಂಗಲಿ ಶಿವೆ ಸರ್ವಸಾಧ್ವಿ ಶರಣ್ಯ ತ್ರ್ಯಂಬಕಿ ಗೌರಿ ನಾರಾಯಣಿ ನಮಸ್ತುತೆ ನಂಬಿದಂತ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂತ ಪ್ರಸಾದ ಆಹೋ ಆಹೋ ಮೇಳದಲ್ಲಿ ನಿಲೆಯಾಗುವಂಥ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನ ಅಂಬುಕರನಾದ ಸೇವಕ ಪಿತ್ತದಂಬ ಫಲಸಾರ ವರ್ಷಾರ ಉಮ್ಮಾಸುತಮ ಶೋಕವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಬಂದಾನೆ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂತ ಪ್ರಸಾದ ಆಹೋ ಆಹೋ ಸ್ಥಳದಲ್ಲಿ ನೆಲೆಯಾಗಿರುವಂಥ ಶ್ರೀ ವಿಷ್ಣುಮೂರ್ತಿ ದೇವರು ಸ್ಥಳದಲ್ಲಿ ನೆಲೆಯಾಗಿರುವಂಥ ಶ್ರೀ ವಿಷ್ಣುಮೂರ್ತಿ ದೇವರು ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂತ ಪ್ರಸಾದ ಆಹೋ ಆಹೋ ಕೊಡತ್ತೂರು ಗುರುತು ಸನತ್ಕುಮಾರ್ ಶೆಟ್ಟಿಯವರು ಕೊಡತ್ತೂರು ಗುರುತು ಸನತ್ಕುಮಾರ್ ಶೆಟ್ಟಿಯವರು ನಂಬಿದಂಥ ಭಕ್ತರ ಪ್ರೀತಿ ಇಟ್ಟುಕೊಂಡ ಪ್ರಸಾದ ಮೆಲ್ಲ
ಹಾರಲು ಹೋದರೆ ನಿನ್ನಯ ಕಾಲಿ ಗಡ್ಡವ ಕಟ್ಟಿದ ಶಾಲೆಯ ಬೆಳಗೊಂಡು ಹೇಳದೋಡಿದ ಗೀತ ಹಾಲವ ಬೆಳಗೋಲಗಟ್ಟ ಶಾಲೆಯ ಬೆಳಗೊಂಡು ಹೇಳದೋಡಿದ ಮೆಲ್ಲ ಮೆಲ್ಲನೆ ದಿನತನ ದಿನತೆ 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 ತುಂತನ ದಿನತೆ 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 ತತಕ ದಿನತೆ ತತೈ ದಿನತೆ ತತಕ ದಿನತೆ ತತೈ ದಿನತೆ ತೈ ದಿನಕ ದಿನತೆ ದಿನಕ ದಿನತೆ ತೈ ದೋಂಗ ದೋಂ ತಗದ ದಿನತೆ ಹೋಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ಆದಿಕೇಶವರಂಗ ಧಾಮ ಬಾರು ಮನೆಗೆ ಹೋಗಿ ಹೇಳಮ್ಮ
ಭಕ್ತಿಯೋ ಭಕ್ತಿಯೋ ಅಂಬಿಕಾ ಪುತ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬು ವಿಧಿಯಾಜಿಗೆ ಕೈ ಮುಗಿದು ಅಂಬುದಾಸನ ಪಾದಾಗೆ ಪರಮಡುತ್ತ ವರ್ಣಿ ಪನಿ ಕಥಾಮೃತವ ಜಯ ಜಯ ಜಯದು ಆದಿಮಾಯಿ ಸರ್ವಧರ್ಮನಶಿನಿ ಕರುಣದಿಗಾಯಿ ತಾಯಿ ಇದೋ ನಿನ್ನ ಅನಂತವಾದಂತಹ ಪದಪದ್ಮಗಳಿಗೆ ನಮ್ಮ ಅನಂತ ಪ್ರಣಾಮಗಳಮ್ಮ. ಏಕಕಾಲದಲ್ಲಿಯೇ ನಮ್ಮ ಮೂವರ ಹುಟ್ಟಾಯಿತು. ಅನಂತವಾದಂತಹ ಜಲಧಿಯನ್ನು ನೋಡಿ ಭಯಭೀತರಾದೆವು. ಕಾರ್ಗತ್ತಲೆಯೂ ನಮ್ಮನ್ನು ಬೆಚ್ಚಿ ಬೀಳಿಸಿತ್ತು. ಇನ್ನೇನು ಮಾಡೋಣ ಎನ್ನುವಾಗಲೇ ನಾವು ಆಲಿಸಿದ್ದು ಓಂಕಾರವನ್ನು, ಅದನ್ನೇ ಸ್ತುತಿಸಿದೆವಮ್ಮ. ಪ್ರಣವಾರ್ಥದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದೆ. ಪ್ರತ್ಯಕ್ಷವಾದ ಮರುಕ್ಷಣದಲ್ಲಿಯೇ ಚಿತ್ತಭಿತ್ತಿಯಲ್ಲಿ ಅಡಕವಾಗಿರುವ ಭಯ ದೂರವಾಯಿತು. ಧೈರ್ಯ ಮನಸ್ಕರಾದೆವು ನಾವು. ಆಡುವರೆ ವಾಕ್ಶಕ್ತಿಯನ್ನು ಒದಗಿಸಿದಂತಹವಳು ನೀನು. ಅದಕ್ಕಾಗಿಯೇ ಕರುಣಾಸಾಗರೆಯಾದ ನಿನ್ನ ಪದದ್ವಂದ್ವಕ್ಕೆ ವಂದಿಸಿದ್ದೇವೆ. ಉದ್ಧರಿಸಬೇಕಮ್ಮ. ನಾವು ಮೂವರು ಒಂದಾಗಿ ನಾವು ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋ ವಚನ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಗೆ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನ ಅರ್ಹುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೇ ಅಮ್ಮ, ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವನ್ನು ನೀನೇ ಕರುಣಿಸಿದವಳು. ಮುಂದಿನ ಪಥೆಮಗೆ ಗೋಚರಿಸದು ತಾಯಿ. ಸಕಲವನ್ನು ತಿಳಿಸಿ ಪೊರೆಯಬೇಕಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ತೇಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ
ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ. ಸ್ಫಟಿಕ ಸದೃಶನಾದಂತ ನೀನೇ ಹರ. ಧನ್ಯನಾದಿ ತಾಯಿ. ಮಕ್ಕಳೇ, ಅಮ್ಮ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಏನಮ್ಮ? ಹಿಂದೆ ಇದ್ದಂತ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣ ಉಳ್ಳವನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು. ಜನನಿ ಆಜ್ಞೆ. ಹರಿ, ಅಮ್ಮ, ಸಾತ್ವಿಕ ಗುಣ ಉಳ್ಳವನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಆಗಲಮ್ಮ. ಹರ, ಅಮ್ಮ, ತಾಮಸ ಗುಣ ಉಳ್ಳವನಾದಂತ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು. ತಾಯಿ, ಮುಂದೆ ಕಷ್ಟ ಬಂದರೆ ಕಷ್ಟಗಳೊಳಿಂದ ನಿಷ್ಠೆಯು ಬದಿಸಲು ಕೊಟ್ಟು ದರ್ಶನವ ಇಷ್ಟದಿ ಕೊಲೆಯಿಂದ ಭಯವಿದ್ದನು ತಟ್ಟದ ದರ್ಶನವ. ಮಕ್ಕಳೇ, ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ವೈಶಾಲಿ ಪುನೂರಾದ ತನ್ನಯ ಮನದಲ್ಲಿ ಮುಡಿದಾದ ಭಯರು ಮಾತೆಯನ್ನು ಅದೃಶ್ಯವಾಗಿ ಹೋಗಿದ್ದಾಳೆ. ಆ ಬಳಿಕ ನಿಮ್ಮನ್ನು ನಾನು ಗಮನಿಸುವುದು. ನೀವೇನು ತಟಸ್ಥರು? ನಾನು ನಿಮ್ಮನ್ನು ಗಮನಿಸುವುದು ಯಾಕೆ? ಮತ್ತೆ ನೀನೇ ಸುಮ್ಮನಿದ್ದಿ? ನಾನು ಸುಮ್ಮನಲ್ಲ, ನನ್ನಲ್ಲಿ ಬದಲಾವಣೆ ಏನಾಗಿದೆ ಗೊತ್ತಾಗ್ಲಿಲ್ವಾ? ನಿನ್ನೊಳಗೋ ಹೊರಗೋ? ನನ್ನಲ್ಲಿ. ಏನು? ಮೊದಲಾಗಿ ಅಮ್ಮ ಕರೆದು ಹೇಳಿದ್ವಿ ಹಾಗೆ. ಹೇಗೆ? ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಅದು ನೀನು. ನಾನು ಅಂತ ನನಗೆ ಗೊತ್ತಿಲ್ವಾ, ನೀನು ಗೊತ್ತಿಲ್ವಾ, ಅವನಿಗೆ ಗೊತ್ತಿಲ್ವಾ? ನಾನು ಅದನ್ನೀಗ ಕೇಳಿದ್ದ. ಗದರಿಸುವುದಕ್ಕೆ ಯಾವುದನ್ನಂತ ಹೇಳು. ನಿನಗೆ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ವಾ? ಯಾವುದರದ್ದು? ನನ್ನದ್ದೇ. ಏನದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ಹಾ ದೊಡ್ಡದು, ಶ್ರೇಷ್ಠ, ಘನ.
ಜೊತೆಗೆ ಮತ್ತೊಂದು ಅನುಗ್ರಹ. ಯಾವುದದು? ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆಯೇ ತರ್ಕಿಸಿಕೊಳ್ಳುವುದು. ನಾನು ಮಾಡುವ ಉದ್ಯೋಗ, ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವ ನಾನು. ಹಾಗಾದ್ರೆ ಅಲ್ಲಿರುವಂತಹ ಜೀವಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ ಯಾರು ಅಂತ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನ ಸೃಷ್ಟಿ ಅಲ್ವಾ, ಅವುಗಳಿಗೆ ನಾನೇ ಯಜಮಾನ. ಹಾಗೆಯೇ ನೀರ ಮೇಲೆ ತೇಲುತ್ತಾ ಇರುವವರು ನಾವು ಮೂವರು. ಈ ಮೂವರಲ್ಲಿ ಒಬ್ಬ ಯಜಮಾನ ಬೇಕು. ಯಾರು? ಅಮ್ಮನಿಗೆ ಮೊದಲೇ ಗೊತ್ತಾಗಿದೆ. ರಾಜಸ ಕೂಡ ಅದಕ್ಕೆ ನನಗೆ ಕೊಟ್ಟದ್ದು. ಯಾಕೆ ಗೊತ್ತಾ? ರಾಜನಾದವನಿಗೆ ರಾಜಸವೇ ಭೂಷಣ. ಹಾಗಾದ್ರೆ ಅಮ್ಮ ನನ್ನಲ್ಲಿ ನಾಯಕತ್ವವನ್ನು ಕಂಡುಕೊಂಡಿದ್ದಾಳೆ ಎಂಬುದು ಸ್ಪಷ್ಟವಾಗಿದೆ. ಹಾಗಾಗಿ ನಾನೇ ಯಜಮಾನ. ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ನೀವಿಬ್ಬರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಿನ್ನಲ್ಲಿ ನಗಲಿಕ್ಕೆ ಹೇಳಿದ್ದ ನಾನೀಗ. ಈಗ ಗೊತ್ತಾಯ್ತು ಯಾವುದು? ನಿನ್ನಲ್ಲಾದ ಬದಲಾವಣೆ. ಮತ್ತೆ ಯಾಕಂದ್ರೆ ಆರಂಭದಲ್ಲೇ ಕಣ್ಣೀರು ಸುರಿಸುತ್ತಾ ಇದ್ದವರು ನಾವು. ಅದು ಮೊದಲು ನಾನೊಂದು ಆಡಿದೆ, ಮುಂದೇನು ಎನ್ನುವ ಹಾಗೆ. ಹೌದೌದು. ನೀನು ಆಡಿದೆ. ಏತಕ್ಕೆ ಜನ್ಮವನಿತ್ತೆ, ನಮಗೇತರ ಕಾರ್ಯಗಳು ಅಂತ. ಹೌದು. ಆಗ ನಿನಗೆ ಒಬ್ಬನಿಗೆ ಕೇಳಿದ್ದಲ್ಲ, ನಮಗೆ ಎನ್ನುವುದನ್ನು ನೀನೇ ಪ್ರಸ್ತಾಪಿಸಿದ್ದು. ಆಗ ನಾವು ಮೂವರು ಇದ್ದೇವೆ ಎನ್ನುವುದು ಗೊತ್ತಾಗಿದೆ. ಈಗ ನೀನು ಒಬ್ಬನ ಕುರಿತಾಗಿಯೇ ಮಾತನಾಡುತ್ತಾ ಇದ್ದಿ. ಈಗ ನಾನೇ. ಹಾಗಾದ್ರೆ ಅಮ್ಮ ಆಡಿದ ಮಾತುಗಳೆಲ್ಲ ನಿನ್ನೊಬ್ಬನ ಕುರಿತಾಗಿ ಮಾತ್ರ ನೀನು ಲಕ್ಷಿಸಿದ್ದು. ನನ್ನ ಬಗ್ಗೆ ನಿನ್ನ ಕುರಿತಾಗಿ ಗಮನ ಉಂಟು ಅಂತ ಕೇಳ್ತಿ. ಆರಂಭದಲ್ಲಿ ಅಮ್ಮ ಆಡಿದ ನಮ್ಮ ಕುರಿತಾದ ಮಾತುಗಳ ಕಡೆಗೆ ನಿನ್ನ ಗಮನ ಇರಲಿಲ್ಲ ಎನ್ನುವುದು ನೀನು ಆಡುತ್ತಿರುವ ವಾಕ್ಯಗಳಿಂದ ನಮಗೆ ಅರ್ಥ ಆಗುತ್ತದೆ. ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು ಎನ್ನುವುದು ಅಮ್ಮನ ವಾಣಿಯಿಂದಲೇ ನಮಗೆ ಅರ್ಥವಾಗಿದೆ ಎನ್ನುವಾಗ ಹೊಂದಿದ ಒಂದಂತೆ ಗುಣವನ್ನು ಪ್ರಧಾನವಾಗಿಸಿಕೊಂಡು ಆ ಮೂಲಕವಾಗಿ ಮದವನ್ನು ಹೊಂದುವುದು ಯಾಕೋ. ನಮಗೀಗ ಆಗಬೇಕಾದದ್ದು ಅಮ್ಮನಿತ್ತಂತಹ ನೇಮ, ಅದನ್ನು ಮುಂದುವರಿಸು. ನಿನಗೆ ನೇಮ ಬಿಟ್ಟರೆ ಮತ್ತೆ ಏನೂ ಇಲ್ಲ. ನನಗಂತಲ್ಲ, ನಿಮಗೂ ಅದೇ. ಹೋಗಿ ಹೋಗಿ ನಾನು ಅವನಲ್ಲಿ ಮಾತಾಡಿದೆ ನೋಡು. ಆರಂಭಿಸಿದವ ನೀನು. ನನಗೆ ತಲೆ ಸರಿ ಅಂತ ಹೇಳು. ಇಷ್ಟು ತಿಳಿದ ಬಳಿಕ ನೀ ಮತ್ತೆ ಮಾತಾಡುವುದಿಲ್ಲ. ನಾನು ಸುಮ್ಮನೆ ಈಗ ಮಾತಿಗೆ ಆಡಿದ್ದೆ. ಈಗಾಗ ಮಾತಾಡಿದ್ದು ಸುಮ್ಮನೆ ಅಂತ ಅವಳುದು. ಮಾತಾಡ್ಬೇಡ. ಯಾಕೆ ಗೊತ್ತಾ, ನನ್ನ ಮಾತು ಅವನಿಗೆ ಪತ್ತಿ ಆಗುದಿಲ್ಲ, ಜೀರ್ಣಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಕಷ್ಟ. ಹೌದು. ನೀನಾದ್ರೂ ಒಪ್ಪಿಕೋ ಪುಣ್ಯಾತ್ಮ. ಹೇಗೆ? ಇಷ್ಟೇ ಹೇಳು, ಬ್ರಹ್ಮ ನೀನು ದೊಡ್ಡವ ಅಂತ ಹೇಳಿದ್ರೆ ಇಲ್ಲಿಗೆ ಮುಗಿಸುವ ನಾವು. ಬ್ರಹ್ಮ ಇದ ಮೊದಲಿನ ಪರಿಸ್ಥಿತಿಯನ್ನು ನೀನು ಅರಿತವ. ಮೂವರು ಬೇರೆ ಬೇರೆ ಆಗಿದ್ದವರು ಮತ್ತೆ ಒಂದಾದೆವು. ಹೌದೌದು. ಕಣ್ಣೀರಿಡುತ್ತೆ ನಾವು ಜೊತೆಗಾದ್ದು. ಅದೆಲ್ಲ ಮೊದಲಾದ್ರೆ ಅದನ್ನು ಮರೆಯುವ ಹಾಗಿಲ್ಲವಲ್ಲ. ಇನ್ನು ಅದರ ಅಗತ್ಯ ಇಲ್ಲ ಅಂತ. ಯಾಕೆ ಬೇಡ ಬೇಡ, ಎಲ್ಲಾದ್ರೂ ಮತ್ತೆ ಕಷ್ಟ ಬಂತು ಅಂತಾದ್ರೆ ಮತ್ತೆ ನಾವು ಮೂವರೊಂದಾಗಬೇಕಾದಂತ ಪರಿಸ್ಥಿತಿ ಒದಗುತ್ತದೆ. ಕಷ್ಟ ಕಾಲದ ಇಷ್ಟ ಹೇಳಿದಲ್ಲ, ಅದು ಜ್ಞಾಪಕ ಉಂಟು ನನಗೆ. ಆಗಲೂ ಕಷ್ಟದಲ್ಲೇ ಇದ್ದಂತ ನಾವು ಮಾತೆ ನೆನಪಿಸಿಕೊಂಡದ್ದು. ಹೌದು. ಪ್ರಕಟಗೊಂಡವಳು ಸಕಲವನ್ನು ಕೊಟ್ಟ ಬಳಿಕ ನಿನಗಿತ್ತದ್ದು ರಾಜಸ ಗುಣ. ಹೌದು. ಅದನ್ನೇ ಮುಂದುವರಿಸಿಕೊಂಡು ನೀನೊಬ್ಬ ಬೇರೆಯಾಗುವುದಕ್ಕೆ ಹೊರಟೆ. ಅಲ್ಲ, ನಾನು ಬೇರೆ ಆಗುದಿಲ್ಲ, ನಾನು ಒಟ್ಟಿಗೆ ಇರ್ತೇನೆ. ನನ್ನನ್ನು ದೊಡ್ಡವ ಅಂತ ಹೇಳಿ ನೀನು ದೊಡ್ಡವ ಅಂತ ಆಡಿದ್ರೆ ಏನೋ ಬ್ರಹ್ಮ ಇದು. ನಾನು ಅಂದುಕೊಂಡದ್ದು ಬೇರೆ ಬಲ್ಲೆಯ. ಯಾವುದು? ಸೃಷ್ಟಿಕರ್ತನಾದಂತಹ ನೀನು ಸೃಷ್ಟಿಯನ್ನೇ ಮಾಡಬೇಕು. ಹೌದೌದು. ಯಾವುದನ್ನು ಮಾಡಬೇಕಿತ್ತು? ಹೋದ ಕಲ್ಪದಿಲಯ ವಾದ ಪ್ರಪಂಚವ ಮೋದಾದಿ ಸೃಜಿಸುವರೇ. ತೂ ನೆನಪಿದ್ದವ ಅದನ್ನೇ ಸೃಷ್ಟಿ ಮಾಡದೆ ಮತ್ತೊಂದು ಸೃಷ್ಟಿ ಮಾಡಿದೆಯಲ್ಲ. ಅಂದ್ರೆ ನಮ್ಮ ಮೂವರೊಳಗಿನ ಭೇದ ಭಾವಗಳು ಬಿಟ್ಟರೆ ಬೇರೆ ಏನುಂಟು? ಹಾಗಾಯ್ತಾ? ಮತ್ತೆ ಏನು? ಕೇವಲ ಗುಣವನ್ನೇ ಮುಂದಿರಿಸಿಕೊಂಡು ನಾಯಕನಾಗಬೇಕಾದ್ರೆ ಸಹಮತ ಅಂತ ಬೇಕು. ಮತ್ತೊಬ್ಬರು ಆಯ್ಕೆ ಮಾಡಿದ್ರೆ ತಾನೇ ನಾಯಕನಾಗುವುದು. ಈಗ ಅವ ಒಪ್ಪದಿದ್ರೇನು, ನಮಗೆ ಒಂದು ಮತ ಕಡಿಮೆ ಆದ್ರೂ ಇನ್ನೊಂದು ಮತ ಉಂಟಲ್ಲ. ಏನು ಅಷ್ಟು ಸುಲಭದಲ್ಲಿ ನಿನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎನ್ನುವ ಹಾಗೆ ಭಾವನೆ. ಈಗ ನೀನು ರಾಜಸ ಗುಣವನ್ನು ಮುಂದಿರಿಸಿ ಆಡಿದರೆ ನನ್ನನ್ನು ನಾನು ಅರಿತಾಡಬಲ್ಲೆ. ನಿನ್ನ ಬಗ್ಗೆ ಮತ್ತೇನು? ನಿನ್ನನ್ನು ನೀನು ತಿಳಿದಾಡುವುದಲ್ಲ. ತಮೋಗುಣ ಭರಿತನಾಗಿದ್ದೇನೆ ನಾನು. ಲಯದ ಅಧಿಕಾರ ಉಂಟು. ಹೌದೌದು. ಮತ್ತೆ ಅಧಿಕ ಉಂಟು ಬಲ್ಲೆ. ಯಾವುದು? ಪಾಲದಲ್ಲೊಂದು ಹೆಚ್ಚಿನದಾದಂತಹ ನೇತ್ರ, ಅದು ಮುಚ್ಚಿದ್ಯಾಕೆ? ಕಿಚ್ಚುಗಣ್ಣು ಆದ್ದರಿಂದಲೇ ಮುಚ್ಚಿಕೊಂಡಿದ್ದೇನೆ. ಇವಾಗ ಹೇಳು, ಅಧಿಕ ನನ್ನಲ್ಲಿರುವುದರಿಂದ ಒಪ್ಪುದಿಲ್ಲ. ಯಾಕೆ? ಯಾಕೆ ಒಪ್ಪುದಿಲ್ಲ? ನನ್ನನ್ನ ನಾನು ದೊಡ್ಡವಾದ ಒತ್ತಿ ಒತ್ತಿ ಯಾಕೆ ಹೇಳುವುದು? ಇಷ್ಟು ಒತ್ತುವುದು ಯಾಕೆ? ನನ್ನ ಉದ್ಯೋಗದ ಬಗ್ಗೆ ಗಮನ ಉಂಟಾ? ಸೃಷ್ಟಿ ಕಾರ್ಯ ಏನು? ಅದುವೇ ಘನ. ಅಷ್ಟು
ಉದ್ಯೋಗ. ಹೌದೌದು. ಆ ಕಾರಣದಿಂದಲೇ ನೀನು ಶ್ರೇಷ್ಠತ್ವವನ್ನು ಸಾಧಿಸಬಲ್ಲೆ ಹೌದು. ಅಥವಾ ಸ್ಥಾಪಿಸಬಲ್ಲೆ ಎನ್ನುವುದನ್ನಾಡಿ ಆಹಾ. ಉದ್ಯೋಗ ಆರಂಭದಲ್ಲಿ ಆಗುತ್ತದೆ ಎನ್ನುವುದೇ ಪ್ರಧಾನ ಅಲ್ಲ. ಯಾಕಲ್ಲ? ಆರಂಭದಲ್ಲಿ ಆಗುವಂತಹ ಉದ್ಯೋಗದ ಪರಿಣಾಮ ಏನು ಏನು ಎನ್ನುವುದರ ಕುರಿತಾಗಿಯೂ ನೀನು ಚಿಂತಿಸಲೇಬೇಕು. ಈಗ ನೀ ಚಿಂತನೆ ಮಾಡಿದ್ಯಾ? ಮತ್ತೇನು, ಏನು ಉದ್ಯೋಗದ ಕುರಿತಾದಂತಹ ಸಮಗ್ರವಾದಂತಹ ವಿವೇಚನೆಯನ್ನು ನೀನು ಮಾಡಿ ಹಾ. ಆಡುತ್ತಿರುವುದಲ್ಲ ಎನ್ನುವುದು ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಿನಗೆ ಹಾಗೆ ಹಾ ಹಾ, ಹಾ. ಮತ್ತೇನು, ಹಾ. ಸಮಗ್ರವಾದಂತಹ ವಿವೇಚನೆಯಿಂದ ಚಿಂತನೆಯನ್ನು ಮಾಡಬೇಕಿದ್ದವನು ನೀನು. ಹಾ, ಹಾ. ನಿನ್ನದು ಧನಾತ್ಮಕವಾದ ಉದ್ಯೋಗ. ಅದು ಹೌದು. ಹಿಂದೆ ಇದ್ದುದನ್ನು ನೀನು ಪ್ರಕಟಗೊಳಿಸುತ್ತಾ ಹೋಗುವುದು. ಅಷ್ಟೇ ಮತ್ತೆ. ಹೌದು. ಹೌದು. ಹಾಗಾದ್ರೆ ಅದು ಇಲ್ಲದೆ ಇರುವ ಹಾಗೆ ಮಾಡುವುದು ಅವನು. ಅವ ಕೊನೆಗೆ ಕೊನೆಗಾತ್ಮಕನಾಗಿ ವ್ಯವಹರಿಸಬಲ್ಲವ. ಹೌದೌದು. ಅಂದರೆ ಹಾ. ನಿಯಂತ್ರಿಸುತ್ತಾ ಹಾ. ಅದನ್ನು ಕೊನೆಗಾಣಿಸುವುದು. ಹೌದು. ಹಾಗೆ ಮಧ್ಯದಲ್ಲಿದ್ದೇನಲ್ವ ನಾನು. ನಿನ್ನ ಮಧ್ಯ. ಒಳ್ಳೆಯ ಗುಣಾತ್ಮಕನಾಗಿ ವ್ಯವಹರಿಸಬಲ್ಲಂತಹ ಹಾ. ಚಾಕಚಕ್ಯವನ್ನು ಅಮ್ಮ ನನಗೆ ಅನುಗ್ರಹಿಸಿದ್ದಾಳೆ. ಹಾ, ಹಾ. ಮಮತಾಮಯ್ಯಾದಂತಹ ಮಾತೆಯಂತೆ, ಹಾ. ವಾತ್ಸಲ್ಯಮಯ್ಯಾದಂತಹ ತಾಯಿಯಂತೆ, ಹಾ, ಹಾ. ಹುಟ್ಟಿದಂತಹ ಮಕ್ಕಳನ್ನು ಪೊರೆಯುವಂತಹ ಉದ್ಯೋಗ ನನಗೆ. ನಿನಗೆ ನಿನ್ನಿಂದಲೇ ಉಂಟಾದಂತಹ ಒಂದು ಸೃಷ್ಟಿ. ಹಾ. ಅದು ಯಾವುದೇ ಒಂದು ಮೇಲ್ಮೆಯನ್ನು ಹೊಂದುವುದು ಜನ್ಮದಿಂದ ಅಲ್ಲವೇ ಅಲ್ಲ, ಮತ್ತೆ ಯಾವುದು? ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದ್ರೆ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ಬ್ರಹ್ಮ, ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ. ಮತ್ತೆ ಯಾವುದು? ನೀನೇ ಸೃಷ್ಟಿಸಿದಂತಹ ಜೀವರಾಶಿಗಳು ಕೆಡದ ಹಾಗೆ ಸಕಾಲಕ್ಕೆ ಬೇಕಾದ್ದನ್ನು ಕೊಡುವಂತಹ ಮಹತ್ವಕ್ಕೆ ಉದ್ಯೋಗ ನನ್ನದು ಎನ್ನುವಾಗ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲವೋ? ಪೊರೆಯುವ ನಾನೇ ಶ್ರೇಷ್ಠ. ಸರಿ ಸರಿ. ಸರಿ ನನ್ನ ವಚನ, ಸರಿ ನನ್ನ ವಚನ. ಓ ಹರಿ. ಹಾ ಸರಿ ನೀನಾಡಿದಂತಹ ಮಾತು. ರಾಜಸ ಗುಣಭರಿತನಾಗಿ ಅವ ದೊಡ್ಡವಂತಾಡಿದಾಗ ತಮೋಗುಣಭರಿತನಾಗಿ ನಾನು ಅಧಿಕ ಇದ್ದೇನೆ ಅಂತ ಆಡಿದೆ. ನಿನ್ನ ಗುಣವನ್ನು ನೀನು ತೋರಿಸಿಯೇ ಬಿಟ್ಟೆ. ಇವಾಗ ನಿನ್ನನ್ನು ಅರ್ಥವಿಸಿಕೊಂಡೆ. ಹಾ, ಸಾತ್ವಿಕ ಗುಣವನ್ನು ಹೊಂದಿದ ನೀನು ಶ್ರೇಷ್ಠ. ನನ್ನ ಗುಣದ ಪ್ರಭಾವ ನಿನ್ನ ಮೇಲಾಯಿತು ಅಂತ ತಿಳಿಯ. ಹೀಗಾಡುವುದಕ್ಕೆ ಕಾರಣ ಉಂಟು. ಜನನ ಮರಣಗಳ ನಡೆಯುವಂತಹ ಜೀವನ ಶ್ರೇಷ್ಠತೆಯನ್ನು ಪಡಿಬೇಕು ಅಂತಿದ್ರೆ ಸಕಾಲದಲ್ಲಿ ಕೊಟ್ಟು ಪಡೆಯುವಂತಹ ಒಬ್ಬ ವ್ಯಕ್ತಿ ಬೇಕು. ಅದನ್ನು ಕೊಡುವವ ಯಾರು? ಮತ್ತೆ ನಿನ್ನನ್ನೇ ಆಯ್ಕೆ ಮಾಡಿ ಆ ಉದ್ಯೋಗವನ್ನು ನಿನಗೆ ಕೊಟ್ಟಿದ್ದಾಳೆ. ಹಾಗಿದ್ರೆ ಪಾಲನಾ ಕಾರ್ಯ ಶ್ರೇಷ್ಠನನ್ನು ಚೆನ್ನಾಗಿ ಅರಿತವನಿದ್ದೆ, ಜ್ಞಾನಹರನಾದೆ ನೀನು. ಖಂಡಿತ. ಆದ್ರೆ ಏನು ಮಾಡೋಣ ಹೇಳು? ಏನು ಈ ವಿಧಾತ ಈ ರೀತಿಯಾಗಿ ನುಡಿಯುವುದಕ್ಕೆ ಕಾರಣ ಏನು? ಗುಣ ಎನ್ನುವುದು ನಮ್ಮ ಅಧೀನದಲ್ಲಿ ಇರಬೇಕು ಹೊರತು ಗುಣದ ಅಧೀನಕ್ಕೆ ನಾವು ಒಳಪಡಬಾರದು. ಪಠ್ಯ ಉಂಟಾದ್ರೆ ವಿಧಾತನ ರೀತಿ ವರ್ತನೆ ಆಗುತ್ತದೆ. ಅವನನ್ನೇ ಸ್ಥಾಪಿಸುವುದಕ್ಕೆ ಹೊರಟವನಿದ್ದಾನೆ. ನಾವು ಆಡಿದಂತಹ ಮಾತುಗಳು ಅವನಿಗೆ ಪಥ್ಯವಾಗುವುದಿಲ್ಲ. ಕೇವಲ ಅವ ದೊಡ್ಡವನಂತ ಆಡಿದ್ರೆ ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ? ನೀನು ಶ್ರೇಷ್ಠ, ನೀ ಮಾಡುವಂತಹ ಉದ್ಯೋಗವು ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರಿತೆ. ಆದ್ದರಿಂದಲೇ ಒಂದು ನಿರ್ಧಾರಕ್ಕೆ ಬಂದೆ. ಏನಯ್ಯ? ಮಾತಿಗೆ ತಪ್ಪಿದ ಮಕ್ಕಳಾಗಿದ್ದೇವೆ ಅರೆಕ್ಷಣ. ಇನ್ನು ಹಾಗಾಗ ಕೂಡದು. ಮಾತಿನಲ್ಲೇ ನಡೆಯುವ ಮಾತೆಯ ಮಕ್ಕಳಾಗಬೇಕೆನ್ನುವ ಉದ್ದೇಶಕ್ಕಾಗಿ ಹರಿಹರನಲ್ಲಿ ಭೇದ ಇಲ್ಲ. ಈ ಕ್ಷಣವೇ ನಿನ್ನಲ್ಲಿ ಎರಕವಾಗ್ತೇನೆ. ಬಾ ಹೀಗೆ. ಇದೇ ಸೇರಿ ಹರಿಹರ
ಓಹೋ, ನಿಮ್ಮ ಕತೆ ಹೀಗುಂಟಲ್ವಾ? ಹೇಗೆ ನೀವಿರುವರು ಎರಕ್ಕ. ಏನಾಯ್ತು ಈಗ? ಅಲ್ಲ, ಗೊತ್ತಾಗಿದೆ ನನಗೆ. ಯಾವ? ಆರಂಭದಲ್ಲೇ ನಿನ್ನ ಮುಗುಳು ನಗೆ, ಈಗಲೂ ಇದೆ ಅಲ್ಲ? ಆ ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತಿ. ನೀನಾಗ್ಲೇ ಇಲ್ಲ. ನಾನು ಆಗುವುದೇ ಇಲ್ಲ. ಅವನು ಮಾತೆ ಆಡಿಬಿಟ್ಟ. ಏನು? ಹರಿಹರರೆಮ್ಮಲ್ಲಿ ಭೇದ ಇಲ್ಲ. ಹೌದು, ಯಥಾರ್ಥವನ್ನು ನಾವು ಎಂತದ್ದು ಯಥಾರ್ಥ? ಅವ ಹೇಳಿದ್ದು ಸರಿ ಉಂಟ? ಯಾಕೆ ನಾನು ಸರಿ ಮಾಡಿ ಹೇಳ್ತೇನೆ, ಆಯ್ತಾ? ಇದುವರೆಗೆ ಸರಿಯಾದ ಒಂದು ಮಾತನ್ನು ನೀನು ಆಡಿದ್ದೇ ಇಲ್ಲ, ಇನ್ನು ಅವನ ಮಾತನ್ನು ನೀನೇನು ಸರಿ ಮಾಡು? ನನ್ನ ಮಾತು ನಿನಗೆ ಸರಿ ಆಗದಿರಬಹುದು, ಹಾ, ನನಗೆ ನಾನೇನು ಅಂತ ಗೊತ್ತಾಗಿದೆ. ಹಾಗಾಗಿ ಅದನ್ನು ನಾನೀಗ ಸರಿ ಮಾಡ್ಲಿಕ್ಕೆ ಹೊರಟದ್ದು. ನಮಗೆ ಸರಿಯಾಗಬೇಕಾದದ್ದಲ್ಲ ನಮ್ಮ ಮಾತು, ಮಾತಿಗೆ ಸರಿಯಾಗಬೇಕಲ್ವಾ? ಎಲ್ಲ ಸರಿ ಮಾಡ್ತೇನೆ. ಹೇಗೆ? ಹರಿಹರ ಅಂತ ನಿಮಗಿಬ್ಬರಿಗೂ ಬೋಧವೇ ಇಲ್ಲ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ಅವನು ಆಡಿದ್ದಲ್ಲ. ನನ್ನಲ್ಲಿ ಉಂಟೋ ಇಲ್ವೋ ವಿಮರ್ಶೆಗಿಲ್ಲ. ಬೃಹತ್ತಿತಿ ಬ್ರಹ್ಮ. ಶಬ್ದಾರ್ಥ ಬೇಕಾದುದಲ್ಲ ಬ್ರಹ್ಮ, ಮಾಡಬೇಕಾದಂತಹ ಕೃತಿಯಲ್ಲಿ ನಮ್ಮ ಎತ್ತರವನ್ನು ಆ ಅರ್ಥದಲ್ಲಿ ತೋರಿಸಬೇಕು. ಇದು ಹೆದರಿಸ್ತೀವಿ. ಅಲ್ಲ, ನಿನ್ನನ್ನು ಹೆದರಿಸುವುದು ಯಾಕೆ? ನೀನೇ ಹೇಳಿದೆ ಇರುವುದೇ ಅಂತ. ಇದ್ದದ್ದೇ ನಿನ್ನಲ್ಲಿ, ಭೀತಿ ಎನ್ನುವುದು ಇದ್ದದ್ದೇ ಅಂತ. ನಿನ್ನ ಲೆಕ್ಕಾಚಾರದಲ್ಲಿ ನಾನು ಹೆದರಿದ್ದೇನೆ ಅಂತ ಲೆಕ್ಕವ? ಹೆದರದೇ ಇದ್ರೆ ನೀನು ಕೆಲಸ ಮಾಡುವುದಿಲ್ವಾ? ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವ ಬ್ರಹ್ಮನಲ್ಲ. ಇನ್ಯಾವಾಗ ಬ್ರಹ್ಮ ದೊಡ್ಡವ ಇಲ್ಲವಾ? ಉಂಟು. ಏನುಂಟು? ಅಕ್ಕ, ನನ್ನಲ್ಲಿ ಏನುಂಟು ಏನಿಲ್ಲ. ಆಯ್ತಲ್ಲ, ಯಾವುದು ಏನಿಲ್ಲ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಗೆ? ನಿನಗೆ ಅರ್ಥ ಆಗ್ಬೇಕು. ನೀನು ನೀನಾಗೆ ನನ್ನನ್ನು ದೊಡ್ಡವಂತ ಹೇಳುವ ಹಾಗೆ ಈ ಕ್ಷಣದಲ್ಲಿ ಮಾಡ್ತೇನೆ. ಹೇಗದು? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೇನು ನಿನಗೆ ಪೆಟ್ಟೇ ಮದ್ದು. ನಿನಗೆ ಪೆಟ್ಟು ಬೀಳದೆ ನೀನು ಸರಿಯಾಗುದಿಲ್ಲ, ಆಯ್ತಾ? ನಾನು ಅದನ್ನೇ ಹೇಳಿದ್ದು. ಯಾವುದು? ನಾವು ಯಾವುದನ್ನಾದ್ರೂ ಮಾಡುವುದು ಮಾಡಬಹುದು, ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ಮೊದಲೇ ಆಲೋಚಿಸಬೇಕಾಗುತ್ತದೆ. ಹೌದಾ? ಹೊಡೆದಾಟವನ್ನು ಆರಂಭಿಸೋಣ. ಅದರಲ್ಲಿ ಪರಿಣಾಮದಲ್ಲಿ ಏನಾಗುತ್ತದೆ ಎನ್ನುವಷ್ಟು ಚಿಂತನೆ ಮಾಡುವ ಜ್ಞಾನ ನಮ್ಮಲ್ಲಿ ಉಂಟೋ? ಹೌದೋ? ಉಂಟು. ಹಾಗಾದ್ರೆ ನೀನು ಯಾಕೆ ಹೀಗೆ ಮಾಡ್ತೀ? ನಾನು ಗೆಲ್ತೇನೆ ಅಂತ ಭರವಸೆ ಉಂಟು. ಅದಲ್ಲ, ಮತ್ತೆ ನೀನೊಬ್ಬನೇ ಗೆಲ್ಲಬೇಕಾದದ್ದಲ್ಲ, ಮತ್ತೆ ಮೂವರೂ ಗೆಲ್ಲಬೇಕು. ಅದಕ್ಕೆ ಅರ್ಥಾತ್ ಸೃಷ್ಟಿ ಸ್ಥಿತಿ ಲಯ ಎನ್ನುವುದಾಗಬೇಕು. ಈಗ ನೀನೋ ನಾನೋ ಅಥವಾ ನನ್ನೊಳಗಿದ್ದವನು ಎನ್ನುವುದು ಈ ಸೃಷ್ಟಿಯ ಆರಂಭದಲ್ಲಿ ಅನಿವಾರ್ಯವೇ ಎಂದಾದ್ರೆ ಅದಕ್ಕೆ ಹೊಡೆದಾಟ ದಾರಿಯಲ್ಲ ಬ್ರಹ್ಮ, ಮತ್ತೆ ಯಾವುದು? ಹುಡುಕಾಟವನ್ನೇ ಮಾಡಬೇಕು. ಯಾವುದನ್ನು ಹುಡುಕುವ? ಆಡಿದನ್ನು ಹೋದ ಕಲ್ಪದಿ ಲಯವಾದುದು. ಹೌದು, ಅದೆಲ್ಲ ಎಲ್ಲುಂಟು? ನಮ್ಮಲ್ಲೇ ಉಂಟು. ನಮ್ಮಲ್ಲೇ ಉಂಟು ಅಂತಾದ್ರೆ ಎಷ್ಟುಂಟು ಎನ್ನುವುದು ನೋಡುವುದು. ನೋಡುವ ಬಗ್ಗೆ ಹೇಗೆ? ಪರಸ್ಪರ ಉದರ ಶೋಧನೆಯನ್ನು ಮಾಡುವ ಮೂಲಕ. ಉದರ ಶೋಧನೆ? ಹಾ, ಅದು ಹೇಗೆ? ನಿನ್ನೊಳಗೆ ನಾನು ಹೋಗಿ ನೋಡಿ ಬರುವುದು. ಆಹಾ. ಅಂತೆಯೇ ನೀನು ಕೂಡ ನನ್ನೊಳಗೆ ಹೋಗಿ ನನ್ನಲ್ಲಿ ಏನೆಲ್ಲ ಉಂಟು ಎನ್ನುವುದನ್ನು ನೀನೇ ಕಂಡು ನೀನು, ನಾನು ನೋಡುವುದು ಕಾಣುವುದು ನೀನು. ಸರಿ, ಹೆಚ್ಚಿಗೆ ಇದ್ದವ ಶ್ರೇಷ್ಠ, ಕಡಿಮೆ ಇದ್ದವ ಕನಿಷ್ಠ. ಹೌದು, ನೋಡು. ಅಲ್ಲಿಂದ ಹೇಗೆ? ನಿನಗೆ ಬಾಯ ಆದೀತಾ? ನಾನೆಲ್ಲಿಂದಲೂ ಹೋಗಬಲ್ಲೆ. ಇವನಿಗೆ ತಲೆ ಸರಿ ಉಂಟಾ? ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ. ಓಯ್, ಇವ ಒಬ್ಬ ಹೋದದ್ದಲ್ಲ. ಹರಿಹರ ಇರುವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ರೆ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಡಿತಾರೆ ಮಕ್ಕಳೇ. ಸ್ವಲ್ಪ ಕಿರುಕುಳ ಕೊಡ್ಬೇಕು. ಹಾಗೆ ಬಹಳ ಸುಲಭ. ಇದೇ ಅಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು. ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನ್ ಮಾಡ್ತಾನೆ? ನಿರೀಕ್ಷೆ. ಜಾಲಗಳೊಂದಿಗೆ ಇವನ ಉದರದೊಳಗೆ ಉಂಟು. ಕಂಡಿದ್ದೇನೆ ಸತ್ಯವನ್ನು ಎಂದಾದ ಬಳಿಕ ನಿಲ್ಲುವುದೇನು ಎನ್ನುವುದನ್ನು ಹೊರಸಾರುವ ಪ್ರಯತ್ನ ಮಾಡಿದ್ರೆ ಕತ್ತಲೆ ಆವರಿಸಿದಲ್ಲ. ಇದ್ದಂತಹ ಜೀವಿಗಳೆಲ್ಲವೂ ಬಂಗಾರದ ಬಣ್ಣವನ್ನೇ ಹೊಂದಿ ಹೊಳೆಯುತ್ತಿತ್ತು ಇವನ ಉದರ. ಈಗ ಯಾಕೆ ಕಪ್ಪಾಗಿ ಹೋಯಿತು ಎನ್ನುವುದನ್ನು ನೋಡಿದಾಗ ತೆರೆದಿಟ್ಟ ದ್ವಾರವೆಲ್ಲವೂ ಬಂಧಿಸಲ್ಪಟ್ಟಿದೆ. ಅಂತ್ಯರಹಿತನೇ ಬ್ರಹ್ಮ. ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೇ ಹೋಯಿತೆ.
ಹೊರ ಹೋಗುವುದು ಹೇಗೆ ಎನ್ನುವಾಗ ಇಲ್ಲೊಂದು ಬೆಳಕುಂಟಲ್ವ, ನೋಡಿದ್ರೆ ಅದೋ ದ್ವಾರ. ಬಹುಶಃ ಈ ದ್ವಾರದಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿಗೆ. ಮಾನ ಅಪಮಾನ ಸಮಾನ ಎನಗೆ ಸಾಗೋಣ ಹೊರಗೆ. ಶೋಭಿಸಿದೆನು ಎನ್ನುವುದರವ ಹೌದಾ? ಹೋದ ಗಲ್ಪದಿ ನಯವಾದ ಮೆರೆಯುದಿ ಹರಿಯೋದ ಶೋಧಿಸಿದೆನು ನಿನ್ನುದರವ ಸುರರು ಕಿನ್ನರರು ಕೆಂಪುರುಷರು ಉರಗರು ಸಿದ್ಧರು ಸಾಧ್ಯರು ಯಕ್ಷರು ಚಾರಣರು ಗರುಡರು ಗಂಧರ್ವರೇ ಮೊದಲಾದವರು ಎಲ್ಲಿ? ನಿನ್ನ ಉದರದೊಳಗೆ ಎಲ್ಲರೂ ಇಹರು. ಅದರಲ್ಲಿ ಏನು ಯಾರೂ ಚಲಿಸದೇ ಇರುವರು. ಈಗ ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ. ಈಗ ಅವರವರು ಮಾತಾಡುದಿಲ್ವಾ? ಚೇತನವೇ ಇಲ್ಲ. ನನಗೆ ಅನಿಸುವುದು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರಂತಲೇ ಅನಿಸುವುದು. ಯಾಕೆ ಮುಂದೆ ಒಂದು ಮಾತಾಡ್ತಾರಂತಲ್ಲ? ಅಲ್ಲ, ನನ್ನ ಉದರದ ಒಳಗಡೆ ಇಲ್ಲ. ಇಲ್ವಾ? ಯಾಕಿಲ್ಲ? ಯಾಕಿಲ್ಲ? ಚೇತನ ಇಲ್ಲ. ಹಾ. ಸ್ವಲ್ಪ ಹೊತ್ತಾಗ್ಲಿ ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ, ಆಯ್ತಾ? ಸರಿ ಸರಿ ಸರಿ. ಹಾಗೆಂದು ಬಂಗಾರದ ವರ್ಣವು ಎಲ್ಲಿ? ನಿನ್ನ ಉದರದೊಳಗೆ ಇರುವ ಎಲ್ಲರಲ್ಲಿಯೂ ಬಂಗಾರ. ಅದಕ್ಕನ್ವರ್ಥವಾಗಿ ಹಿರಣ್ಯ ಗರ್ಭ ಎನ್ನುವ ಬಿರುದು ನಿನಗೆ. ಆಕ್ಷೇಪ ಇಲ್ಲ, ಸ್ವೀಕಾರ ಮಾಡಿ ಆಯ್ತು. ಹಾ. ಹಾಗಿದ್ರೆ ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ. ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೆ ಯಾಕೋ? ನಿನ್ನ ಸಾಧನೆ, ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟು. ಮಾಡಲಿಕ್ಕುಂಟು. ಅದಕ್ಕಿಂತ ಮೊದಲು ನಾನು ಮನವೆಚ್ಚ ಆಯ್ತಲ್ವಾ? ಅದಕ್ಕೆ? ಹಾಗಾಗಿ ಕೊಟ್ಟು ಬಿಡ್ತೇನೆ, ಬೇಡ ಅಂತ ಹೇಳ್ಬೇಡ. ಸರಿ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹಾ. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ ಬಾಯಿ ಮುಚ್ಚಿದ್ದೀನಿ ನೀನು. ನಾನು ಬೇಕು ಅಂತಲೇ ಮುಚ್ಚಿದೆ. ಈಗಲೂ ಮುಚ್ಚಿದ್ರೆ ಈಗ ಒಳ್ಳೆಯದು. ಮುಚ್ಚುದಿಲ್ಲ. ನೀವು ಹೊರ ಬಂದದ್ದು ಹಾ. ನಾನು ಬಿಟ್ಟ ಪಥ. ಓ, ನೀನು ಬಿಡುವ ದಾರಿ ಅದು. ನಿನ್ನಂತವನಿಗೆ ಹಾಗೆ ಬಿಡುವುದು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಹೊರಗೆ ಬಂದುದಕ್ಕಾಗಿ. ಹೌದೌದು. ಮತ್ತೆ ಸಾಧನೆ ಹಾಗೆ ಹೀಗೆ ಹೇಳಿ ಆಗಲು ನೀನು ಸವ್ಯಸಾಚಲ್ವಾ? ಎಲ್ಲಿಂದಲೂ ಹೋಗಬಲ್ಲೆ, ಎಲ್ಲಿಂದಲೂ ಹೊರ ಬರಬಲ್ಲೆ. ಅವಕಾಶ ಅದೇ ಸಿಕ್ಕಿದ್ದು ನನಗೆ. ಒಳ್ಳೇದಾಗಿದೆ, ಆಯ್ತಾ? ಹಾ. ಈಗ ನಾನು ದೊಡ್ಡವ, ಗೊತ್ತಾಯ್ತಲ್ಲ? ಎಷ್ಟು ದೊಡ್ಡ ಅಂತ ಗೊತ್ತಾಗಬೇಕಲ್ವಾ? ಅಳತೆ ಮಾಡ್ಲಿಕ್ಕೆ ಉಂಟಾ? ಶೋಧನೆ ಮಾಡು ನನ್ನೊಳಗೆ ಹೋಗಿ. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ಎನಗೊಂದು ದಾರಿ ತೋರೋ. ಹೀಗೆ ಬಾರೋ. ಹೇಗೆ ಆಡುತ್ತಾ ಅಹಂಕಾರವನ್ನೇ ಪ್ರಕಟಗೊಳಿಸಿದ್ದಾನೆ. ಮದವೇ ಹೊಂದಿದರೆ ಸೃಷ್ಟಿ ಮುಂದುವರಿಯುವುದಕ್ಕುಂಟು. ಇಳಿಸಬೇಕು ಮದವನ್ನು. ನವದ್ವಾರಗಳನ್ನು ಬಂಧಿಸೋಣ. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಅವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಣ್ಣಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯಭಾಗದಲ್ಲಿ ನಿಂತೊಮ್ಮೆ ಮೇಲ್ಮುಖರಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ, ನಾನು ಮಾಡಿದ್ದೇನು?
ಹರಿಗೆ ಕಿರುಕುಳ ಕೊಡಬೇಕೆಂಬಂತಹ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಎನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು, ಹಾಗಾಗಿ ನಾ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆ ಆಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಇಲ್ಲೆಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತ ಅಭಯದ ನುಡಿ ಅಮ್ಮ ಕಷ್ಟಕಾಲ ಬಂದ್ರೆ ಮೂವರು ಒಂದಾಗಿ ಎನ್ನುವ ಹಾಗೆ ಅಮ್ಮ ಆಡಿದ್ದು. ಈಗ ನಾವು ಮೂವರು ಒಂದಾದೆವು. ಏನಾದ್ರೂ ಕಷ್ಟ ಬಂದೀತೋ ಹೇಗೆ? ಸರಿ, ಅಂತೆಯೇ ನಡೆಯಬೇಕಾದದ್ದು ನಡೆಯದೇ ಇರುವುದು ಒಂದು ಕಷ್ಟವೇ ಹೌದು. ಆ ಕಾರಣಕ್ಕಾಗಿ ನಾವೀಗ ಒಂದಾದದ್ದೋ ಏನು? ಮೂವರು ಒಂದಾಗಿದ್ದೇವೆ ಎಂದಾದ್ರೆ ಮೂರೂ ಗುಣಗಳು ನಮ್ಮೊಳಗೆ ಏಕೀಭವಿಸಿತಲ್ಲ. ಯಾವುದೋ ಒಂದು ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ ಈ ಕ್ಷಣದಲ್ಲಿ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವುದಕ್ಕಾಗಿಯೇ ಸುತ್ತಲೂ ನೋಡಿದೆ. ಆಲದ ಎಲೆಯೆಂದು ನನ್ನತ್ತಲೇ ಸಾಗಿ ಬಂತಲ್ಲ. ಕಿರಿದಾದ ಆಲದೆಲೆಯ ಗಾತ್ರಕ್ಕೆ ಅನುಗುಣವಾಗಿ ಬಾಲ ಮುಕುಂದನಾಗಿ ವಟಪತ್ರಶಾಹಿಯಾಗುವೆನು. ಸರಸಿರದ ಮೇಲೆ ಪದ್ಮಾಸನವ ಭರದಿಂದ ಬಲಿದು ಉಳಿರುವುದ ನಾಲ್ಕು ನೋಡೆ ಮೇರೆ ಮಗನಿರಗಿ ಮೀಲಗಿ ನೋಡಲು ವರಬರಜವದ ಜೋಬಿಸಲವರ ಹರಿಜುಗಳು ಹರಿಗುದ ಭಕ್ತಿಯೊಳಗಿರುವ ಮೇಲೆದುಳಾಗ ಅಚ್ಚರಿಯದು ಸುರಧ ವೈದ್ಯರುಳೇ ಹರಿಯ ಉದರದಿಂದ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯಿಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸಳುಗಳುಳ್ಳಂತಹ ತಾವರೆ ಒಂದು ನನ್ನನ್ನು ವ್ಯಕ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದು ಒಂದು ಮುಖ, ಈಗ ಹಾಗೆ ಅಲ್ಲ. ಎಡ ಬಲ ಹಿಂದೆ ಮುಂದೆ ನಾಲ್ಕು ಮುಖ, ಮೇಲಕ್ಕೆ ನೋಡಿದ್ರೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ. ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ಕೇಳುತ್ತಾ ಬರುತ್ತಿರುವಂತ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರು ನಿಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಮನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿದ್ದೇನೆ.
ನನ್ನೊಬ್ಬರ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿಲ್ಲಿ ನಿಂದೆ, ಇನ್ನೇನು ಬಂದೆ, ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟೆನ ಬಗ್ಗೆ ಯಾರಲ್ಲಾದ್ರೂ ಪ್ರಶ್ನೆ ಕೇಳೋಣವೇ? ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರು ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಅಮ್ಮ ಉಮ್ಮ. ಅಪ್ಪ ಇಲ್ಲ, ಇಲ್ಲ. ಅಮ್ಮ ಇಲ್ಲ, ಗೊತ್ತಿಲ್ಲ. ಹೇಗಿರಬಹುದು? ಹೇಗೆ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನು ನಿನ್ನ ಅಪ್ಪನೋ? ಇದು ಎರಡು ಒಂದಾಯ್ತಲ್ವೇ? ಒಂದಾಯ್ತಾ? ಇಬ್ಬರವರ ಜೊತೆ ಒಂದಾದ ಮೇಲೆ ಹಾ. ನಾವಿರೋರು ಒಂದಾಗಿದ್ದೇವೆ ಆದ ಮೇಲೆ ಹಾ. ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಆಹಾ. ಹಾಗಾಗಬೇಕು ಅಂತಾದ್ರೆ ಆದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇ ನಿಲ್ಲೋ. ಹಾ. ನೋಡಿದ ಹಾಗಲ್ವೇನೋ? ಆಹಾ. ಗಟ್ಟಿಮಟ್ಟಾದಂತ ಶರೀರ, ಹಾ. ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಹಾ. ಒಂದು ರೀತಿಯ ಪ್ರೀತಿ, ಹಾ. ವಾತ್ಸಲ್ಯ, ಹಾ. ಪ್ರೇಮ ಹಾ. ಮನವರ್ಜನೆಯಲ್ಲಿ ಹುಟ್ಟುವ ಕಾರಣ ಹಾ. ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಎಲ್ಲೋ ನೀನು ನನ್ನ ತಮ್ಮ ಎಂಬುದಾಗಿ ಸಂಬೋಧನೆ ಹೊಡೆದಲ್ಲಿ ಹಾ. ನಿನ್ನ ನನಗೆ ಭಯ, ಭಕ್ತಿ, ಗೌರವಾಭಿಮಾನ ಮೂಡುತ್ತಾ ಇದೆ. ಹಾ. ಆ ಕಾರಣದಿಂದ ಹಾ. ನಿನ್ನ ನಾ ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆಯ? ಹೇಗೆ? ಅಂಡ ಅಣ್ಣ ಮತ್ತು ತಮ್ಮ ಹಾ. ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಹಾ. ಆದ್ರೆ ಏನು ಮಾಡೋಣ ಹೇಳ? ಏನಾಗಿದೆ? ಅಡಿಗಡಿಗೆ ಹಾ. ಒಂದೆಡೆಯಿಂದ ಹಸಿವು, ಹಾ. ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ನಾವಿರೊಟ್ಟಾಗಿದ್ದೇವೆ. ಇನ್ನು ಮುಂದೆ ನಾವು ಒಟ್ಟಿಗೆ ಇರಬೇಕು. ಆದ್ರೆ ಒಂದು ಕಡೆಯಲ್ಲಿ ನಿನಗೆ ವಿಪರೀತವಾಗಿ ಹಸಿವೆಯ ಬಾಧೆ. ನಿನ್ನ ಹಾಗೆ ನಾನಲ್ಲ, ಮತ್ತೆ ನಿನಗಿಂತ ಸ್ವಲ್ಪ ನನಗೀಗ ಅದು ಕಡಿಮೆ. ಮುಖ ನೋಡಿ ತೀರ್ಮಾನ ಆಗಿದೆ ನಿನಗೆ ಸ್ವಲ್ಪ ಕಡಿಮೆ ಅಂತ. ಹಸಿವು ಕಡಿಮೆ ಅಂತ ಬಿಡಿಸಿ ಹೇಳಬೇಕಾ? ಒಂದು ಕಡೆಯಲ್ಲಿ ಕ್ಷಣಗಣ ಕುತೂಹಲ ಅಧಿಕವಾಗುತ್ತಾ ಇದೆ. ಇಬ್ಬರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದಂತ ಜಲಚರಗಳ ಮೇಲೆ ಬರ್ತದೆ. ತಡ ಮಾಡುವುದಲ್ಲ, ಇಳಿಯುವ.
ವೇಗ ಹೆಚ್ಚಾಯಿತು. ಹೌದಾ? ಯಾವುದಕ್ಕೊಂದು ಇತಿಮಿತಿರ್ಬೇಕು. ಆಯ್ತು ತಮ್ಮ ಅಣ್ಣ. ಪಾರ್ವತ ಜಲರಾಶಿಯನ್ನು ಬಡಿಯುತ್ತಾ ಹಾ. ತಿನ್ನುವುದಕ್ಕೆ ನಮಗೇನಾದರೂ ಸಿಗದನ್ನುವಂತ ಉದ್ದೇಶದಿಂದ ಹಾ. ನಾವಿರೋರ ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಹೌದು. ಆ ಸಮಯದಲ್ಲಿ ಹಾ. ನಿನ್ನ ಕೈಯೊಳಗೆ ಹಾ. ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಸಿಕ್ಕಿತು. ತುಂಬಾ ಸಿಕ್ಕಿತು. ಎಲ್ಲಿ? ಅಲ್ಲಿ ನೋಡು, ನೀರಗುಳ್ಳೆಗಳು ಕೆಟ್ಟವ ಇರುವುದಿಲ್ಲ. ನೀರಿನಲ್ಲಿ ನಿನ್ನ ತವರಿಗೆ ನೀರಿನ ಗುಳ್ಳಲ್ಲದ ಮತ್ತೆ ಯಾವುದು ಸಿಗುತ್ತದೆ? ಹೇಳು. ಆ. ತಮ್ಮ ಅಣ್ಣ. ನಾನು ಕಂಡೆ. ನೀನು ಕಂಡೆ. ಹಾಗಲ್ವೇನು? ಮತ್ತೆ? ಕಾಣದೆ ಇರುವಂತದನ್ನು ನೋಡಿದೆ ಅಂತ ಹೇಳಿದೆ. ಆಹಾ. ದೂರದಲ್ಲಿ ನೋಡು. ಆ. ಅರವಿಡ್ದ ತುತ್ತ ಭಾವಿಸಬೇಡ. ಆ. ಪೂರ್ಣ ಬಿರಿದ ಆ. ಅರಳಿದ್ದ ಕಮಲ. ಕಮಲ. ಅದರ ಮಧ್ಯದಲ್ಲಿ ಬೆಳಕಿನ ಒಬ್ಬ ಪೋರ. ಹ. ಚಿಕ್ಕದಕ್ಕೋ ಚಿಕ್ಕವರೋರು ಪಕ್ಕನೆ ಕಮಲದಲ್ಲಿ ಆಹಾ. ನೋಡಿದ್ದೆ ತರ. ಆ. ಹತ್ತಿರಕ್ಕೆ ಹೋಗಿ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಏನಾಯ್ತು? ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇ? ಯಾಕೆ? ಅಪ್ಪ ನೋಡು, ತನ್ನ ಕಣ್ಣನ್ನು ಎಂತದ್ದು ತಿರುಗಿಸುವುದು, ಓಡುವುದಕ್ಕೆ. ಆಹಾ. ಹೀಗೆ ಸಿಕ್ಕಿದ್ದು ಬಾಗಿಲ್ಲ ತಾಗಬಾರ್ದು. ಆ. ಆ ಕಡೆಯಿಂದ ನೀನವ, ಈ ಕಡೆಯಿಂದ ನಾನಿದ್ದೇನೆ. ಈಗಲ್ಲ ಆಗ ಕಥೆ ಎಲ್ಲ ಜೀವನ ಎಲ್ಲಿ ಬಿಟ್ಟಿತ್ತು ಅದು ಗೊತ್ತುಂಟೇನೋ ನಿನಗೆ? ಆಯ್ತಾ? ಆ ಕಡೆಯಿಂದ ನೀನು, ಹೌದು. ಈ ಕಡೆಯಿಂದ ನಾನು. ಕಳ್ಳತ್ತ ಬೆಳ್ಳಗಿನ ಪೋರನ್ನು ಬೆನ್ನಟ್ಟಿದ್ದು ಹೌದಾ? ಹೌದು. ಸಿಕ್ಕಿದ್ರೆ ನಮ್ಮ ಕೈಗೆ ಎಂತದು? ಶೊಟ್ಟೆಯಲ್ಲಿ
ನಿಜ ಅನ್ನುವುದು ಬಿಟ್ಟ ಮಗನಾರು ಅಂತ ಭಾವಿಸಬೇಡ. ಹಾ. ಏಕೋ ಹಾ. ಎರಡು ಕೈಯಲ್ಲೇ ಒಮ್ಮೆಲೆ ಮೇಲಕ್ಕೆತ್ತಿ ಹಾ. ಬಲವಾಗಿ ಎತ್ತಿದೆ, ಹಾ. ಗುಳುಕ್ಕ ತಲುಕಿದೆ, ಗಂಟಲ ಕಡೆಗೆ ಪೂರ್ತಿ ಇಳ್ತಿಲ್ವೇನೋ, ಸ್ವಲ್ಪ ಇಳ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನೋ. ಹೇಗೆ ಎಲ ಎಲ ಏನಲ್ಲ ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದೆ. ಮನುಷ್ಯನೆಲ್ಲ ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣುಕಿ ನೋಡಿದಾಗ ಅಲ್ಲಿಯ ಹೊರಲಾಟ ನೋಡಿ ಅದು ನೀನು ಅಂತ ಗೊತ್ತಾಯಿತು. ನಾನು ಬದುಕಿದ್ದೆ, ನೀನ್ ಯಾಕೆ ಆಳುವುದು ಬೇಕಲ್ಲ? ಇನ್ನೂ ಬದುಕಿದ್ದೀಯಲ್ವೇನೋ. ನಮ್ಮ ಬೇಡ ನಿನಗೆ ಇರುವರು ಉಳಿಬೇಕು ಅಂತಾದ್ರೆ ತಿನ್ಬೇಕಾ ಬೇಡವಾ? ಹೌದು. ಮಗನೇ ಬ್ರಹ್ಮ, ಭಯದಲ್ಲಿ ತತ್ತರಿಸುತ್ತಾ ಇದ್ದೀಯ. ಹೌದಮ್ಮ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರ್ಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನು ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದೆ. ಧನುಜರು ಇರುವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನೆ ಅಮ್ಮ, ನೀನೇ ಕಾಪಾಡಬೇಕು ತಾಯೇ. ಏನಾಗಿದೆ ಅಮ್ಮ? ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವವಳಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯನಾದಿ ಕಮಲದ ನಾಳದಲ್ಲಿ ಕುಳಿತಿರಲು ತನ್ನ ಬದನದಲ್ಲಿ ಹಾಯಾಗಿ ಆಲದಲೆಯ ಮೇಲೆ ಪವಡಿಸಿದ್ದವನು ನಾನು ಪಕ್ಕನೆ ಎಚ್ಚರವಾಗಿ ನೋಡಿದ್ರೆ ಏನು ಎಲ್ಲ ಅಸ್ತವ್ಯಸ್ತವೇ ಆಗಿದೆ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಅದಾರು ಈ ಕಡೆಗೆ
ಏನುತ್ತಾ ಇದ್ದಾರೆ ಅದರ ಮೇಲೆ ಒದಗಿದವನು ನೀನು. ಜೊತೆಯಲ್ಲಿ ಹೆಬ್ಬೆರಳನ್ನು ಬಾಯಲ್ಲಿ ಚೀಪುತ್ತಾ ಕಿರುನಗೆಯನ್ನು ಸೂಸುತ್ತಾ ಇದ್ದೀಯ. ಯಾರು ನೀನು? ಹೆಸರೇನು? ಯಾಕೆ ಇಲ್ಲಿ ಬಿದ್ದಿದ್ದೆ? ಹೇಳು, ಬೇಗ ಹೇಳ. ನೀವಿಬ್ಬರು ಯಾರು? ಎಲ್ಲಿಂದ ಬಂದದ್ದು? ಅಯ್ಯಯ್ಯೋ. ಅಣ್ಣ ಹೋಯ್ತು, ಎಲ್ಲ ಹೋಯ್ತು. ನಿನಗೆ ಮಾತಾಡಿಸು. ನಾವು ಏರಿದ ಎತ್ತರ ಎಷ್ಟು, ನಮ್ಮ ಕನಸಿಗೆ ನಮ್ಮ ಪ್ರಚಾರ, ನಮ್ಮ ಹಣೆ ಬರಹ. ಮಾರಿ ಹಿಡಿದವನೇ. ಅದು ಬಿಡುವ. ಆಯ್ತದ್ದು ಎಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಢ ಅಪ್ರಬುದ್ಧ ನಿರಕ್ಷರ ಪಕ್ಷಿ ನಮ್ಮನ್ನು ಯಾರುತ್ತ ಪ್ರಶ್ನೆ ಮಾಡಿದರೆಲ್ಲ ತಮ್ಮ. ಇದಕ್ಕಿಂತ ದೊಡ್ಡ ಅಪಮಾನ ಎಂತದ್ದುಂಟು? ಈಗ ಎಲ್ಲ ಹೋಯ್ತು. ಎಂತದ ಅಪಮಾನ? ಅಪಮಾನ ಹೇಳು. ಸರಿ ಮಾಡಿದಕ್ಕೆ ನೀನಿಲ್ಲ, ಸುಮ್ಮನೆ ಸಾಮಾನ್ಯದವರು ನಾವು ಭಾವಿಸಬೇಡ. ಏನು ಮಹಾ? ವೀರರು, ಶೂರರು, ವೀರರು, ರಣಗಂಭೀರರು. ನೀನು ಬರುವಾಗಲೇ ನಾನು ಕಂಡೆ ನಿಮ್ಮ ಗಾಂಭೀರ್ಯವನ್ನು. ಆದ್ದರಿಂದಲೇ ಒಂಟಿಯಾದಂತಹ ನನಗೆ ಸಂತೋಷವಾದದ್ದು. ಆಗಲಿ ಮೇಡಮ್, ಬರೇ ಸಂತೋಷವಲ್ಲ, ಭೂರಿತೋಷವಂತೆ ನಾನು. ಆಗ್ಲಿ ಒಂಟಿಯಾಗಿದ್ದಂತಹ ನಮಗೆ ಜೊತೆಯಾಗಿ ಮಾತನಾಡುವುದಕ್ಕೆ ನೀವು ಸಿಕ್ಕಿದ್ದೀರಿ ಅಂತ. ಬಂದವರನ್ನು ನಾವು ನಾವು ಕೆಲಸ ಇಲ್ಲ, ನಾವು ಸಿಕ್ಕಿದ್ದೀವಿ. ನಿನ್ನ ಹಾಗಲ್ಲ, ಸಿಕ್ಕಾರು ಹುಡುಕು. ಅಲ್ಲ, ನೀವೇ ಬರುವಾಗ ನಾವ್ಯಾಕೆ ಹುಡುಕಬೇಕು? ಹಾಗೆಂದು ನನ್ನೊಡನೆ ಮಾತನಾಡುತ್ತಾ ಇದ್ದೀರಿ, ಸೊಗಸಾದ ಮಾತು. ಆದ್ರೆ ಏನು, ಗಮನ ನನ್ನೆಡೆ ಇಲ್ಲ, ಬೇರೆ ಕಡೆ, ದೃಷ್ಟಿಯೇ ಬೇರೆ ಕಡೆ ಉಂಟು. ಹಾಗಾದ್ರೆ ಇದು ಮೊದಲು ಯಾರನ್ನೋ ನೀವು ಕಂಡಿದ್ದೀರಿ. ಯಾರ ಕಂಡೀರಿ? ಹುಟ್ಟಿದಕ್ಷರವೇ ಹಸಿವು, ಇವರಿಗೆ ಬೇಕಾಗಿ ಹುಡುಕಾಟ. ಸಿಕ್ಕದವನೊಬ್ಬ ಬೆಳ್ಳಗಿದವ ಹಿಡಿದು ತಿನ್ನುವಂತ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ ಅಲ್ಲಿ ನೀನು ಪ್ರಾಣ ಸಿಕ್ಕಿದ್ದೀಯ. ನಾನಿಲ್ಲಿ ಬೇರೆ ಯಾರನ್ನು ಕಂಡದ್ದೇ ಇಲ್ಲ. ಕಾಣುತ್ತಾ ಇದೆಯಲ್ಲ ಈ ಜಲಧಿ, ನಾನೇ. ನಾವು ಕೂಡ ಇಲ್ಲೇ ಇದ್ದೇವೆ, ನೀನ್ ಹೇಗೆ ಆಗೋದು? ಜಲಧಿಗೆ ಒಡೆಯನ.
ಇವ ಬೀಳ್ತಾ ತಮ್ಮ ಏನಾಯ್ತಾ ಇಷ್ಟೊತ್ತು ಸರಿತವರಿಗೆ ಒಮ್ಮೆಲೆ ತಲೆ ತಿರುಗಿದ್ದು ಕಣ್ಣು ಗೊತ್ತಲ್ಲ ಹೋಗ್ತಾ ಉಂಟು, ಜೋರುಂಟು. ತರದಿರುಗುತ್ತಾ ಉಂಟು. ನೀನು ಜೀವ ಇದೆಯಲ್ಲ, ಇದೆಲ್ಲ ಸ್ವಾಭಾವಿಕ. ಹೆಚ್ಚು ಕಡಿಮೆ ಆಗ್ತದೆ ಹೇಳು. ಹೆಚ್ಚು ಕಡಿಮೆ ಆಗಬೇಕು ಅಂತ ಕಾಯ್ತಾ ಇರುವುದು ನಾನು. ಇಂಥದಕ್ಕ ಸರಿ ಮಾಡುವುದಕ್ಕ ನನಗೆ ನಿನ್ನದ ಧೈರ್ಯ ಅಷ್ಟಿದ್ರೆ ಸಾಕು. ಇದು ಈ ಪ್ರಾಣಿ ಹಾಳು ಮಾಡಿದ್ದೆಂತದ್ದು ಹೇಳಿದೆ ನೀನು? ನಿನ್ನ ಮಾತು ಕೇಳಿ ನಮಗೆ ಏರಿದ್ದು ಈಗ ಏನಾಯ್ತು? ಕ್ರೋಧ. ಓ ಮತ್ತೆ ಎಂತದು ಜಲದಿಗೆ ಓಡಪೋಯ ಅಂದ್ರೆ ಜಲಧಿಗೆ ಒಡೆಯ. ಸುಮ್ಮನೆ ನಿನ್ನ ಜಲದಿಗೆ ಓಡೆಯ ಎಲ್ಲ ನಿಲ್ಲಿಸುವೆವು. ಓಡೆ ನೀವು ಹೇಳಿದ್ದೆ ಸರಿ ಇಲ್ಲ, ನೀವೆಲ್ಲೆಲ್ಲಿ ಹೋಗ್ತೀವಿ. ಎಲ್ಲೆಲ್ಲ ಇಲ್ಲೇ ಇದ್ದೇವೆ. ಓ ಮೊದಲು ಒಂದು ಪ್ರಾಣಿ ಕಂಡಿದ್ದೇವೆ, ಹೌದಾ? ಅದು ಬಹಳ ಪ್ರಭೇದ ನಿನಗೊಲಕ್ಕೂ. ಹೇಗಿತ್ತು? ಬೆಳ್ಳಗೆ 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 ಇತ್ತದು. ನೀನು ಕಪ್ಪು ಕಪ್ಪು ಕರಿಯ ನಾನು ಭಾಷೆ ಕಲ್ಲು ಲಕ್ಷಣ ಇದೆ. ಕಮ್ಮ. ಈ ಕಪ್ಪಿನವರು ಎಲ್ಲವರು ಅಷ್ಟೇ. ನಾನು ಚಂದ ಇಲ್ವಾ? ಇರುವುದು ಬೆಳ್ಳಗಿನ 4 ಹಲ್ಲು ಮಾತ್ರ. ನನ್ನ ಹಲ್ಲಾದ್ರು ಬೆಳ್ಳಗುಂಟಲ್ಲ. ನಾವು ತಲೆಯಿಂದ ಕೇಳುವಾಗ ಎಲ್ಲ ಬೆಳ್ಳಗೆ. ನಿನಗೆ ಗೊತ್ತಿಲ್ಲ ಅಷ್ಟೇ. ನಿನಗೆ ಈ ಸಂಗತಿ ಗೊತ್ತಿಲ್ಲ, ಇನ್ನೂ ಉಂಟು ವಿಷಯ. ಅದಕ್ಕೆ 5 ತಲೆ ಇತ್ತು. ತಲೆಗಳ 5 ಅದಕ್ಕೆ ಶಿರ ಒಂದಿಹುದು ನಿನಗೆ. ತಲೆಗಳ 5 ಅದಕ್ಕೆ ಶಿರ ಒಂದಿಹುದು ನಿನಗೆ. ಶಿರ ಒಂದು ಎನಗೆ. ಶಿರ ನನ್ನದು ಶಿರ. ಆಯ್ತಲ್ಲ? ಅಂತಿಮ ತೀರ್ಪು. ಆಗ್ಲಿಲ್ಲ, ಆಯ್ತು. ಅದಕ್ಕೆ ಎಂತದು ಉಳಿತ ಕರ್ಮ. ಕೈ ನೀನು ಛತ್ರ ಭೋಜ, ಅದು 2 ಭೋಜ, ನೀನು ಛತ್ರ ಭೋಜ. ನಾನು ಚತುರ್ಭುಜ. ಚತುರ್ಭುಜ ಛತ್ರ ಭೋಜ. 4 ಕರವು, ಚತುರ್ಬಾಹು ನಾನು. ನಿನ್ನ ಕರ ಎಲ್ಲ ನಿಲ್ಲಿಸಿ ಕೊನೆಯದಾಗೆ ತರಿಸ್ತಾ ಇದ್ದೇವೆ. ಆ ಪ್ರಾಣಿ ಎಲ್ಲಿ ಉಂಟೆಂಬುದ ತೋರಿಸಿ ನಿನ್ನನ್ನು ಬಿಡ್ತೇವೆ. ಇಲ್ಲದ್ರೆ ಹಲ್ಲಿಗೆ ಹಲ್ಲು ತಾಗದೆ ಗುಳುಮ್ಮಂತ ನುಂಗಿ ಬಿಡ್ತೇವೆ. ನೀವೊಂದು ಕೆಲಸ ಮಾಡಿ. ಎಂತದ? ಇನ್ನೊಂದೆರಡು ಸುತ್ತು ಬಂದು ಏನಾದ್ರೂ ಲಾಭ ಆದೀತು. ಹೌದು, ಅದಕ್ಕೆ ಕಾಯುದು. ಅವ ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿ ಅವ ಸಹಿತ ಬಂದು ನನ್ನ ಮರೆ ಸೇರಿದ್ರೆ ನಾನೇ ಕಾಪಾಡ್ತೀನಿ. ನಿನ್ನ ಕಾಲಿಡ್ದಪ್ಪಳೆ.
ನಾನೇ ನಾನು ಅದುತ್ತ ಭಾವಿಸಿ ಹೊಡ್ತಲ್ವೇನೋ. ಎಲ್ಲ ನನಗೆ ಬಿದ್ದದ್ದ. ನೋವಾಯ್ತಾ? ತುಂಬಾ ಆಗಿದೆ. ಸುಧಾರಿಸಿಕೋ ಆಯ್ತಾ? ಅದೆಂತ ಸುಧಾರಿಸುದಂದ್ರೆ? ತಪ್ಪಿ ಬಿದ್ದಲ್ವೇನೋ. ಆ. ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಆ. ಅದನ್ನು ಬಿಡಿಸಿ ಹೇಳ್ಕೊಡ್ಬೇಕಾ? ತಮ್ಮ ಎಂತದ್ದು? ಸ್ವಲ್ಪ ನಿಲ್ಲು. ಯಾಕೆ? ಆಯಾಸ ಜೋರಾಗಿದೆ. ನನಗೂ ಆಗಿದೆ. ಹತ್ತು ಬಿದ್ದಿದೆ ನೀರಿನ ಮೇಲೆ. ಹೌದು. ನಾವಿರೋರು ತಿನ್ನುವ ಮೊದಲೊಂದು ಪಾಲು ಮಾಡಿ ತಿಂದ್ರೇನು? ಅದು ಬೇಕು. ಇಲ್ಲಿ ಯಾರು ಪಾಲು ಮಾಡಿ? ನೀನೆಲ್ಲ ಅಣ್ಣ ನೀನೇ ಮಾಡು ನೋಡುವ. ಸರಿ ಕೇಳು. ಸರಿ ಹೇಳು. ಸೊಂಟದಿಂದ ಮೇಲೆ ಹಾ. ಏನೆಲ್ಲ ಉಂಟೋ ಅದು ನನಗೆ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಅದು ನಿನಗೆ. ನಿನ್ನ ತಲೆಗೆ ಬಡಿತೇನೆ ಟೋರ್ಕ್ ಅಂತ. ಎತ್ತ ಕರ್ಮದ ಪಾಲಿನದು. ದೊಡ್ಡ ದೊಡ್ಡ ಮಾಂಸದ ಬುದ್ಧಿ ಎಲ್ಲ ಇರುವುದು ಕೆಳಗೆ. ನಿನ್ನ ಬುದ್ಧಿವಂತ ನನಗೆ ಬೇಡ, ನನಗೆ ಅರ್ಥ ಆಗ್ತದೆ ಆಯ್ತು. ಸೊಂಟದಿಂದ ಕೆಳಗೆ ಎಂತ ಉಂಟು ಕರ್ಮ ನಿನ್ನದು? ತೊಡೆ ಮಾಂಸ ಬಹಳಷ್ಟು ಎರಡು ಕಾಲ ಎಲುಬಿನ ಹಂದರ ಅವಸರಕ್ಕೆ ಜಗಿಯುವ ಗಂಟಲ್ಲಿ ಸಿಕ್ಕಿಕೊಂಡ್ರೆ ಮತ್ತೆ ನನಗೆ ಏನಿಲ್ಲ ಅಂತ ಆಗ್ತದೆ. ಅದಕ್ಕೆ ನನಗೆ ಕೂಡ ಮೇಲ್ನದು ಬೇಕು. ಹೀಗೆ ಮಾಡು. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಹಾ. ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಬಲವಾಗಿ ಎಳೆಯುವ. ಎಳೆಯುವ. ಯಾರ್ಯಾರ ಪಾಲಿಗೆ ಎಷ್ಟೊಟ್ಟು ಸಿಗುತ್ತದೋ ಹಾಗೆ ಚಿಂದ. ಇದು ನಮ್ಮ ಜಯ ಜಯಾದಿ ಮಾಯಾದೇವಿ ಮನದೊಳಗೆ ದುರ ದುರ ದುರಲ ಹದಿ ಹದಿ ದುರ ಗಮನ ಬಲಗುವುದಿಲ್ಲ ಆ ಮನಗುದರು ಪೊಗಳು ಕಲಿಯಿಂದ ಸೆಣಜೆ ಮೈದರ ಹೋರಾಟ ಸಾಗಿತು ಪಂಚಸಹಸ್ರ ವರ್ಷಗಳ ಕಾಲ. ಜಯಸಿರಿಯನ್ನು ವರಿಸುವರೇ ನನಗೆ ಅಸಾಧ್ಯವಾಯಿತಲ್ಲ. ಮಾತೆಯನ್ನೇ ಸ್ಮರಿಸಿದೆ ಆಡಿದಳು ದುರದೊಳ ಸದಳವೆಂದು. ಹನನಗೈಯಬೇಕು ಅಂತಾದ್ರೆ ಕಪಟವೇ ಲೇಸು. ಲೇಸು ಎಂದರೆ ನನಗೂ ಪ್ರಿಯವಾದದ್ದು, ಅದನ್ನೇ ಮಾಡಿ. ಮೆಚ್ಚಿದೆ ನಿಮ್ಮ ಬರುಬರುಬಗೆ ಬಲು ಹೆಣ್ಣಿನ ಗಾಳವಾಗಿ ಬರುಬಗೆ ಆತನ ಬಾಬಲ ರವಿದುದು ಅಚ್ಚಯ್ಯದ ಬಡರಹುದು ಮೆಚ್ಚಿದೆ ನಿಮ್ಮ ಬರುಬಗೆ ಬಲು ಹೆಣ್ಣಿನ ಗಾಳವಾಗಿ ಬರುಬಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಎಂತದು? ಯಾಕೋ ಮೆಚ್ಚುವುದು? ನಿಮ್ಮಲ್ಲಿ ಹೆಚ್ಚಿದೆ. ಹೌದು. ತೋಳಲ್ಲಿ ಬಲ ಬಲ ಹಾ. ಹಾಗೂ ಮನೋಬಲವು ಹಾ. ಎಲ್ಲವೂ ಹೆಚ್ಚಿದ್ದರಿಂದಲೇ ಹಾ. ಅಚ್ಚಳಿಯದ ಭಟರಹುದು ನೀವು ಸಂಗರದಲ್ಲಿ. ಗೊತ್ತಾಯ್ತಲ್ಲ ನನಗೆ ಈಗ. ಆದ್ದರಿಂದಲೇ ನಾನು ಸೋತಿದ್ದೇನೆ. ಹಾ. ಸೋತ ಕಾರಣ ನೀವು ಗೆದ್ದಿದ್ದೀರಿ. ನಾವು ಗೆದ್ದದರಿಂದ ನೀನು ಸೋತದ್ದು. ಗೆದ್ದ ಅಧಟರಾದ ನಿಮಗೆ, ಅದೆಂತದು ಆಧಾರ? ಗೆದ್ದ ಅಧಟರಾದ ನಿಮಗೆ ಏನಾದ್ರೂ ಕೊಡುವ ಭಟ ನಾನಾಗುತ್ತೇನೆ. ಗುಟ್ಟಿನಲ್ಲಿ ಕೊಡುವುದಾ? ಹಾಗಲ್ಲ, ಕಾಣುವ ಹಾಗೆ. ಕಾಣುವಾಗ ನಿಮಗೇನು ಬೇಕು, ಎಷ್ಟು ಬೇಕು ಕೇಳಿ. ಗೆದ್ದವರು ನಾವು, ಹಾ. ಸೋತವರು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ, ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನು? ನೀನು- ನಿನಗೆಷ್ಟು ಬೇಕು, ಎಲ್ಲಿ ಬೇಕು ಅಂತ ಕೇಳು, ಹಾ. ಈಗ ಕೊಡ್ತೇವೆ. ಇದು ಬೇಕಾದದ್ದು. ಆ, ಕೊಡುತ್ತೇನೆ ಎನ್ನುವಾಗ ನಮಗೆ ಬೇಡ, ನಿಮಗೆಷ್ಟು ಬೇಕು ಅಂತ ಕೇಳುವವರು ಬೇಕು. ಆ, ಆ. ಹಾ? ಅವನಿಗೆ ಸಿಗ್ತಾ ಇಲ್ಲ ಗೊತ್ತಿಲ್ಲ, ನನಗೆ ಸಿಕ್ಕಿದ್ರೆ ಮತ್ತೆ ನಾನು ಸುಮ್ಮನೆ ಇರ್ತೇನೆ. ನೋಡು. ಯಾಕಂದ್ರೆ ಬದುಕಿದ್ದೇವೆ. ಸರಿ ಸರಿ, ಹಾಗೆಂದು ನೀವು ಕೊಡುತ್ತೀರಿ ಅಂತ ಆದ್ರೆ ಕೊಡುವರೇ ನಿಮಗೆ ಸಾಧ್ಯ ಉಂಟು ಎನ್ನುವ ಭರವಸೆ ಏನಾಗಿಲ್ಲ. ನನಗೆ ಭರವಸೆ ಇಲ್ಲ. ಏನಾಗಬೇಕು? ಭರವಸೆಗಾಗಿ ಕರದಟ್ಟಿ ಭಾಷೆ ಕೊಡಿ. ಏನು ಕೇಳ್ತೇವೆ ಅದನ್ನ ಈ ಕ್ಷಣ ಕೊಡುತ್ತೇವೆ.
ಎಲ್ಲ ಅದಕ್ಕೂ ಕಾ 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 ಕಾ. ನಿಮ್ಮನ್ನು ಹೊಗಳಿದ್ದು ನಾನು. ಇದು ಹೊಗಳಿಕೆ. ಇನ್ನು ಸ್ವಲ್ಪ ಸೇರಿಸಿ ಹೊಗಳಿ. ಆಗ ನಿಮ್ಮ ಬಲುವಿನ ಕುರಿತಾಗಿ ಹೊಗಳಿ. ಈಗ ಹಾಗಲ್ಲ, ಮತ್ತೆ ನಿಮ್ಮ ಮನೋಬಲದ ಕುರಿತಾಗಿ, ಬುದ್ಧಿಯ ಬಲದ ಕುರಿತಾಗಿ. ಹೌದು, ಆದ್ದರಿಂದಲೇ ಮೆಚ್ಚಿದ್ದೇನೆ ಎನ್ನುವ ಕಾರಣದಿಂದಲೇ ನೀವು ಕೊಡುವ ಭಟರು ಹೌದು ಅಂತ ಆದ್ರೆ ಕೊಡುವಲ್ಲಿಯೂ ತ್ರಾಣ ಒಂದೇ ಸಾಲದು. ಮತ್ತೇನು ಬೇಕಾ? ಮತ್ತೆ ಪ್ರಾಣ ಉಂಟ ನಿಮ್ಮಲ್ಲಿ? ನಮ್ಮಲ್ಲಿರುವುದು ಪ್ರಾಣ. ಹಾಗಾದ್ರೆ ಅದನ್ನೇ ಕೊಡಿ. ಕೊಟ್ಟಿದ್ದೇವೆ ಅವರಿಗೆ ಮಾತು. ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವನ್ನಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವೇನಾದ್ರೂ ಜೊತೆಯಲ್ಲೇ ಸಾಯುವುದಿಲ್ಲ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಹೋಯ್ತಲ್ಲ. ಅಳುವುದು ಮತ್ತೆ ಏನಾಯ್ತಪ್ಪ ನಿನಗೆ? ಯಾಕಪ್ಪ ಹೋಗೋದು? ಸಾಯ್ಬೇಕಲ್ಲ ಮಾತು ಉಳಿಬೇಕು ಅಂತಾದ್ರೆ ನೀನು ಒಮ್ಮೆಗೆ ಸಾಯಲೇಬೇಕಾ? ಹೇಗೆ ಬೇಕಲ್ಲ ನನಗೆ ಹೇಗೆ ತಮ್ಮ ತೋರಿಸಿಕೊಡೋದಿಲ್ವೇನೋ? ಒಮ್ಮೆ ಜೀವ ಕೊಡ. ಯಾಕ ಏನಾಯ್ತು? ನನಗೆ ಹೆದರಿಕೆ ಆಗ್ತದೆ. ಹೆದರಿಕೆಯ ಬಿಡು, ನಾನಿರುವೆ. ಒಮ್ಮೆ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ಲ? ಹೆದರಿಕೆಯ ಸಂತಾನ ಇದೆ. ಓ ನನ್ನ ಪ್ರೀತಿಯ ಅಣ್ಣನೇ, ತಮ್ಮನೇ, ಈ ಸಲ ಈ ತಮ್ಮನಿಗಾಗಿ ಮೊದಲು ನೀನು ಪ್ರಾಣ ಕೊಡಪ್ಪ. ನನಗೆ ಬದುಕುವ ಆಸೆಯೋ ತಮ್ಮ. ನನಗೂ ಬದುಕುವ ಆಸೆಯ ಅಕ್ಕ ನಮಗೆ ಏನೋ ಇದೆ. ಅಲ್ಲಿ ನೋಡು, ಅವ ಆಗದಿಂದ ಕಾದು ಕೂತಿದ್ದಾನೆ. ಯಾವಾಗ ಸಿಗುತ್ತದೆ ಯಾವಾಗ ಸಿಗುತ್ತದೆ. ಈ ಜಗದಲ್ಲಿ ನಾವಿರುವಾಗ ಅಷ್ಟು ಸುಲಭದಲ್ಲಿ ನನಗೆ ಬೇಕಾದದನ್ನು ನಾನು ಹೇಗಾದ್ರೂ ಮಾಡಿ ಬದುಕಲೇಬೇಕು. ಬದುಕಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಾ? ಬೇಡಪ್ಪ ಬೇಡ, ನನ್ನ ತಲೆಗೆ ಯಾವ ವಿಷಯ ಹೋಗ್ಲಿಕ್ಕಿಲ್ಲ, ಇದಾಗ್ಲಿಕ್ಕಿಲ್ಲ. ನನಗೆ ಸಿಕ್ಕುವಾಗ ಬಹಳಷ್ಟು ಸಂತೋಷ ಆಯ್ತು. ಹೌದಾ? ಈಗ ಕಷ್ಟ ಅಂತ ಗೊತ್ತಾಯ್ತು. ಇಲ್ವಾ? ಹೇಳು. ಪಾಪಿ? ಯಾರ ಪಾಪಿ? ಅಜ್ಜ, ಅಣ್ಣ. ನೀನು ಸ್ವಲ್ಪ ಕೈ ಕೊಡು. ಅಯ್ಯೋ ಎಲ್ಲ ಏನೆಲ್ಲ ನಮ್ಮ ಹಣ್ಣನ್ನು ಕೊಡತಕ್ಕ ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜನ ಮೇಯನ್ನು ಸೋಕಬಾರದು. ಕೊಡತಕ್ಕೆ ನೋಡು ಪ್ರಾಣ. ನೀವು ಕಂಡದ್ದೇ ಸತ್ಯ ಅಲ್ಲ, ಕಾಣುವಂತಹ ಸತ್ಯ ಬೇರೆಯೇ ಇದೆ. ನೋಡಿ ನೋಡಿ ಸರಿಯಾಗಿ
ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂತಹ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋಡು ಕೊಳ್ಳಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ಲೇ ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದತ್ತ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀನು ಇರಬೇಕು ಅಂತ ನಮ್ಮ ಕೇಳಿಕೆ. ಮೃತ್ಯುಂಜಯ ಮಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರೆಂಬ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆಗ ನಮಗೆ ಯಾವುದೇ ಅಭಿಧಾನವಿಲ್ಲ. ಉತ್ತಮವಾದ ನಾಮಧೇಯನ್ನು ಇರಿಸಿ ಅದು ಸ್ಥಿರವಾಗಿ ಚಿರವಾಗಿ ಉಳಿಯುವಂತೆ ನೀನೇ ಹರಸಬೇಕು ತಂದೆ. ಕರುಣಿಸುವೆನು. ಸರಳು ಕರುಣಿಸು ಭಯವನ್ನು ಒಂದು ಕ್ಷಣಕ್ಕೆ ಕಾಣಿಸಿಕೊಂಡು ಮತ್ತೊಂದು ಕ್ಷಣದಲ್ಲಿ ಮಾಯವಾಗುವುದಕ್ಕೆ ಇರುವುದು ಈ ಜೀವನ. ಈ ಜೀವನವೆಂದರೆ ಹಾಗೆ 3 ಆಯಾಮಗಳುಂಟು, ನಿನ್ನೆ, ಇಂದು ಮತ್ತು ನಾಳೆ. ನಿನ್ನೆಯ ಬಗ್ಗೆ ಗೊತ್ತಿಲ್ಲ, ಇಂದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾದರೆ ನಾಳೆಯನ್ನು ನಾವು ತಿಳಿಯಲಾರೆ. ಈಗ ನಾಳೆಯ ಬಗ್ಗೆ ನಿಮಗೆ ಭಯವಾದದ್ದು ಯಾಕೆ? ಜ್ಞಾನ ಎನ್ನುವುದನ್ನು ನೀವು ತಿಳಿದುಕೊಂಡ. ಜ್ಞಾನ ಅಂದರೆ ಬೆಳಕು ಮಕ್ಕಳು, ಬೆಳಕು ಅಂದರೆ ಆನಂದ, ಇಂದ್ರಿಯ ಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಇದುವರೆಗೆ ನಿಮ್ಮೊಂದಿಗೆ ನಾನು ಮಕ್ಕಳಂತೆಯೇ ವ್ಯವಹರಿಸಿದೆ. ಯಾಕೆ? ನೀವು ಎಳೆಯರು ಎನ್ನುವ ಕಾರಣಕ್ಕಾಗಿ. ಎಳೆಯರಾದ ಸಂದರ್ಭದಲ್ಲಿ ತಿಳಿಯದೇ ಇರುವಾಗ ನೀವು ಬೇಡದ್ದನ್ನೇ ಮಾಡಿದ್ದೀರಿ ಎನ್ನುವ ಕಾರಣದಿಂದ ನಿಮ್ಮನ್ನು ಕ್ಷಮಿಸುವ ಮನ ಮಾಡಿದ್ದು ಯಾಕೆ? ಯಥಾರ್ಥ ಏನು ಎನ್ನುವುದು ಈ ಕಾಲದಲ್ಲಿ ನಿಮಗೆ ಅರ್ಥ ಆದದ್ದು. ಯಾಕಂದ್ರೆ ನೀವು ಅನ್ಯರಲ್ಲ, ನನ್ನ ಮಕ್ಕಳೇ ಆಗಿದ್ದೀರಿ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದ ಹೆಸರನ್ನು ನಾನೇ ಇರಿಸುತ್ತೇನೆ, ಮಧು ಕೈಟಬ ಎನ್ನುವ ಹಾಗೆ. ನಿಮ್ಮೊಳಗಿರುವಂತಹ ದೌಷ್ಟ್ಯವನ್ನು ನಾಶ ಮಾಡುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟಭಾಂತಕನಾಗುತ್ತೇನೆ. ನನ್ನೊಳಗೆ ನಿಮ್ಮನ್ನು ಇರಿಸಿಕೊಳ್ಳುತ್ತೇನೆ. ನಿಮ್ಮ ದೇಹವು ನಶ್ವರವಾಗುತ್ತದೆ ಎನ್ನುವ ಭಾವ ಬೇಡ ಭಯದಿಂದ. ಆದ್ದರಿಂದಲೇ ದೇಹದ ಮೇಧಸ್ಸನ್ನು ನಾನು ಈ ಜಲಧಿಯಲ್ಲಿ ಸೇರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ. ನೂತನವಾದಂತಹ ಸೃಷ್ಟಿ ಆವಿಷ್ಕಾರಗಳನ್ನು ಮಾಡುವವನು ಅದೇ ಮೇಧಿನಿಯಲ್ಲಿ ಬ್ರಹ್ಮನು. ಅಡಗಿರುವ ಅವನನ್ನು ಹೊರಬರಿಸಿದ್ದೇನೆ. ಕಮಲಾಸನಾಗಿ ನೋಡಿ ಸತ್ಯಲೋಕವಾಸಿಯಾದ ಮೊದಲ ಐಕ್ಯನಾದವನು ಹೊರ ಲೋಕ ನಿಯಂತ್ರಕನಾಗಿ ಕೈಲಾಸವನ್ನು ಸೇರಿದ ಪಾಲನಾಕರ್ತೃವಾಗಿ ನಾನು ವೈಕುಂಠದಲ್ಲಿ ನಿಂತು ಪಾಲನೆಯ ಕೃತಿಯನ್ನು ಮಾಡುವ ಮೊದಲು ನಿಮ್ಮ ಅಂತರಂಗವನ್ನು ಅರಿತು ಪಾಲಿಸುತ್ತೇನೆ. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ ನಿಮ್ಮ ದೇಹವನ್ನು ಸೋಕಲಾರ. ಅದಕ್ಕಾಗಿ ವಿಶಾಲವಾದ ನನ್ನ ಜಂಘೆಯನ್ನು ಏರಿಕೊಳ್ಳಿ, ಮೋಕ್ಷ ಕೊಡುತ್ತೇನೆ. ಜನನಿಯ ಮಾಲಿನಿಯೂ
ರಕ್ಷಣೆ ಮಾಡುತ್ತಂದೆ, ನೀನೇ ಕಾಪಾಡು. ಕರಗಿ ಕಮ್ಮಟ್ಟಿ ಹೋದಂತ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಂತಹ ಸಂದರ್ಭ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಾಳಂತೆ ಭೂಮಾತೆ. ಅದೇ ರೀತಿಯಾಗಿ ತನ್ನ ಮಕ್ಕಳನ್ನು ಕಳೆದುಕೊಂಡು ಎಂಬುದಕ್ಕೆ ಅಂತಃಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಿರುವಂತಹ ನನ್ನಮ್ಮ ದಿತಿ ದೇವಿಯ ಬಳಿ ಹೋಗಿ ಧೈರ್ಯದ ಮಾತನಾಡಿದೆ. ಅಮ್ಮ, ಈ ರೀತಿಯಾಗಿ ಕಣ್ಣೀರು ಸುರಿಸುವಂತ ಅಗತ್ಯವೇ ಇಲ್ಲ. ನಮ್ಮ ಅಸುರ ಕುಲ ಏಳಿಗೆಯಾಗುವಂತ ದಾರಿ ಇದ್ದರೆ ಹೇಳು, ನಾನು ಮಾಡುತ್ತೇನೆ ಕೇಳಿಕೊಂಡಾಗ ಅಮ್ಮನ ಮನಸ್ಸಿಗೆ ಸಂತಸವಾಯಿತು. ಅದಕ್ಕಾಗಿ ಒಂದು ದಾರಿಯನ್ನು ಸೂಚಿಸಿದವರಿದ್ದಾರೆ. ಮಗಳೇ, ನೇರವಾಗಿ ಅರಣ್ಯವನ್ನು ಸೇರಿಕೋ ಕಂದ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೆ. ನೇರವಾಗಿ ಬಂದು ಸೇರಿದ್ದೆ ಅರಣ್ಯವನ್ನು. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇನ್ನೇನು ತಪಸ್ಸು ಮಾಡಬೇಕು ಎಂಬುದಕ್ಕೆ ಮುಂದಾಗುವಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ವೇ? ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ ನೋಡಿ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೆ ತರುತ್ತಾರೆ. ಹಾಗಿದ್ರೆ ಏನು ಮಾಡೋಣ? ಅವರಿಗೆ ಅರಿವಾಗದಂದದಿ ತಪಸ್ಸನ್ನಾಚರಿಸಬೇಕು. ನಮಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಳೆಯರು ಪಡು ತಾಳುತ್ತೀರಿ. ಒಮ್ಮೆ ನಮನ ಜ್ವಾಲಾಗ್ನಿಯನ್ನು ತಡೆಯಲಾರದೆ ತಪಸ್ಸನ್ನು ಬಿಟ್ಟೆ. ಕಣ್ಣು ತೆರೆದು ನೋಡಿದರೆ ಖಗಗಳು ಮೃಗಗಳು ಹಾರುತ್ತಿವೆ, ಓಡುತ್ತಿವೆ. ಶರದಿಯ ನೀರು ಬತ್ತಿ ಹೋಗಿವೆ, ಕಾಡು ಗಿಚ್ಚೆ ಹಬ್ಬಿದೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ರಕ್ಕಸಿಗರಳು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹೇಶಿಯ ರೂಪವನ್ನಾಂದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಎನಗೊಬ್ಬನಿಗೆ ಮಾಲಿನಿಯು ಸ್ವಾರ್ಥ ಉದ್ದೇಶವನ್ನು ಹೊಂದಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಗ ಆಚರಿಸಿದ ಈ ತಪಸ್ಸು ಇಡೀ ಮುನಿಕುಲಕ್ಕೆ ಅಪಮಾನವಾಗಿದೆ. ಈಗ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ಒದಗಿಸಬೇಕು. ಇನ್ನು ಮುಂದೆ ಈಕೆ ಉದರದಲ್ಲಿ ಮಹಿಷನೇ ಜನಿಸಲಿ. ನಾನು ಕೊಟ್ಟಂತಹ ಶಾಪವಾಕ್ಯಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿ
ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿ ಮೆಚ್ಚಿದಾಗ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನುಂಟು ಹೇಳಿಕೋ ಮಗಳೇ. ಕರುಣ ಸಾಗರ ಹೇಳು ಏನಮ್ಮ? ಹರುಷದಿಂದಲೇ ಮನದಿಲವ ಯಾವುದು? ಬ್ರಹ್ಮದೇವ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಮ್ಮ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲಿ ಕರುಣೆ ಅನ್ನುವುದು ಬಿಂದುವಿನಷ್ಟಿದ್ದರೆ ನಿಮ್ಮಲ್ಲಿ ಸಾಗರದಷ್ಟಿದೆ ಅಂತೆ. ಅದಕ್ಕಾಗಿ ಕರುಣಾ ಸಾಗರ ದೇವನ ಮಾತನ್ನು ಕೇಳಬೇಕು ನೀವು. ಆಲಿಸೋಣ. ಮುಂದಕ್ಕೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಬಹುದು. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಹಾ. ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಬ್ರಹ್ಮದೇವ, ಮಗಳೇ ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾಯ್ತೀರಾ? ಯಾಕಮ್ಮ? ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗಲೆಂದು ಹೇಳಿದವ ರೀತಿ ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಸುರಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಾಗಿ ಹೇಳಲಿ ಬ್ರಹ್ಮದೇವ? ಲಾಲು ಮರುಗದಿರು. ಮರುಗರು ಮಗಳೇ. ಮುನಿವರ ತಪ್ಪುವುದಿಲ್ಲ ಮಗಳೇ. ತರಳಲು ಜನಿಸಿದರು ಬರದಲ್ಲಿ ಮುಂದೆ ಘನಕೀರ್ತಿ ಮರಿಯಲ ಮರುಗರಿರು ನನ್ನ ಮಾತುಗಳನ್ನು ಕೇಳಿ ನೊಂದೇ ಮಗಳೇ. ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶಕರ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಾಪಿಸಿ ಬಿಟ್ಟಿದ ಅಮ್ಮ. ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಓಹೋ. ಶುಭ ಮಸ್ತು. ಜಯ ಜಯ. ಜಯನಮೋ ಜಗದೀಶ್ವರ, ನೀನೇ ರಕ್ಷಿಸು. ವರ್ತಮಾನ ಕಾಲದ ಈ ಶೋಣಿತದ ಅಧಿಕಾರಿ ದಿತಿಮಾತೆ ಎಂದು ನನ್ನ ನಾಮಾಂಕಿತ. ಕಶ್ಯಪ ಬೊಮ್ಮನ 13 ಮಂದಿ ಹೆಂಡರಲ್ಲಿ ಹಿರಿಯವಳು ನಾನು. ನನ್ನವರು ಪ್ರೀತಿಯಿಂದ ನನ್ನನ್ನು ಈ ಪಟ್ಟಕ್ಕೆ ಏರಿಸಿದ್ರು. ನಾನಾಗಿ ಬಯಸಿದ್ದಲ್ಲ, ನನ್ನ ಪತಿಗಳ ಅನುಮತಿಯಿಂದ ಇದನ್ನು ಏರಿಕೊಂಡವಳು ನಾನು. ಆದರೆ ಹಿರಿಯವರಂತೆ ನನಗೂ ದೇವಗದ್ದುಗೆ ಹಾರಬೇಕೆನ್ನುವಂತ ಆಸೆ ಅದೆಷ್ಟೋ ಸಮಯದಿಂದ ಕಾಡುತ್ತಿತ್ತು. ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ದೇವತೆಗಳಿಂದ ಕಳೆದುಕೊಂಡೆ. ಒಬ್ಬಳು ಮಗಳು ಉಳಿದಿದ್ದಾರೆ ಎನ್ನುವ ಸಂತೋಷಕ್ಕಾಗಿ ಅವಳನ್ನೇ ಸಾಧನವೋ ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಕಾನನಕ್ಕೆ ಕಳುಹಿಕೊಟ್ಟೆ. ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸುವ ಮಗಳೇ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪಲು ಈಡೇರಿಸಿದ್ದಾಳೆ. ಆದರೆ
ನನ್ನ ಮಗಳಾದಂಥ ಮಾಲಿನಿಯ ರೂಪಕ್ಕೆ ತಕ್ಕ ಹುಡುಗ ಇಲ್ಲಿದ್ದಾನಂತ ಯೋಚನೆ ಮಾಡಿದರೆ ಪಾತಾಳ ಲೋಕದ ವಿದ್ಯುನ್ಮಾಲಿಯನ್ನು ಮದುವೆ ಮಾಡುವ ಉದ್ದೇಶಕ್ಕಾಗಿ ಕಳುಹಿಕೊಟ್ಟೆ ಪತ್ರವನ್ನು. ಪತ್ರಕ್ಕೆ ಉತ್ತರವಾಗಿ ಅವನೇ ದಿಬ್ಬಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂಥ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂಥ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರಿದ್ದಾರೆ? ಯಾರು? ಅಸುರ ಕುಲ ಸಾಮ್ರಾಜ್ಞಿ ನಮ್ಮವರಿಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ನೆಮ್ಮದಿಯ ಜೀವನವನ್ನು ಶೋಣಿತಾಪುರದಲ್ಲಿ ಸಾಗಿಸಬೇಕಾದವರು. ಆದರೆ ಇಂದಿನ ದಿವಸ ಅಂತಃಪುರವನ್ನು ಸೇರಿಕೊಂಡು ಈ ರೀತಿಯಾಗಿ ಕಣ್ಣೀರನ್ನು ಇಳಿಸಬೇಕು ಅಂತಾದ್ರೆ ಏನಮ್ಮ ಕಾರಣ? ಅಳಿಯನಿದ್ದೇನೆ. ಮಕ್ಕಳನ್ನು ಕಳೆದುಕೊಂಡ ಚಿಂತೆ ನನ್ನನ್ನು ಆವರಿಸಿತ್ತು. ನೀನು ಬಂದ ಕ್ಷಣದಿಂದ ನನ್ನ ಹೃದಯದಲ್ಲಿ ಮಗನಾಗಿ ಹುದುಗಿಕೊಂಡ ಕಾರಣ ಮಕ್ಕಳ ನೆನಪೇ ಕಳೆದು ಹೋಗಿ ಮತ್ತೆ ಈ ಕಣ್ಣೀರು ಯಾಕಮ್ಮ? ಅಳಿಯನಿಗೆ ಅಳಿಯನಾಗಿ ಮಗನಿಗೆ ಮಗನಾಗಿ ಕಣ್ಮನ ತನಿಸುವ ನಿನ್ನನ್ನು ನಮ್ಮ ಮನಸ್ಸಿನ ಆಳದಲ್ಲಿರುವಂತಹ ಚಿಂತೆಯ ಕಿಡಿಯೊಂದು ಹೇಳಬೇಕೆನ್ನಿಸ್ತಿತ್ತು, ಹೇಳಿಕೊಂಡಿಲ್ಲ. ಏನಮ್ಮ ಅದು? ಇಂದು ಆ ಚಿಂತೆ ಮತ್ತೇನಲ್ಲ ಮಗನೇ, ಹಿರಿಯವರಂತೆ ನಾನು ದೇವಗದ್ದುಗೆಯನ್ನು ಏರಿಕೊಳ್ಬೇಕೆನ್ನುವಂತ ಆಸೆ ಪಟ್ಟವಳು. ಹುಟ್ಟಿದ ಮಕ್ಕಳನ್ನೆಲ್ಲ ಕಳೆದುಕೊಂಡು ದೇವತೆಗಳಿಂದ ಕಳೆದುಕೊಂಡೆ. ಅಯ್ಯಯ್ಯೋ, ಆದರೆ ನನ್ನ ಆಸೆ ಹಾಗೇ ಉಳಿಯಿತು ಮಗನೇ. ಆದರೆ ಹೊಗೆಯ ಹೊಗೆಯ ಬಗೆ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ನನ್ನಲ್ಲಿ ಯಾರು?
ಬಂದಂತಹ ದೇವತೆಗಳನ್ನು ಸಮರ ಮುಖದಲ್ಲಿ ಸಾಧ್ಯ ಪಡೆದವನಿದ್ದೇನೆ. ಬರಿದಾಗಿದೆ ನಾಕಪೀಠ. ನಮ್ಮವರೊಂದಿಗೆ ವಿಜಯೋತ್ಸವದಲ್ಲಿರುವಂತಹ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದವ ನಮ್ಮ ಸಂಭ್ರಮಕ್ಕೆ ತಡೆ ಹೊಟ್ಟಿದೆಯೋ ಯಾರೋ ನೀನು.
ಬೇಕಾದವನು. ನೀವೇ ಅಪ್ಪ. ಮತ್ತೆ ಯಾರಪ್ಪ? ಅದೇ ಹೇಳಿದ್ದು ನಿನ್ನ ಮಗನಿಗೆ ನಿನ್ನ ಅಪ್ಪ ಆಗಬೇಕು. ನೀವು ಅಮ್ಮ. ಅಲ್ಲ ಯಾರ ನೀನು? ನಿಮ್ಮ ಮಗ. ನನ್ನ ಮಗ ಅಂತ ಹೇಳಿದ್ರೆ ಜಾಗ. ಅವ್ವ, ನಿಮಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿಮ್ಮ ಗಂಡನ ಮಗ. ಏನಾದ್ರು ಬಾಯಿಗೆ ಬಂದಾಗಿ ಹೇಳುವುದು? ಆ. ಮದುವೆ ಆಗುವುದಕ್ಕಿಂತ ಮೊದಲಾಗಿ ನನ್ನ ಗಂಡನಿಗೆ ನೀನು ಮಗ ಆಗಬೇಕು. ಹೇಗದು? ಅವ್ವ, ಏನು? ಪಾತಾಳದಲ್ಲಿ ವಧುವರದಲ್ಲಿ ನನ್ನ ಅಪ್ಪ ಸತ್ತವಾಗ ಆ. ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ಏನಂತ? ಅಪ್ಪ ಸತ್ರು ಅಂತ. ಆ. ಅದಕ್ಕೆ ಅವ್ರು ಹೇಳಿದ್ದಾರೆ ಬೇಸರ ಮಾಡಬೇಡ ನಾನಿದ್ದೇನೆ ಅಂತ. ಓಹೋ, ನಿಮ್ಗೆ ಆಕ್ಷತೆಗಳು ಕೊಟ್ಟವರು, ಓ. ಅದಕ್ಕಾಗಿ ಅಪ್ಪ ಅಂತ ಕರೆಯುವುದಾ? ಆಗಬಹುದು. ಅಪ್ಪ, ಓ, ನನ್ನ ಅಪ್ಪ ಒಂದು ಸತ್ತೋದ್ರಮ್ಮ. ಏನು ಮಾಡ್ಲಿಕ್ಕೆ ಆಗ್ತದೆ? ಸತ್ತಿದ್ದಾರಲ್ಲ, ಬಿಡುವ ವಿಚಾರ. ಈ ಅಪ್ಪ ಅಲ್ಲ, ಈ ಅಪ್ಪ. ಈ ಅಪ್ಪ ಅಂದ್ರೆ ಯಾರ? ಈ ಅಪ್ಪ. ಅಂದ್ರೆ ನನ್ನ ಗಂಡನ ಜೊತೆಲಿ ದೇವಲೋಕಕ್ಕೆ ಹೋದವ. ಓ. ನಮ್ಮವರು ಬರ್ಬೇಕಿತ್ತು, ಆ. ಯಾಕೆ ಬರ್ಲಿಲ್ಲ? ವಿಷಯ ಹೇಳಿಲ್ಲ. ಹೇಳಿಲ್ಲ ನೀನು. ಲೋಲಿಸಬೇಕು ತಾಯಿ, ಲೋಲಿಸಬೇಕು ತಾಯಿ, ನಿನ್ನ ಹರಣ. ಲೋಲಿಸಬೇಕು ತಾಯಿ, ನಿನ್ನ ಹರಣ, ನಿನ್ನ ಹರಣ. ಮಾನಿಗುಳ ಮನಿಯೇ. ಅಮ್ಮ, ಏನು? ಎಲ್ಲಿಂದ ಪ್ರಾರಂಭಿಸ್ಬೇಕಂತಲೇ ಗೊತ್ತಾಗುದಿಲ್ಲ. ಎಲ್ಲಿಂದ ಪ್ರಾರಂಭಿಸಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಪ್ರಾರಂಭಿಸು. ಅಮ್ಮ, ಓ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ಹೇಳಿದ್ಯಲ್ಲ. ನನ್ನ ಅಪ್ಪ ಸತ್ರು ಅಂತ. ಆ. ಅದಕ್ಕೆ ಅವ್ರು ಹೇಳಿದ್ದಾರೆ ಬೇಸರ ಮಾಡಬೇಡ ನಾನಿದ್ದೇನೆ ಅಂತ. ಅದನ್ನ ಆವಾಗ ಹೇಳಿದ್ದಿ, ಮತ್ತೆ ಹೇಳುವ ಅಗತ್ಯ ಇಲ್ಲ. ಆಯ್ತಾ? ಒಮ್ಮೆ ಹೇಳಿದ್ಯಲ್ವ ನೀನು? ನನಗೆ ಅಲ್ಲಿಂದಲೇ ನೆನಪಾಗುದಪ್ಪ. ಹೌದಾ? ಮತ್ತೆ ಮುಂದುವರಿಸು. ಅಮ್ಮ, ಓ. ಮೊನ್ನೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಮೇಲೆ ಹೊರಟ್ರಮ್ಮ. ದೇವಲೋಕಕ್ಕೆ ಹೋದವರು ನೀವು. ಮೇಲೆ ಹೋಗಿ ಹರಿವರ್ಪಿ ಗಡ್ಡದಲ್ಲಿ ನಿಂತೆವು. ಅದು ಹರಿವರ್ಷ ಗಂಡದಲ್ಲಿ ನಿಂತವ. ಅಲ್ಲಿ ನಿಂತ ಕೂಡಲೇ ಆ ಕಡೆಯಿಂದ ದೇವತೆಗಳು ಬಂದ್ರಮ್ಮ. ದೇವತೆಗಳು ಯಾರೆಲ್ಲ ಬಂದ? ಒಬ್ಬರಲ್ಲ, ಒಬ್ರಲ್ಲ, ಇಬ್ಬರಲ್ಲ, ಇಬ್ರು ಅಲ್ಲ, ಹತ್ತಲ್ಲ, ಹತ್ತಲ್ಲ, ನೂರಲ್ಲ, ನೂರು ಅಲ್ಲ, ಸಾವಿರ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಮತ್ತೆಷ್ಟು ಮಂದಿ ಇದ್ರ? 33. ಏನಾರು ನೀನು ಲಕ್ಷ ಅಲ್ಲ 33. ಏನು 33 ಹೆಚ್ಚು ಉಂಟಾದ್ರೆ? 33 ಕೋಟಿ. ಓಹೋ, 33 ಕೋಟಿ ದೇವತೆಗಳೇ. ಏನಾಯ್ತು? ಏನಾಯ್ತು? ಅಳುವುದ ನೀನು? ಯಾಕೆ ಈ ರೀತಿ ಅಳುವುದಾ? ಅಲ್ಲಿ ಕುಂಟು. ಅಳುಬೇಡ, ಮುಂದೆ ಏನಾಯ್ತು ಅದನ್ನು ಹೇಳು. ಅಮ್ಮ, ಹಾ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ ಬೇಸರ. ಅದನ್ನ ಆವಾಗ ಹೇಳಿಲ್ವ ನೀನು? ನೀವು ಮಧ್ಯೆ ಮಾತಾಡಿ ನನಗೆ ಮರ್ತೆ ಹೋಯ್ತಪ್ಪ. ಅದು ಒಂದು ಸಲ ಹೇಳಿದ್ರೆ ಗೊತ್ತಾಗ್ತದೆ. ಎಲ್ಲಿ ನಿಲ್ಲಿಸಿದ್ದು? 33 ಕೋಟಿ ದೇವತೆಗಳು ಬಂದದ್ದು. 33 ಕೋಟಿ ದೇವತೆಗಳು ಬಂದ ಕೂಡಲೇ ಪ್ರಾರಂಭ ಆಯ್ತಪ್ಪ. ಯಾವುದು? ಯುದ್ಧ. ಯುದ್ಧವೇ? ಯುದ್ಧ ಆದ್ರೆ ಬರೇ ಯುದ್ಧ ಅಲ್ಲಮ್ಮ. ಮತ್ತೇನು? ಕಾಲಗ. ಅಳಲು. ಕಾಲಗಾದ್ರೆ ಬರೇ ಕಾಲಗಲ್ಲಮ್ಮ ಸಮರ. ಸಮರ ಆದ್ರೆ ಬರೇ ಸಮರ ಅಲ್ಲಮ್ಮ ಯುದ್ಧ. ಯುದ್ಧ ಆದ್ರೆ ಬರೇ ಯುದ್ಧ. ಅದೆಲ್ಲ ಒಂದೆಲ್ಲ ಬೇರೆ ಬೇರೆ ಹೇಳುವ ಅಗತ್ಯ ಉಂಟಾ? 5 ಸಲ ಒಂದಾಗಿದ. ಈ ಸಲ ಅಲ್ಲ, ಯಾವಾಗಲೂ ಒಂದೇ. ಯುದ್ಧ ಎಂಬುದಾಗಿ ಹೇಳಿದ್ರೆ ಸಾಕ ನೀನು. ಅಮ್ಮ, ಓ. ನೀನು ಕಚ್ಚಿತ್ತಿ ಅಂತ ಹೆದರಿಕೆ ಆಗುದು ಪುಣ್ಯಾತ್ಮ. ಆ ರೀತಿ ನೀನು ಅಳುವುದ? ಅಲ್ಲಿ ಯಾಕೆ ಅಳುವುದು? ಅಲ್ಲಿ ಕುಂಟು. ಅಳಬೇಡ, ಮುಂದೆ
ಮ್ಯಾಚ್ ಮಾಡ್ರಲ್ಲಿ ಹೇಳಿದೆ ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವರು ಹೇಳಿಬಿಡ್ತಾ ಹೇಳಿದಲ್ವಾ? ಮತ್ತೆ ನೀವು ಮತ್ತೆ ಮತ್ತೆ ಮಾತಾಡ ಯಾಕೆ ಅದನ್ನೇ ಹೇಳುದು? ನೀವು ಮತ್ತೆ ಮಾತಾಡುವಾಗ ಅಲ್ಲ, ಬೇರೆ ಹೇಳುವುದಕ್ಕೆ ಆಗುದಿಲ್ಲ. ಅವ ಎಲ್ಲಿ ಡಿಲ್ಲಿ ಯುದ್ಧ ಪ್ರಾರಂಭವಾಯಿತು. ಯುದ್ಧದಲ್ಲಿ ದೇವತೆಗಳೆಲ್ಲ ಓಡಿದ್ರಮ್ಮ. ಹೌದೇ, ಒಳ್ಳೆ ವಿಚಾರ ಇದು. ಆಮೇಲೆ ಶಿವಪ್ಪ ಬಂದ. ಸುರಪ್ಪ ಬಂದದ್ದು. ಶಿವಪ್ಪ ಬಂದ ಕೂಡ್ಲೆ ಮತ್ತೆ ಆರಂಭ ಆಯ್ತು. ಯಾವುದು? ಒಂದು ಏನದು? ನೀವೊಂದದ್ದು. ನಾನು ಹೇಳಿದ್ದು ಯುದ್ಧ ಅಂದ್ರೆ ಎಲ್ಲ ಒಂದೇ ಅಂತ. ಯುದ್ಧ ಪ್ರಾರಂಭವಾಯಿತು. ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ಇಂದ್ರ ಕೂಡ ಓಡಿದ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತು. ಅಮ್ಮ, ರಾಯರು ಸಿಂಹಾಸನ ಏರಿದವಾಗ ನಾವು ಬದಿಯಲ್ಲಿ ನಿಂತು ಬುಗೆ ಬುಗೆ ಅಂತ ಬೊಬ್ಬೆ ಹಾಕಿದೆವು. ಬುಗೆ ಉಗೆ ಉಗೆ ಎಂಬುದಿಗೆ ಹೇಳಿದ್ದ ನೀವೆಲ್ಲರೂ. ಅಷ್ಟೊತ್ತಿಗೆ ಒಬ್ಬ ಬಂದ. ಒಬ್ಬ ಯಾರು ಬಂದದ್ದು? ಇಷ್ಟಕ್ಕೆ ಇದ್ದವ. ಯಕ್ಷ ಪಿಂಗಳಾಕ್ಷ. ಯಕ್ಷ ಪಿಂಗಳಾಕ್ಷ ಒಂದು ಮೊಟೆ 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 ಅಂತ ರಾಯರಿಗೆ ಹೊಡ್ತಾವ. ಅವ ಹೊಡೆಯುವಾಗ ನಮ್ಮವ್ರು ಬಿಡ್ಲಿಕ್ಕಿಲ್ಲ. ಏನಾಯ್ತು? ಯಾವ ರೀತಿ ಅಳುತ್ತಿ ಅಂತ ನನಗೆ ಗೊತ್ತಾಗಲಿಲ್ಲ. ಅಳುಬೇಡುವ ನೀನು. ಅಲ್ಲಿ ಕೊಂಚು ಅದಕ್ಕೆ ಅಳುತ್ತಲೇ ಇರುವುದು ಬೇಡ. ಮುಂದೇನಾಯ್ತು? ಯಕ್ಷ ಬಂದ. ಮೊಟೆ ಮೊಟೆ ಹೊಡೆದವಾಗ ರಾಯರು ಅಲ್ಲಿಗೆ ಕೂತ್ಕೊಂಡ್ರು. ಕೂತ್ಕೊಂಡದ್ದು ಯಾಕ? ಸ್ವಲ್ಪ ರಜೆ ಆಗ್ತಾ ಇತ್ತು ಅಲ್ಲಿ. ಅದು ಹಾಗಲ್ಲ, ಯುದ್ಧ ಅಂತ ಹೇಳಿದ್ರೆ ಇರ್ಲೇಬೇಕಾದ್ರೆ. ಅಮ್ಮ ಹತ್ತಿರ ಹೋಗಿ ನೋಡುವಾಗ ಒಂದು ದಿವಸದ ಹೊರಗೆ ಬಿದ್ದಿದೆ. ಯಾವ್ದಾ? ಕಾಲಿಗೆ. ಏನಾಯ್ತಲ್ಲ ಅವರಿಗೆ? ರಾತ್ರಿ ಹೋಗಿದ್ದಾರೆ. ಅಯ್ಯೋ, ಎಂಬುದಾಗಿ ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ಹೋಗುವಂತ ಸಂದರ್ಭ ಹೇಳಿ ಹೊರಟು ಹೋದವರು. ಮಾಲಿನಿ ದೇವಲೋಕವನ್ನು ಸೇರುತ್ತೇನೆ, ಸುಬಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ ಪತಿಯೇ ಪತಿಯೇ ದೇವಲೋಕವನ್ನು ಸೇರಿ ಸುಬಳಸರನ್ನು ಸೋಲಿಸಿದರೂ ಕೂಡ ಯಕ್ಷದ ಕೂಡ ಹೋರಾಟವನ್ನು ಮಾಡುವಂತ ಸಂದರ್ಭ ನಿಮ್ಮ ಭುಜಬಲ ಕುಂದಿ ಹೋಯಿತೆ ಸ್ವಾಮಿ, ಕುಂದಿ ಹೋಯಿತೆ. ನಿಮ್ಮನ್ನು ಕಳೆಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ನನಗೆ ಬಂದಂತಹ ಕಷ್ಟವನ್ನು ಯಾರಲ್ಲಿ ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಏನು ದೇವತೆಗಳೇ, ದೇವಲೋಕದಲ್ಲಿ ಸೊಕ್ಕಿ ಬರೆಯುತ್ತಾ ಇದ್ದೀರಿ ನೀವು. ನಿಮ್ಮನ್ನು ಸುಬಳಸರು ಎಂಬುದಾಗಿ ಕರೆಯುವುದಲ್ವೇ? ಅಂದ್ರೆ ಹೂವಿನಂತ ಬಳಸಲು ಹೊಂದಿಕೊಂಡಿರಬೇಕಿತ್ತು. ಆದರೆ ಕೆಟ್ಟ ಬಳಸಲು ಹೊಂದಿಕೊಂಡವರು ಬಿಡಲಾರೆ ಬಿಡಲಾರೆ ನಿಮ್ಮನ್ನು. ಸೊಕ್ಕಿ ಮರೆಯುತ್ತಿರುವಂತ ನಿಮಗೆ ಸರಿಯಾದ ಶಿಕ್ಷಣ ಕೊಡಿಸದೇ ಇದ್ರೆ ನಾನು ದಿದ್ದಿಸುತ್ತೆ ಅಲ್ವೇ ಅಲ್ಲ? ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ಯಾರು ಯಾರಲ್ಲಿ ಯಾಕೆ ಹೇಳಬೇಕು? ನನ್ನ ಮಗ ವಿಕ್ರಮಿಯಾಗಿ ಬರೆಯುತ್ತಾ ಇದ್ದ ಹಾಲೆ ನಡೆಯುತ್ತಾ ವಿಚಾರವನ್ನು ಮುದ್ದು ಕಲ್ದಲ್ಲೇ ಹೇಳಬೇಕು. ಹೇಳಬೇಕಾದ್ರೆ ಮಗನನ್ನು ಕರೀಬೇಕು ನಾನು. ನನ್ನ ಮಗನನ್ನೇ ಕರೆಯುತ್ತೇನೆ ನಾನು, ನನ್ನ ಕಂದನಲ್ಲೇ ಕರೆಯುತ್ತೇನೆ ನಾನು. ಮಗನೇ ಕಂದ ಬಾ ಮಗನೇ, ಬಾ ಕಂದ ಬಾ ಮಗನೇ.
ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲೇ ರಾಜಕುಮಾರನ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಬನ್ನ ಮುಖವಲೋಕನ ಮಾಡುತ್ತಿದ್ದೆ, ಭಾರಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಾರಣೆ ಕಣ್ಣೀರಿಂದ ಒದ್ದೆಯಾಗಿದೆ. ಯಾಕಮ್ಮ ಮುದ್ದು
ಏನಮ್ಮ ನಮಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ? ಸರಿ ಏನು ತಾಯೇ ನಮ್ಮ ಬಾಳುವೆ ಇಂದಿಗೆ ತೀರಿದ್ದು ಮಗನೇ. ಹೇಳಬಾರ್ದು ತಾಯಿ ಹಾಗೆ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗನೇ? ಅಲ್ಲಯ್ಯಮ್ಮ ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ನನ್ನ ಜನಕ ಸುಬಳಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ತಾಯೇ. ಆದರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿಯಾಗಿ ಹೇಳಲಿ ಮಗನೇ ನಿನಗೆ? ಏನಮ್ಮ ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ನಿನ್ನ ಜನಕನನ್ನು ಕೊಂದು ಬಿಟ್ಟು ನನ್ನ ತಂದೆಯು ಅಳಿದರೆ ಅಮ್ಮ. ನನ್ನ ತಂದೆಯವರು ಇನ್ನೆಲ್ಲವಾದರೆ ತಾಯೇ ಇಲ್ಲ ಮಗನೇ. ನಾನು ತಪ್ಪಲಿಯಾದೆ, ನಾನು ಅನಾಥನಾದಮ್ಮ. ಹೇಳಬೇಡ ಮಗನೇ, ಆ ರೀತಿಯಾಗಿ ನಿನಗೆ ಲಾಳಿದ್ದೇನೆ ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ತಂದೆ ಮಾಡಿ ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ
ನನ್ನ ತಂದೆಯನ್ನು ಬಂದವ ಹಾ? ಯಾರವ? ಯಕ್ಷ ಮಗನೇ. ಯಕ್ಷ. ಹಾ? ಆ ಯಕ್ಷಕ್ಕೆ ಕ್ಷಾತ್ರರು ಲಕ್ಷವೇ ಎನದು. ಓಹೋ. ಅಮ್ಮ ಮಗನೇ. ಆತನನ್ನು ಹಾ? ಸಾಧ್ಯ ಪಡೆಯುತ್ತಿರುವಂತಹ ವೇಳೆಯಲ್ಲಿ ಓಹೋ. ನಮ್ಮ ಕುಲದೇವನಾದಂತ ಶಂಕರನೇ ಹಾ? ಮುನಿಗನೆಲ್ಲ ನಮ್ಮ ಹೌದೇ? ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ಹಾ? ನಾನು ಬರ್ತೇನೆ. ಹೌದೇ? ತಡ ಮಾಡುದಿಲ್ಲ, ಆಹಾ. ತಡ ಮಾಡುದಿಲ್ಲ. ಅದಕ್ಕಾಗಿ ಬಳಿಕ ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಐತೆ ಅಮ್ಮ. ಹೌದು ಕಂದ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಕಂದ. ಹರಿ? ಹೌದು ಮಗನೇ. ಏನು ಮಾತಾಡಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ, ಓ ಆ ನಾರಾಯಣ ಆ. ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನ ಬೆಟ್ಟೆ ರಕ್ತ ಕಾರಿಸಿಯನಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ಏನಮ್ಮ? ನೇರವಾಗಿ ಅರಣ್ಯವನ್ನು ಸೇರಬೇಕು ನೀನು. ತಪಸ್ಸನ್ನಾಚರಿಸುವುದಕ್ಕಾಗಿ ಕಂದ. ತಪಸ್ಸು ಮಾಡುವುದಕ್ಕೆ? ಹೌದು ಮಗನೇ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಅಮ್ಮ, ಓ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯ. ಹೌದೇ? ಹೊರಟು ಬಂದಿದ್ದೇನೆ. ಆಗಬಹುದು. ಆಶೀರ್ವಾದ ಮಾಡಿ ಅಮ್ಮ. ಆಗಲಿ ಮಗನೇ. ಓಯ್. ಕಂದ, ಅಮ್ಮ, ಇದು ನಿನ್ನ ರಕ್ಷಣೆಗಾಗಿ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆಗ್ಲಿ ತಾಳೆ. ಹೋಗಿ ಬಾ ಕಂದ. ಓಯ್. ಶುಭವಾಗಲಿ. ಯೋಗ್ಯವಾದ ಶೀರ್ಷವನ್ನ ಪಡೆದ ಹಾಗೆ ವಿಧಾತನ ಕುರಿತು ತಪಸ್ಸನ್ನು ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ
ಇದ್ದಾನೆ. ನಮ್ಮ ಕಷ್ಟವನ್ನವನಲ್ಲಿ ಬಿತ್ತರಿಸುವ ನಮಗೆ ಸಮರ್ಥನಾದ ನಾಯಕನವನೇ. ಪರಿಹಾರ ಸಿಕ್ಕಿತ್ತು, ಹೊರಡು. ಯಾರು ಬಂದದೊಮ್ಮೆ ಬಂದ್ರೆ ಬನ್ನಿರಯ್ಯೋ, ಈ ಕಡೆಗೆ ಬನ್ನಿ. ಬನ್ನಿರಯ್ಯೋ, ದೈತ್ಯರ ಗಡನ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡುತ್ತಾ ಇದ್ರಿ, ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ಏನು ಬಂದೆ ಹೇಳಿ ಬರಿಗೆ. ಇವರೆಲ್ಲ ನಮ್ಮವರೇ, ಸಜಾತಿ ಬಾಂಧವರು. ಮತ್ತೊಮ್ಮೆ ಪ್ರಣಾಮಗಳು. ಶೋಣಿತಾಪುರದಲ್ಲಿದ್ದಂತಹ ನಾವು ದೇವರ ಕದರಿಗೆ ಸಾಗಿದೆವು. ದೇವತೆಗಳನ್ನು ಪಡಿ ನೋಡಿದೆವು. ದೇವೇಂದ್ರ ಸೋತ ಹರಿಯ ಬಳಿಯಲ್ಲಿ ದೂರ ನಿತ್ತ ಬಾರದ ಹರಿ ಕರೆದ ಚಕ್ರವನ್ನೇ ಕಳುಹಿಕೊಟ್ಟ. ಪರಿಣಾಮವಾಗಿ ಅಂಗಾಂಗಗಳನ್ನು ಕಳೆದುಕೊಂಡು ಈ ಕಾರಣದಲ್ಲಿದ್ದವರಯ್ಯ ನಾವು. ಅಲ್ಲಿಂದ ಎದ್ದದ್ದೇನು ಕಾರಣ ಉಂಟು? ಆ ವೇಳೆಯಲ್ಲಿ ನೀವು ವಾದ್ಯವೊಂದನ್ನು ಕೇಳಿದ್ದೇವೆ. ವಿದ್ಯುನ್ಮಾಲಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದಿದ್ದಾನೆ ಎಂಬುದಾಗಿ ಇಲ್ಲಿಗೆ ಬಂದ ಕಾರಣ ಏನು? ದೇವೇಂದ್ರನ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿಮಗೆ ವಿಷಯ ಗೊತ್ತಿಲ್ವಾ? ನಿಮ್ಮ ತಂದೆಯನ್ನು ಕೊಲ್ಲಿಸಿದ್ರು.
ನಾಲ್ಕಲೋಕಕ್ಕೆ ಯಾರನ್ನು ಕೇಳಿದ್ದೀರಿ? ನಾನೇ ಸರಿ, ಅನೇಕವಿದೆ ಏನಂತೆ ಆಲಿಸಿರಿ. ತ್ರಿಭುವನಗಳಲ್ಲಿ ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನ ಅಂತ ವೈಶಾಖ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾನಂತೆ ಎನ್ನುವಂತ ವಿಚಾರವನ್ನು ದೂತನಾಡಿನಲ್ಲವೇ ಸಿದ್ಧರಾಗಿರಬೇಕು ಅವನ್ನ ಎದುರಿಸುವುದಕ್ಕಾಗಿ. ಅದಕ್ಕಾಗಿ ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ, ನಿಮ್ಮ ವಾಹನ ಹಿಡ್ಕೊಂಡು ನಡೆಯೋಣ
ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಉದ್ದೇಶ ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದಾಡಿಸುವಾಗ ಯಾರು ನಿನ್ನದಾದಂತ ಆರ್ಭಟೆಯನ್ನು ಯಾಕೆ ಹೌದೇನು ನಿನ್ನವರನ್ನು ಸೇರಿಸಿಕೊಂಡು ನಮ್ಮದಾದಂತಹ 4 ಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದೆ. ಬಂದಂತಹ ಉದ್ದೇಶ 4 ಪೀಠವನ್ನು ಕೈವಶ ಮಾಡುವ ಜೊತೆಗೆ ತಂದೆಯನ್ನು ಕೊಂದಂತ ಹಾಗೆ ಎನ್ನುವ ಹಾಗೆ. ಈಗ ನಿನ್ನಂತರನ್ನು ಅನೇಕ ಮಂದಿ ಕಂಡಿದ್ದೇನೆ. ಈ ಹೊತ್ತಿಗೆ ನಿನ್ನ ತಲೆಯಲ್ಲಿ ಕೋರಿನ ಇದೆ ಅನ್ನೋ ಕ್ಷಣಕ್ಕೆ ನೀನೇ ಬಲಿಷ್ಠ ಎನ್ನುವ ಹಾಗೆ ಮಾರ್ಮಲ್ ಎದುರು ಮಂದಿ ಅಂತಾದ್ರೆ ಗಜಾತಾನ ಆಯ್ತಲ್ವೇ? 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಬೋದು ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣ ಆಗಬೇಕು. ಹೋಗಿ ಬ್ರಾಹ್ಮಣರಿಗೆ ದಾಕ್ಷಿಣ್ಯ ಬೇಡ, ಪರಳನ್ನು ಏರಿ ಹಾಗೆ ಯಾರದು ಸೂರ್ಯಚಂದ್ರರು ನಿಮಗಾದರೂ ಸರಿ ಮಹಿಷನಪ್ಪನೆ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಜತನ ಜೋಕೆ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ಚೇತನ್ ಶೆಟ್ಟಿ, ಬೊಳ್ಳೆಚ್ಚಾರು, ಸಾಲೆತ್ತೂರು ಇವರಿಗೆ ಹಾಗೂ ಇವರ ಕುಟುಂಬಸ್ಥರಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಶ್ರೀಮತಿ ಮತ್ತು ಶ್ರೀ ನಳಿನಾಕ್ಷಿ ಮತ್ತು ಮಕ್ಕಳ ಸೇವಾ ಬಾಪ್ತು ಬಂಟ್ವಾಳ ತಾಲೂಕು ಬೋಳಂತೂರಿನಲ್ಲಿ
ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಲೋಕಕಂಟಕನಾಗಿ ಮರೆಯುತ್ತಾ ಇದ್ದಾನೆ, ಮಾಡಬಾರಂತ ಅನ್ಯವನ್ನು ಸಿಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮದಂತ ಸುಲೋಕವನ್ನು ಸೇರಿ ನಮ್ಮವರನ್ನೆಲ್ಲ ಸದೆ ಮಾಡಿದು ತನ್ನಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದೆನ್ನುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಡೆಗೆ ಬಂದಿದ್ದೇವೆ. ನೀನೇ ಒಂದು ಹಾದಿಯನ್ನು ಕಾಣಿಸಬೇಕು. ಅದರ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ನಾನು ನಿನ್ನನ್ನೇ ಅರಸುತ್ತಾ ಕೈಲಾಸದೆಡೆಗೆ ಸಾಗಿ ಬಂದವ. ಮಧ್ಯಪಥದಲ್ಲೇ ನಿನ್ನ ಭೇಟಿಯಾಗಿ ನೀನೇನು ಅರಿಯದೇ ಇದ್ದದ್ದಲ್ಲ. ಮಹಿಷನ ಕುರಿತಾದ ಭೀತಿಯೇ ಆವರಿಸಿದೆ ಲೋಕಲೋಕಗಳಲ್ಲಿ. ವಧೆ ಮಾಡುವುದು ಹೇಗೆ ಎನ್ನುವುದೇ ಚಿಂತನೆ. ಸೇರಿದ್ದು ನಾವು ತುಹಿನಾದ್ರಿಯ ತಪ್ಪಲು ಪ್ರದೇಶದಲ್ಲಿ ಚಂದ್ರಕಾಂತದ ಶಿಲೆ ಆಲೋಚಿಸೋಣ. ಗಿರೀಶನು ನಾಪತ್ತೆ ಮುಕ್ಕೋಟಿ ದೇವತೆಗಳನ್ನು ದಸೆಗಿಳಿಸಿ ಪಂಚಮಹಾಪಾತಗಳನ್ನು ಮಾತ್ರ ವಿಜೃಂಭಿಸ್ತಾ ಇದ್ದಾನೆ. ಆ ತರವಾದಿಗೆ ಕಂಗೆಟ್ಟಂತ ನಾವು ನಿಮಗೆ ಶರಣು. ನನ್ನಲ್ಲಿ ಅಂತಸ್ಥವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ರುದ್ರ ತೇಜವನ್ನು ನಭೋಮಂಡಲಕ್ಕೆ ಇದು ಬ್ರಹ್ಮ ತೇಜವನ್ನು ಹೊರಗೆಡಹಿದೆ. ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇನೆ.
ಆಲಿಸು ಮನಸರೇ, ಹೇಳಿರಿ ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ, ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ, ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಲೋಕಲೋಕಂಗಳೇ ಸಂಕಷ್ಟ ಪಡುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ. ಅನುಕೂಲವಾಯಿತು ತಾಯಿ ವಿಧಾತನಿತ್ತಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ದುಷ್ಟರ ದುರ್ಗುಣ ತತ್ತರಿಸಿ ಹೋಗಿದೆಯಮ್ಮ ದೇವತೆಗಳ ಗಡಣ. ನಡೆಯುತ್ತಿಲ್ಲವಮ್ಮ ಭೂಮಿಯಲ್ಲಿ ಯಾಗ ಯಜನ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ. ಪರಿಪಾಲಿಸಬೇಕಮ್ಮ ಕರುಣ. ಮಹಿಷ ಭೀತಿ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದ ದೇವತೆಗಳನ್ನು ದಸಗೆಡಿಸಿದನೆ. ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ. ತಿಳಿದೆ ಶಂಕ ದುರ್ಗಾಜರೀಗ ಅವನೊಂದಿಗೆ ಮಕ್ಕಳೇ, ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಳರನ್ನೆಲ್ಲ ತಡೆದು ಧರ್ಮನಾಶಕನಾದಂತಹ ಮಹಿಷನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಭೈರಸ್ಥರಾಗಿರಿ, ಭೈರಸ್ಥರಾಗಿರಿ, ಭೈರಸ್ಥರಾಗಿರಿ. ಜಯ ಜಯ ನಾವು ಅಭೀತರಾಗಿದ್ದೇವೆ. ಆ ಕ್ಷಣದಲ್ಲಿಯೇ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನು ಮಾತೆಗಾಗಿಯೇ ಘನತರದಿ ಶೋಭಿಸುವಂತಹ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರನಾರಿಯರೆಲ್ಲರೂ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ. ಭಕ್ತಿಯ ಆಯುಧಗಳನ್ನು ಶಕ್ತ್ಯಾಯುಧಗಳನ್ನಾಗಿಸಿ ಬಹು ಬಾಹುಗಳಲ್ಲಿ ನೀನು ಧರಿಸಿದೆ. ಮಹಿಷವಧೆಗಾಗಿ ಸಿದ್ಧಳಾದೆ. ತಾನೊಂದು ಸೇವೆ ಮಾಡ್ತೇನೆ ಎನ್ನುವ ಹಂಬಲವನ್ನೇ ಹೊಂದಿ ಅದೋ ಹಿಮವಂತನೇ ಕೇಸರಿಯಾಗಿ ಬರುತ್ತಿದ್ದ.
ಜನಪದಿಗೆ ಬೇಕಾಗಿ ಇದು ಹರಿಬರಿ ಉತ್ಪಾದಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾದಗಳು? ತಿಳಿದೆ ಯಾವಳೋ ಬೆಳಕೆ ಹೆಣ್ಣ ಅಥವಾ ಹಿಡಿಯೋಗಿ ಬಂದ ಶಂಕದುರ್ಗ ಕೆಳಗೆ ಯಾರೆಂಬುದನ್ನು ಮಾಡಿದೆ. ಸಕಲ ಸಿದ್ಧತೆ ಇಲ್ಲದಾವೆ. ಅಷ್ಟಭುಜದೆ ಮೆರವ ನಾರಿ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತಹ ಕೇಸರಿಯನ್ನು ಹೇಳಿ ದಿಟ್ಟದಂತ ಪ್ರತೀಕವಾಗಿ ಶಂಕದುರ್ಗದ ವಾದ್ರೆ ಯಾಕವನ್ನು ಒದಿಸಿದೆ. ಏನು ನನ್ನಲ್ಲಿ ವೈರತ್ವ ಅದರ
ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಇವನು ಲೋಕಾಧೀಶನ. ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ನೀನೆಲ್ಲ ಏನು ಕಂಜವ ನನಗೆ ಸೊಲನ್ನು ಬರೆಯುವರೆ ಬಂದೆ. ನೀನಗೆ ತರವಲ್ಲ, ಅಧಿಕಾರಿಯದಂತಲ್ಲ. ಈತವನ್ನೇ ಹೇಳಿದಾಗ ನನ್ನ ಜಂಗೆಯನ್ನು
ನಿಮಗೆಲ್ಲರಿಗೂ ಪಟ್ಟಣವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಾಸಿಸಿದ್ದೀರಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. 4 ಕವಂದಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕಿಂತದ್ದೇ ದುಷ್ಟರಿಂದ ಕಷ್ಟ ಬರುವುದು ಅಂತಾದರೆ ನಾವೇನು ಮಾಡುತ್ತಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕರಾಗಿರ್ತೀರಿ. ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ.
ಜೋಡಿತಾಪುರಕ್ಕೆ ಯಾರದ್ದು ಗೆಳೆತೀರಿ? ನಾನೇ ಸರಿ, ನಾನೇ ಸರಿ. ಅನೇಕ ವಿಧ ಆಲಿಸಿ ಕಶ್ಯಪ ಬ್ರಹ್ಮರ ಪೂರ್ಣಾನುಗ್ರಹದಿಂದ ಧನುದೇವಿಯ ಗರ್ಭಾಮತಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡವರು ಹಿರಿಯನಾದಂತ ನಾನೇ ಶುಂಭ, ಕಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ಅಷ್ಟು ಮಾತ್ರವಲ್ಲ, ಎತ್ತವೇ ಆಸೆ ನೀಡೇರಿಸುವುದಕ್ಕಾಗಿಯೇ ಘೋರವಾದಂತ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತ ವರಬಲಗಳನ್ನು ಪಡೆದವರು ಕೂಡ ವರ್ತಮಾನ ಕಾಲದಲ್ಲಿ ಅನುಜನಾದಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಈ ಪುರದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ. ಪವಿತ್ರವಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ತಾಯಿಂದಲೇ ಆಶೀರ್ವಾದವನ್ನು ಪಡೆದು ಘೋರವಾದಂತಹ ಕಾರಣವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ವಾಲಿದಂತಹ ವಿಧಾತನಲ್ಲಿ ಈ ದರೆಯೋನಿಜರಿಂದ ಮತ್ತು ಮೂರು ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದವರಿದ್ದೇವೆ. ಆ ಬಳಿಕ ಕೈಗೊಂಡದು ದಿಗ್ವಿಜಯ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ನಂತರ ಇಳಿದದ್ದು ಪಾತಾಳ ಲೋಕಕ್ಕೆ. ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ವರ್ತಮಾನ ಕಾಲದಲ್ಲಿ ಎರಡು ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಎಂಬುದನ್ನು
ಹಾಗೆ ಭಾವಿಸಬೇಡ. ಏನು ಮಹಾ? ಶೋಣಿತಾಧಿಪ ಶುಂಭನನುಜ ನಿಶುಂಭನೆಂದರೆ ನಾನೇ ಬಂದ ಉದ್ದೇಶ ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟಂತಾದ್ರೂ ಬಳಿ ನಿನ್ನ ಶಿರ ಹೋಗಿ ವಜ್ರಾಯುಧವನ್ನು ಹಿಡಿದು ಗಜವನ್ನು ಏರಿಕೊಂಡು ದುರಕ್ಕೆ ಮುಂದಾದವ ಸ್ವರ್ಗದೊಡೆಯ ದೇವೇಂದ್ರ ಒಳಿತಾಯ್ತು ಬಲಿತಾಯ್ತು ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವ ಉದ್ದೇಶ ಶೋಣಿತಾಧಿಪ ಶುಂಭದಾನವನೆಂದು ನಾನೇ ಬಂದ ಉದ್ದೇಶ ಒಂದೇ ಯಾವುದು? ಸುರಲೋಕ ಸ್ವಾಧೀನ ಒಂದು ಹೆಜ್ಜೆಯನ್ನು ಮುಂದಿಟ್ಟಂತಾದ್ರೆ ನಿನ್ನದಂತ ಕಾಲನ್ನು ಗೊತ್ತರಿಸಿ ನಿಮ್ಮದಂತ ಅಹಂಕಾರವೇ ಹೌದೇನು? ನಿನ್ನವರನ್ನು ಸೇರಿಸಿಕೊಂಡು ನಮ್ಮದಾದಂತ ನಾಗಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದೀರಿ. ನಾಗಪೀಠವನ್ನು ಏರಬೇಕೆನ್ನುವ ಹಾಗೆ ಶತ ಯಾಗವನ್ನು ಮಾಡಿದ್ರ ಮುಖೇನವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದ ಪ್ರಸಾದವಾಗಿ ಪಡೆದಂತಹ ನಾಗಲೋಕದ ಗದ್ದುಗೆ ಭಕ್ತಿಯಿಂದ ಪಡೆದಿದ್ದೇನೆ. ಶಕ್ತಿ ಉಂಟೆನ್ನುವ ಹಾಗೆ ಮಾರ್ಮಲ್ಗೆ ಎದುರು ಬಂದಂತಾದ್ರೆ ತಲೆ ಮೇಲ್ಮರಿಸಿ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅಣ್ಣ ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಆಗ್ತಾ ಉಂಟು. ತಮ್ಮ ದೇವತೆಗಳು ಎಲ್ಲರೂ ಓಡಿದ್ದಾರೆ. ಹೌದು, ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ದೇವತೆಗಳು ಸಿಕ್ಕಿದ್ರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಇನ್ನು ಮುಂದಕ್ಕೆ 3 ಲೋಕದಲ್ಲಿಯೂ ಕೂಡ ಸುಮ್ಮನ ಆಳ್ವಿಕೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ನಡೆಯುವ ಯಾಗ ಯಜ್ಞ ಅದರ ಅರ್ಪಣ ತರ್ಪಣ ಏನಿದ್ರು ಮುಂದಕ್ಕೆ ಸುಮಾರ್ಪಣವೇ ಸರಿ. ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು ನಮಗೆ
ಸಹಕಾಗಿದ್ದೇನು ವಿಶ್ರಾಂತಿ ತಡ ಮಾಡುವುದಕ್ಕೆ ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಾಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ನಮಗೆಲ್ಲರಿಗೂ ಕ್ಷೇಮವನ್ನು ಆಗಿದ್ದೀಯ ನಿಜ. ಆದ್ರೆ ಏನು ಮಾಡೋಣಮ್ಮ, ಏನಾಯಿತು? ಈ ಹೊತ್ತಿಗೆ ಅವರಿಗೆ ದುರ್ಬಲವಾನ್ವಿತರು ಶುಭಾನುಶುಭನಂತ ದೈತ್ಯರು ವಿಧಿಯ ವರಬಲವನ್ನು ಪಡೆದು ನಮ್ಮದಂತ ನಾಲ್ಕು ಲೋಕವನ್ನು ಸೇರಿದ್ದಾರೆ. ಯುದ್ಧದ ಮುಖೇನವಾಗಿ ನಮ್ಮವನ್ನೆಲ್ಲ ಸದೆ ಮಾಡಿದು ತನ್ನಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದೆನ್ನುವ ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ಈ ತುಹಿನಾಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ದಾರಿಯನ್ನು ಗಣಿಸಬೇಕಮ್ಮ. ಈಗ ಅಭಯ ಕಿರಿದೋಗಮಯದಿ ಪುರಿಯುವಿನು ನಿಮ್ಮನ್ನು ಮರೆಯ ಮಾತಲ್ಲ ಮರೆಯಲಿ ನಿಜವರು ತುಹಿನಗಿರಿಯುಳಿಯಿರುವುದ ಿರುವುದೇ ತ್ರಿದೈಜರಿಗರು ಶ್ರೀದೇವಿ ಶ್ರೀ
ನಿಮ್ಮನ್ನು ದೆಸೆಗಿಡಿಸಿದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮ ನಿಗಮಗಳಿಗೆ ತಡೆಗೋಡಿಯಾಗಿ ವರ್ತಿಸುತ್ತಿದ್ದಾರೆ. ಯಾರು ಭಯ ಪಡಬೇಡಿ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಗದಿ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರೂ ವಾಧಿಸಿ ನಾಕವನ್ನು ಸ್ಥಿರಗೊಳಿಸುತ್ತೇನೆ. ಅಲ್ಲಿಯವರೆಗೆ ನಾವು ಇಲ್ಲಿರುವುದಮ್ಮ. ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಏನು ಮಾಡುದಮ್ಮ? ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಯಾವುದಮ್ಮ? ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಅಳುವ ಸುಮನವರಿಗೆ ಧೈರ್ಯವದಿರು ಈ ಬಳಿಗಾಯಗಿರೂಪಿಣಿ ಹಳರ ಬಳಿಗೈದುದ ಗೆಲುವಣ ರಾಜ್ಯ ಯೋಚಿಸಬೇಕಲ್ಲ. ಎಂದು ಮಗ ಮಾಯೇ ಮಾನವ
ಎಂದು ನುಡಿದಿ ಮಾಯಿ ದೈತ್ಯವೃಂದವನು ಇರಿದರಿ. ಮೂರು ಲೋಕವನ್ನು ಆಳಬೇಕಾದಂತಹ ಇಂದ್ರಾದಿ ದೇವತೆಗಳು ಅಳುತ್ತಾ ಇದ್ದಾರೆ. ದುರುಳರ ಸ್ವಾಧೀನವಾಗಿದೆ ನಾಲ್ಕು ಲೋಕದ ಪದವಿ. ದುರುಳರಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರು ವಧೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದು ಬಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿತು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ ಭೇಟಿಯಾಡುವುದಕ್ಕೂ ಅಲ್ಲ ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವೊಂದು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿಲಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಮಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆ
ತರತರವಾದ ಕೀರ್ತಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಕಾನನವನ್ನು ಸೇರಿದೆವು. ಸರಿ, ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಕರಿಸಿಕೊಂಡು ಮನೋದಿಚ್ಛತೆಯ ಸಂಚರಿಸುತ್ತಾ ಬರಬೇಕು. ಆಮೇಲೆ ಅಖಂಡವಾದಂತ ಬ್ರಹ್ಮಚಾರಿ ವ್ರತವನ್ನು ಪಡೆದಿದೆ. ಹೌದಣ್ಣ, ಅಷ್ಟೇ ದಿಗ್ವಿಜಯ ಆರಂಭ, ಭೂಲೋಕ ಪಾತಾಳ ಎರಡು ಲೋಕಗಳ ಕೈವಶವಾಯಿತು. ಏರಿದ್ದು ಸ್ವರ್ಗ, ಅದಾಗಲೇ ಶುಂಭನ ಆಳ್ವಿಕೆ. ಶುಂಭನಾದರೇನು ಪ್ರತ್ಯಕ್ಷ ಶಂಭುವಂದನು ಕೂಡ ನಾವು ಲೆಕ್ಕಿಸುವುದಿಲ್ಲ ಎನ್ನುವ ಹಾಗೆ ಸಮರವನ್ನೇ ಕೊಟ್ಟೆವು. ನಾರದ ಓಡಿ ಬಂದ ಸಂಧಿಯ ಮಾಡಿಸಿದ ಮಂತ್ರಿ ಪದವಿಯೊಂದಿಗೆ ನೇಮದಿಂದ ಹೊರಟದ್ದು ಹಾಗೆ. ವೈರಿಗಳಾದ ದೇವತೆಗಳಿಗೂ ಆಚರಿಸಿದಂತಾದ್ರೆ ಹಿಡಿದೆಳೆದುಕೊಂಡು ಬರಬೇಕೆಂಬುದಾಗಿ ಅಪ್ಪಣೆ ಆಗಿದೆ. ಹೌದಣ್ಣ, ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಅವರ ಸುಳಿವೆ ಇಲ್ಲವೇ ಇಲ್ಲ. ಅಣ್ಣನ ವಿಚಾರ ಹೋಗಲವರಲ್ಲದ ತೆಗಳುವರು ಯಾರು ಇಲ್ಲ. ಯಾಗ ಯಜ್ಞಾದಿಗಳು ಶುಂಭನ ಹೆಸರಿನಿಂದ ನಡೆಯುತ್ತಾ ಇದೆ. ಸತ್ಯ ನೋಡಿದಾಗ ಮನುಷ್ಯ ಆನಂದ ತಿರುಗಾಟ ಮಾಡಿದ ಹಸಿವು ದೃಶ್ಯಗಳು ಆರಂಭಿಸಿವೆ. ಹೊಟ್ಟೆ ಹಸಿವು ಹೋಗಬೇಕಾ? ಕಾಣಿಸುವುದು ಕದಂಬಕ ಅಂತಾರ ಮೃಗಬೇಟೆಯಾಡುವ.
ಒಂದಾಗಿ ಬೇಟೆ ಮಾಡಿದರೆ ಪ್ರಯೋಜನವಾಗ ಆಗದು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ಬೇಟೆ ಆಡ್ತಾ ಹೋದೆವು. ಹೌದು, ಪ್ರಯೋಜನವಾಯ್ತೇನೋ? ಅಣ್ಣ ಹಂದಿ ಬಾರಿಸ್ತೇನೆ. ಅಣ್ಣ ಹಂದಿಯ ಆಗಲ್ಲ, ಮತ್ತೆ ಹಂದಿಯ ಕಂಡೆ ಏನು ಮಾಡಿದೆ? ಹೋಗಿ ಹಿಡಿದ ಬಾಲ ಹಿಡಿದು ದರ 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 ದರ. ಎಷ್ಟು ದರ? ಹಂದಿಗೆ ಎಷ್ಟು ದರ ಅಂತ ಗೊತ್ತಿಲ್ಲ. ಬಾಲದಲ್ಲಿ ಹಿಡಿದು ಬಂಡೆ ಕಾಲಿಗೆ ಎಂತದು ಪಚಕ್ಕ? ಬಂಡೆ ಕಾಲಿಗೆ ಅಪ್ಪಳಿಸಿದಾಗ ಶಬ್ದ. ಸರಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಎಲ್ಲ ಬೇರೆ ಬೇರೆಯಾಗಿ ಹೋಗಿ ಮಾಂಸದ ಮುದ್ದೆ ಏನು ಮಾಡಿದೆ? ಮೆದ್ದೆ ಮೆದ್ದೆ, ರಕುತ ಕುಡಿದೆ ಕುಡಿದೆ, ಎಲುಬು ಏನ್ ಮಾಡಿದೆ? ಮುರಿದು ಚೀಪಿದೆ. ಹೌದಾ? ಚರ್ಮ ಹರಿದು ಹರಿದು ಬಿಸಿಲಿಗೆ ಹಾಕಿದೆ. ಯಾಕೆ ಹಾಕಿದ್ದು? ಅಣ್ಣ, ಮಳೆಗಾಲದಲ್ಲಿ ಏನಿಲ್ಲ, ಜೋರಾಗಿ ಮಳೆ ಸುರಿತದೆ, ಬೇಟೆ ಆಡುವುದಕ್ಕೆ ಕಷ್ಟ ಆಗುತ್ತದೆ. ಆವಾಗ ನಾವೀಗ ದುಡಿದದ್ದು ಮಳೆಗಾಲಕ್ಕಾಗುತ್ತದೆ. ನಮಗೆ ಈಗ ದುಡಿದದೆ ಬಂತು ಮಾರೆ ಅಲ್ವಾ? ಹೌದೌದು. ಆಗ ಏನಿಲ್ಲ, ಸಿಗುವುದಿಲ್ಲ. ಅದಕ್ಕಾಗಿ ಬಿಸಿಲಿಗೆ ಚರ್ಮವನ್ನು ಹಾಕಿದ್ದೇನೆ, ಚೆನ್ನಾಗಿ ಒಣಗುತ್ತದೆ. ಹೌದೌದು. ಮಳೆ ಬರುವಾಗ ಸಂಜೆಯ ಹೊತ್ತು ಸ್ವಲ್ಪ ಚಳಿ ಆಗ್ತದೆ. ಅದು ಮಳೆ ಬಂದ ಮೇಲೆ ಚಳಿ ಆಗ್ಲೇಬೇಕು. ಹೌದೌದು. ಆವಾಗ ಬೆಚ್ಚಗಿನ ಹೊದ್ದಿಕೆಯನ್ನು ಹೊದ್ದುಕೊಂಡು ಇಷ್ಟು ಸಣ್ಣದ್ರಲ್ಲಿ ಸಾಕಾಗ್ತದ? ಬಿಸಿಯಾದದ್ದು ಇಷ್ಟೇ. ಹೌದೌದು, ಇಷ್ಟೇ. ಬಿಸಿಯಾದದ್ದನ್ನು ಸ್ವಲ್ಪ ಎಂತದು
ಬಿಸಿಯಾದದನ್ನು ಕುಡ್ದದ್ದು ಸಂಜೆ ಹೋಗ್ತೀರ ಬಿಸಿಯಾದದ್ದು ಬೇಕು ಅಂತ ಇಲ್ಲದಿದ್ರೆ ಬರುವುದಿಲ್ಲ. ಬರುದಿಲ್ಲ. ಈ ಬಿಸಿಯಾದದ್ದೆಲ್ಲ ಕುಡಿಯುವಾಗ ಏನಾದ್ರೂ ತಿನ್ನಬೇಕು ಅಂತ ಆಗುತ್ತದೆ. ಅಂದ್ರೆ ಬಾಯಿ ಚಪ್ಪೆ ಚಪ್ಪೆ ಚಳಿ ಅಲ್ವಾ? ಹೌದೌದು. ಈಗ ತಿನ್ಲಿಕ್ಕೆ ಏನುಂಟು ಅಂತ ಆ ಕಡೆ ಈ ಕಡೆ ನೋಡಿದ್ರೆ ಏನುಂಟು? ಏನು ಸಿಗುದು? ಏನಿಲ್ಲ. ನಾವು ಈಗಾಗಲೇ ಮಳೆಗಾಲದಲ್ಲಿ ಒಣಗಿಸಿರ್ತೇವಲ್ಲ ಚರ್ಮ, ಅದುವೇ ಬಿಸಿಯಾದದ್ರೊಟ್ಟಿಗೆ ಸ್ವಲ್ಪ ಕುಡಿಯುದು ಈ ಕಡೆಯಿಂದ ತಿನ್ಲಿಕ್ಕೆ ತಿನ್ನುವಾಗ ಶಬ್ದ ಮಾಂಸ ಶಬ್ದ ಬರ್ತದೆ. ಒಣಗಿಸಿದಲ್ಲ ಗಟ್ಟಿಯಾಗಿರ್ತದಲ್ಲ. ಕುಡಿಯುವಾಗ ತಿನ್ನುವಾಗ ಆ ಒಂದು ನೋಡ್ಬೇಕಣ್ಣ, ಬಹಳ ಒಳ್ಳೇದಾಗುತ್ತದೆ. ಹೌದೌದು. ನನ್ನ ಬೇಟೆಯ ಕ್ರಮ ಹೀಗೆ ಅಣ್ಣ. ಏನು ಬೇಟೆಯನ್ನು ಆಡಿದೆ, ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ, ಹೇಳು ನನ್ನ ಮುಂದೆ. ಪ್ರಾರಂಭ ಮಾಡಿದೆ. ಹೌದಾ? ಆನೆಗಳು ಹಿಂಡಾಗೋಚಾರಿಸಿದು. ಹೌದು. ಕೈಲಿರು ಕರ್ಕವನ್ನು ಚೆನ್ನಾಗಿ ಮಾಸದೆ ಹರತ್ತೇವೆ. ತುಳಿಗತಿ ಯಾರಿಗ? ನಿನಗಲ್ಲ, ಆನೆಗಳಿಗೆ. ಆನೆಗಳಿಗೆ ರುಂಡವನ್ನು ಕತ್ತರಿಸಿದೆ. ಇಟ್ಟಲ್ಲಿ ಬಾಯಿ ಸುರಿದಿರುವಂತಹ ರಕ್ತ. ಮಾಡಿ ಹೀಗೆ ಬಾಯಿ ಎಲ್ಲಿ ಬಾಯಿ ಬಾಯಿಯಲ್ಲಿ ಬಾಯಿಗೆ ಹಾಕಲಿಲ್ವಾ ಕೇಳಿದ್ದು? ಬಾಯಿಗೆ ಹಾಕಿದ್ರೆ ಶಬ್ದ ಹೊರಗೆ ಬರಲಿಲ್ಲ. ಕಷ್ಟವಾಯ್ತು, ತಿಂದ ಮುಗಿಸಿದೆ. ಕಷ್ಟದಲ್ಲಿ ತಿಂದು ಮುಗಿಸಿದ್ದ. ಮಾತಾಡ್ಬೇಡಿ. ಯಾಕೆ? ಏನು ಕುಡಿದಿಲ್ಲ ಅಣ್ಣ ಹೀಗಾಗದೆ ಅಂತ ಮೊದಲೇ ಗೊತ್ತಾಗಿದೆ ನನಗೆ. ಅದಕ್ಕೆ ಬೇಟೆಯಾಡುವಾಗಲೇ ಅಣ್ಣನಿಗೆ ಈ ಒಡೆ ತಲೆಗೆ ಹಾಕು. ಯಾವುದನ್ನು? ಅದೇ ನೀ ತೋರಿಸಿ. ಅದು ಹಾಗಲ್ಲ. ಅಣ್ಣನಿಗೆ ಈ ಒಡೆ ಅಂತ ಹೇಳಿದ್ರೆ ಅಣ್ಣನಿಗೆ ತೆಗೆದುರಿಸಿದ್ದೇನೆ ಅಂತ. ನಾನು ಗೊತ್ತಾಗ್ಲಿಲ್ವಾ? ಈಗ ಇದನ್ನೇ ಸತ್ಯ ಮೊದಲೇ ನಿನಗೆ ಹೇಳಿಕೆ ಸಂಕಟ ಕೇಳಲಿಲ್ಲ. ಯಾಕೆ? ನೀನು ಹೇಳ್ತೀನಿ ಹೆಚ್ಚು ಬೇಟಾಡುದಿಲ್ಲ ಅಂತ ನಾನು. ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಹೇಳ್ಬೇಕು ನಿನ್ನ ಕರ್ತವ್ಯ. ಹೌದೌದು. ಅಣ್ಣನಿಗೆ ನೀನು ತಂದದ್ದು ಹೌದಲ್ವಾ? ತೆಗೆದಿರಿಸಿದ್ದೇನೆ. ಉಂಟಲ್ಲ? ಉಂಟಲ್ವಾ? ಬೇಕಾದಷ್ಟು ನಿನ್ನ ಕರ್ಮ ಎಂತದ್ದು? ಇದು ಅದೇ ಎಂತದ್ದು? ನೀನು ತೋರಿಸಿದ್ದು ಹಂದಿಯ ಮೂಳೆ. ಮತ್ತೆ ನೀನೇನ ನಾನು ಜಿಂಕೆದ್ದು ಅಂತ. ಮಾಂಸದಿಂದ ಎಲುಬಾದು ತೆಗೆದಿರಿಸಿ ನಮ್ಮ ಸಂತೋಷದಲ್ಲಿ ಹುಡುಕಾಡಿದ್ದು ಸಿಕ್ಕಿತಾ? ಅಲ್ಲಿ ಏನಿಲ್ಲ. ಇಲ್ಲಿ ಹತ್ತಿರದಲ್ಲಿ ಇಲ್ಲ. ಮತ್ತೆ ತೆಗೆದಿರಿಸಿದ್ದು ಹೌದು. ಉಂಟಲ್ಲ? ಉಂಟುಂಟು. ನನಗೆ ಮತ್ತೆ ನಿನಗೆ ಇಬ್ಬರಿಗೆ ಗೊತ್ತಿರುವಂತಹ ಸ್ಥಳದಲ್ಲಿ ತೆಗೆದಿರಿಸಿದ್ದೆ. ಕಿಲ್ಲಿಟ್ರೆ ಏನಾಗ್ತದೆ? ಇಲ್ಲಿ ಎಷ್ಟು ಮಂದಿ ಬರ್ತಾರೆ ಪುಣ್ಯಾತ್ಮ? ಅದು ಗೊತ್ತುಂಟು. ಅವ್ರಿಗೆ ಗೊತ್ತುಂಟು ನಮ್ಮಲ್ಲಿ ಬೇಕಾದಷ್ಟು ಉಂಟು ಅಂತ. ಅವ್ರು ಯಾವಾಗ ಆ ಕಡೆ ಹೋಗ್ತಾರೆ ಅಂತ ಕಾಯುವವರು. ಅವರು ಬರುವಾಗ ಜೀವಮಾನದಲ್ಲಿ ತರಲಿಕ್ಕಿಲ್ಲ. ಯಾರಾದ್ರೂ ತಂದದಿದ್ರೆ ಬೇಕಿದ್ರೆ ಅದನ್ನು ಸುಧಾರಿಸಿಕೊಳ್ತಾರೆ. ನಾವು ಹಾಗಲ್ಲ. ನಾವೇ ದುಡಿಯುವುದು, ನಾವೇ ತಿನ್ನುವುದು. ಹಾಗಾಗಿ ನಿನಗೆ ಬೇಕು ಅಂತ ತಂದಿದ್ದೇನೆ. ಬೇಕು ಅಂತ ಅದಕ್ಕೆ ಕೇಳು, ಕೊಟ್ಟೇನು. ಉಂಟಲ್ಲ? ಅದು ಅಲ್ಲೇ ಇರ್ಲಿ. ಅಲ್ಲಿರ್ಲಿ. ಇನ್ನು ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಲಿಕ್ಕಿಲ್ಲ ಇನ್ನು. ಸ್ವಲ್ಪ ಹಾಕು. ನಾನು ಹೌದು ನಾನು ನೀನೇ ಮತ್ತೆ ನನಗೆ ಹಾಕಿಯ ಅಭ್ಯಾಸ ಇಲ್ಲ. ನೀನು ಸ್ವಲ್ಪ ಅಂತ ಹೇಳಿದ್ರೆ ಎಷ್ಟು ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ. ಹೌದಾ? ಕೊಟ್ಟದ್ದನ್ನೆಲ್ಲ ಸ್ವಲ್ಪ 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 ಅಂತ ಇದ್ದದ್ದೆಲ್ಲ ಪೂರ್ತಿ ಖಾಲಿ ಆಯ್ತು ಅಂತ ಆದ್ರೆ ಏನಾದ್ರೂ ಸಿಕ್ಕಿತಾ? ಪಾಪ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಮಾಡಿ ನನ್ನ ಮಗ ಮತ್ತೆ ನನಗೆ ಬೇಕಾದ ವ್ಯವಸ್ಥೆ ನಾವು ಮಾಡಿಕೊಂಡು ಬರ್ತೇನೆ. ನೀನು ಬರುವಾಗ ವ್ಯವಸ್ಥೆ ಮಾಡಿಕೊಂಡೇ ಬಂದದ್ದು. ಎಲ್ಲಿಗೂ ಬರುವಾಗ ಮಾಡದೆ ಬರುವುದಿಲ್ಲ ಗೊತ್ತುಂಟು. ಅಣ್ಣ ತಮ್ಮ ಜೊತೆಯಲ್ಲಿದ್ದಾನೆ. ತಮ್ಮನಿಗೊಂದು ವ್ಯವಸ್ಥೆ ಆಗಬೇಕು ಅಂತ ಗೊತ್ತಾಗ್ಲಿಲ್ಲ. ತಮ್ಮನಿಗೆ ಮಾಡೋದು ಇರ್ತೇನೆ ವ್ಯವಸ್ಥೆ. ವ್ಯವಸ್ಥೆ ಆಗಿದ? ಈಗ ಏನಂತ ಗೊತ್ತಾಯ್ತಾ? ಇಲ್ಲ. ಗಾಳಿ ಹಾಕಂತ ಹೇಳಿದ. ಸ್ವಲ್ಪ ಗಾಳಿ ಓಡುವುದು ಅಲ್ಲಿಗೆ ಅಲ್ವಾ? ನೀನು ಹೇಳುವಾಗ ಅಲ್ಲಿಗೆ ಅಂತಲೇ ಆಗುದು. ಹೌದಾ? ಹೌದು. ಹಾಕು ಸ್ವಲ್ಪ. ನಿನಗೆ ನಾನು ಗಾಳಿಯನ್ನು ಹಾಕುತ್ತೇನೆ. ನನಗೆ ಹಾಕುವವರು ಯಾರಿದ್ದಾರೆ? ಏನು ಮಾಡಿದ್ರೆ ಬೇಕಲ್ಲ. ನಾನು ದೊಡ್ಡಿದ್ದೇನೆ. ಶ್ರಮಪಟ್ಟವರು ನಾವು. ಹೌದು. ಆಯಾಸ ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಬೇಕು. ಇದು ವ್ಯವಸ್ಥಾಪಕರು ಯಾರು? ಗಾಳಿ ಬರುವುದಿಲ್ಲ ಮಾರಿ. ನೀನು ವ್ಯವಸ್ಥಾಪಕ ಬೇಕನ್ನ ಅಣ್ಣನನ್ನು ಕರಿಬೇಕು. ಅವರಲ್ಲ, ಗಾಳಿಗೆ ಯಾರು ಅಂತ ವಾಯು ಅವನಿಗೆ ಆಜ್ಞೆ ಮಾಡು. ನಮ್ಮ ಅಡಿಯಾಳಿದ್ದಾನೆ. ಆಜ್ಞೆ ಇಂದಲಿಂದಲೇ ಮಾಡ್ತೇವೆ. ಗಾಳಿ ಬೀಸ್ತಾನೆ. ನಮಗೆ ಸಾಕಾದೀತ. ಯಾಕೆ? ಇದು ತಗ್ಗಿನ ಪ್ರದೇಶ ಪುಣ್ಯಾತ್ಮ. ನಮಗೆ ಬೇಕಾಗುಷ್ಟು ಗಾಳಿ ಇಲ್ಲಿ ಬರುವುದು. ಇಲ್ಲಿ ಬರುವುದಿಲ್ಲ. ಎತ್ತರದ ಪ್ರದೇಶ
ಸಮಯ ಸಮಯ ಬೀಸುತ್ತಿರುವಂತಹ ತಂಪಾದ ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ಆಯಾಸವಿಲ್ಲ ಪರಿಹಾರ ಎಲ್ಲಿಗೆ ಮಾಯವಾಯ್ತು ಅಂತ ಗೊತ್ತಾಗ್ಲಿಲ್ಲ. ಉಲ್ಲಾಸವೇ ಉತ್ಸಾಹ ಹೆಚ್ಚಾಗಿದೆ. ಹಿಂತಿರುಗಬೇಕೆಂಬುದಕ್ಕೆ ಆಲೋಚನೆ ಮಾಡಿದ್ದಷ್ಟೇ ಏನಾಯ್ತು? ಕೇಳಿಸಿತುವಾಗ ಹಿಂದಿನಿಂದ ಸ್ವರ ಯಾವ ಸ್ವರ ಯಾರದ್ದು ಅಂತ ಒಮ್ಮೆ ಹಿಂದೆ ತಿರುಗಿ ನೋಡಿದೆ. ಯಾರಿದ್ದಾರೋ ಯಾರಿದ್ದಾರೆ ಅಂತ ಯಾರಿದ್ದಾರೆ ಯಾರು ಕಾಣಿಸುವುದಿಲ್ಲ. ಹೌದಾ ಹೌದು. ಹತ್ತಿರ ಬಾ ಬಂದೆ, ಕಿವಿ ಕೊಡು ಕೊಟ್ಟೆ. ಮತ್ತೆ ಯಾಕ? ಕೇಳಿಸುವ ಸ್ವರವನ್ನು ನಾನು ಸ್ವರವನ್ನ ಆಲಿಸಬೇಕಾ? ಗುಯ್ 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 ಕೇಳ್ತಾ ಉಂಟು. ಹರಿಕೆ ಉಂಟಾ? ಗೊತ್ತಾಯ್ತಲ್ಲ. ಯಾವುದು? ಈಗಾಗಲೇ ನಾವು ಮಾರುತನಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ಹೌದು. ವೇಗವಾಗಿ ಬೀಸಬೇಕು ಅಂತ. ಸರಿ. ಮಾರುತ ವೇಗವಾಗಿ ಬೀಸುವುದಕ್ಕೆ ಆರಂಭಿಸಿದ್ದಾನೆ. ಅವನ ಜೊತೆಯಲ್ಲಿ ಮಾರುತನು ಸೇರಿಕೊಂಡಿದ್ದಾನೆ. ಹೌದಾ? ಮಾರುತ ವೇಗವಾಗಿ ಬೀಸುವಾಗ ಬೀಸುವಾಗ ತಂಪಾದ ಗಾಳಿ. ಹೌದು. ಅಣ್ಣ, ಓ ಗಾಳಿ ಮಾತ್ರ ಅಲ್ಲ, ಮತ್ತೆ ಗಾಳಿ ಬೀಸುವಾಗ ಶಬ್ದ. ಮರದ ರೆಂಬೆ ಕೊಂಬೆಗಳು ಒಂದಕ್ಕೆ ಒಂದು ತಾಗುತ್ತಾ ಉಂಟು. ತಾಗುವಾಗ ಎಂತ ಶಬ್ದ ಬರ್ತಾ ಉಂಟು. ಅದು ಕರ್ಕಶ. ಇದು ಕರ್ಕಶವ. ಇದು ಹಿಂಪಾದ ಇಂಪ. ಹಾ ಅಣ್ಣ, ಯಾವ್ದು? ಇಂಪಾದ ಸ್ವರ ಅಂತ ಆದ್ರೆ ಗೊತ್ತಾಯ್ತು. ಯಾವುದು? ಹಕ್ಕಿ ಪಕ್ಷಿಗಳ ಇಂಟದ ತುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಿಗಳ ಇಂಚರ ದುಮ್ಮಿಗಳ ಝೇಂಕರಿದು ಅಲ್ಲ. ಅಲ್ಲ, ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ. ಕಾರ್ಗತ್ತಲಿಂದ ತುಂಬಿಕೊಂಡಿರುವ ಆ ಪ್ರದೇಶ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೀವಿ. ಎಂಟನೆಯ ಬಂಟನಿಗೂ ಇಲ್ಲಿಗೆ ಬರುವುದಕ್ಕೆ ಕಷ್ಟ ಆದೀತು. ಯಾವ ಭಯವಿಲ್ಲದೆ ಕಾರ್ಯಕ್ಕೆ ಬಂದು ಕುಳಿತುಕೊಂಡು ಸಂಗೀತ ಅವರು ಹಾಡಿದಿರೋರು ಯಾರು ಎಂಬುದಕ್ಕೆ ಆಲೋಚನೆ ಮಾಡಿದ್ರೆ ಏಯ್ ನನಗ ಮತ್ತೆ ಯಾರಿಗೆ? ನನಗೆ ಒಂದು ಪರಿಚಯ ಇಲ್ಲದವರು ಉಂಟೇನ ಮಾರಿ. ನಿನಗೆ ಪರಿಚಯ ಸಿಕ್ಕಿದ ಅಣ್ಣ. ಯಾರ ಹಾಗಿದ್ರೆ? ಅವಳು ಇವಳು ಇವಳು ಅವಳು ಇವಳು ಇವಳು ಅವಳು ಅವಳು ಇವಳು ಇವಳು ಅವಳು ಅವಳು ಇವಳು ಇವಳು ಯಾರವಳು? ಇಲ್ಲಿ ಅವಳದಲ್ಲ ಮತ್ತೆ ಎಲ್ಲಿ ಅವಳು? ಮೇಲೆ ಸಕಲ ಸತ್ಯಲೋಕದ ವಿಷಯ. ಬ್ರಹ್ಮನ ಮಾಡಿದ ವಾಣಿ ವೀಣಾಪಾಣಿ ಪುಸ್ತಕವಾಣಿ ಮಣಿವೇಣಿ ಕಲ್ಯಾಣಿಯ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಹೆಸರವಾದ ಕಾರಣ ಪ್ರಶಾಂತವಾದಂತ ವಾತಾವರಣ. ತಾನು ಅವರನ್ನು ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿನ ನೆಮ್ಮದಿ ಸಿಗಬಹುದು. ಬೇಟೆನಾಡಿ ದರಿದಂತಹ ಚಂಡ ಮುಂಡರ ಮನಸ್ಸಿಗೆ ಹಿತವಾದೀತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ. ಇಲ್ಲಿಗೆ ಬಂದಿದ್ದಾಳೆ ವಾಣಿ. ವಾಣಿ ವಾಣಿಯಿಂದ ಹುಡುಕುವುದಕ್ಕೆ ಹೋಗಬೇಡ. ಇದು ವಾಣಿ ಅಲ್ಲ, ಮತ್ತೆ ಬ್ರಹ್ಮನದೆಷ್ಟೋ ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿಯೇ ಸೃಷ್ಟಿ ಮಾಡ್ತಾನಂತೆ. ಆ ಸಮಯದಲ್ಲಿ ವಾಣಿ ಬಳಿಯಲ್ಲೇ ಇರಬೇಕು. ಇಲ್ಲದಿದ್ದರೆ ಹುಟ್ಟಿದಂತಹ ಜೀವಿಗಳೆಲ್ಲ ಬೆಪ್ಪುದಗರಿಗಳ. ಯಾಕ ನನ್ನ ಕಡೆ ಇನ್ನ ಕಡೆಗೆ ಬೇಕು ಅಂತ ತೋರಿಸಿದ್ದಲ್ಲ, ಹೀಗೆ ಅಭಿನಯ ಮಾಡುವಾಗ ನಿನ್ನಲ್ಲಿಗೆ ಬಂದು ಹೋದದ್ದು. ಈ ತಲೆ ಸರಿ ಇಲ್ಲದ ಕಾರಣ ನಮ್ಮಮ್ಮ ಶಾರದೆ ಅಲ್ವ ಮತ್ತೆ ಇರಲೂಬಹುದು. ಏ ಅಣ್ಣ, ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರ. ಸತ್ಯ ಹೇಳ್ಬೇಕಾ? ಎಂತದ್ದು? ಸ್ವಲ್ಪ ಅವರದ್ದೇ ಪರಿಚಯ. ನೀನ್ ಇಲ್ಲಿಯ ತನಕ ಸುಳ್ಳೆ ಹೇಳಿದ. ಅಲ್ಲಲ್ಲ ಮತ್ತೆ ಪರಿಚಯ ಇರುವುದು ಅವರದ್ದು ಮಾತ್ರ. ಅಣ್ಣ, ಗಂಡು ಮಕ್ಕಳಿದ್ದಾರ? ಸುಮ್ಮನೆ ಕುಳಿತುಕೊಳ್ಳಿ. ಯಾರಿದ್ದಾರ? ಎಂತೆಂತೆಲ್ಲ ಹಾಡುವವರಿದ್ದಾರೆ. ಸ್ವರ್ಗಲೋಕದಲ್ಲಿಲ್ವಾ? ಯಾರು? ಕುದುರೆ ಮುಖ, ತುಂಬುರ, ಸಂಗೀತಾರ, ಪ್ರಥಮ ಸಂಗೀತಗಾರ. ಸಂಗೀತ ಹೇಳಿದ ಕಷ್ಟ ಇರುವುದು. ಯಾಕೆ? ಮತ್ತೆ ನಾಳೆ ಹೇಳ್ತೇನೆ. ಅವ ಎಂತ ಅವನು ಸಂಗೀತ ಒಳ್ಳೇದು ಉಂಟು ಮಾರೆ. ಸಂಗೀತ ಒಳ್ಳೇದು ಹೇಳುವುದಿಲ್ಲ. ನಾಳೆ ಪಾಪ ಅವನಿಗೆ ಕಷ್ಟ ಆಗ್ತಾ ಗೊತ್ತುಂಟು. ಕಷ್ಟ ಮತ್ತೆಂತದ್ದು? ಏ ಅಣ್ಣ, ಅವ ಹೆದರಿಕೊಂಡಿದ್ದಾನಲ್ಲ. ಹೌದು. ಯಾಕೆ? ಯಾಕೆ ಅಂತ? ಅಪ್ಪನ ವಿನಃ ಯಾರು ಎಲ್ಲಿಗೆ ಹೋಗುದಾಗ ಅವಕಾಶ ನಮಗೆ ಹೆದರಿದ್ದಾರೆ ಅಂತ ಬೇಡ ಬಿಡುವ. ಅವಲ್ಲ ಮತ್ತೊಬ್ಬ ಇದ್ದಾನಲ್ಲ, ಕಾರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ಗಾನ ವಿಶಾರದ, ಅವನಮ್ಮ ಶಾರದ, ಆ ನಾರದ. ನಾವೇ ನೀನು ಬೊಬ್ಬೆ ಹಾಕುವಷ್ಟೇ. ನೀನು ಎಷ್ಟು ಬೊಬ್ಬೆ ಹಾಕಿ ನಾನು ಕೇಳುವುದಿಲ್ಲ. ಅವನಿಗೆ ಕಿವಿ ಅವನನ್ನು ಅವಸ್ಥೆ ಅಂತ ಹೇಳಿ ಉಂಟಲ್ಲ ಮಾಡಿ. ಈಗಲೇ ಹೀಗೆ ಮತ್ತೆ ಯಾವಾಗ ಎಷ್ಟು ಹೊತ್ತಿಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳುವುದಕ್ಕಾಗುದಿಲ್ಲ. ಯಾಕೆ ಹಾಗೆ? ಯಾಕೆ? ಅವ ಅಲೆಮಾರಿ ಶಾಪ. ನಿಂತಲ್ಲಿ ನಿಲ್ಲಲಾರ ಶಾಪವೇ ಇರುವುದು ಹಾಗೆ ಅಂತ ಆದ್ಮೇಲೆ ಅವ ಬರುವುದಕ್ಕಿಲ್ಲ. ಅವನಲ್ಲ ಇವನಲ್ಲ, ಅವಳಲ್ಲ ಇವಳಲ್ಲ. ವಾದ ಯಾಕೆ ವಾದ? ಕೇಳಿಸುವುದು ಸಂಗೀತದ ಸ್ವರ ಹಿಡಿಯುವ ಸ್ವರ
ಏ ಪರಿಮಳ, ಯಾರು ಏ ತನುವಿನ ಪರಿಮಳ, ಅನುಗಂಧ ಬೆರೆತು ಅದರಿತು ಮುಂದೆ ಹೋದಾಗ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೇನಾಯ್ತು? ಕೋಟಿ ಸೂರ್ಯನ ಪ್ರಕಾಶ, ಸಂಗೀತ ಪರಿಮಳ ಬೆಳಕು ಮೂರು ಒಟ್ಟಾಗಿದೆ. ಹತ್ತಿರದಲ್ಲಿ ಇರ್ಬೇಕು, ಸಂಬಂಧ ಇರಬೇಕು, ನೋಡ್ಬೇಕು, ಮಾತಾಡಿಸ್ಬೇಕು. ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಸಿಕ್ಕಿದೆ ತಾರೆ, ಬರ್ತದೆ. ಏ, ತಮ್ಮ ಹೆಣ್ಣ, ಹೌದು, ಮುಖದ ಮೇಲೆ ಮೀಸೆ ಉಂಟು. ನೀನಲ್ಲ, ನಾನಲ್ಲ. ಅಂತಾರು ಮಧ್ಯದಲ್ಲಿ ಅಂತರ ಹೆಣ್ಣು ಅವರಲ್ಲ ಗಂಡೆ. ಸರಿ, ಏನು ಚಂದ, ಏನು ಒಂದೇ, ಏನು ಒಂದೇ. ಏ, ಇದು ಕಾಡು. ಹೌದು, ನಾನು ಮತ್ತೆ ನೀನು ಹಾ. ಇಬ್ಬರು ಬಿಟ್ರೆ ನನಗೆ ಬೇರೆ ಯಾರು ಕಾಣಿಸ್ತಿಲ್ಲ. ನೋಡ್ಲಿಲ್ವಾ? ನೀನು ಹಾಗಲ್ಲ. ಹಾ. ಹೆಣ್ಣು ಏನು ಅಂದ, ಏನು ಚಂದ. ಹೌದು. ಎಂತ ಪದ್ಯ ಹಾಡುದ ನೋಡ್ಬೇಕಾ? ಏ, ತಮ್ಮ ಜೊತೆ ಇದ್ದಾನೆ. ಹೌದು, ತೋರಿಸ್ಬೇಡ್ಬೇಡ. ಅಣ್ಣ ನೋಡಿದೆಲ್ಲರಿಗೆ ನೋಡ್ಬೇಕಾ? ಅಣ್ಣ ನೋಡಿದ ಮೇಲೆ ಹಾ. ಅಣ್ಣನಿಗೆ ಹೇಗಾದೀತು ಅಂತ ಹಾ. ತಮ್ಮ ನೋಡ್ಬೇಕು. ನೋಡ್ಬೇಕಲ್ಲ. ತಿರುಗು 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 ತಡವಲ್ಲ ಬರಲು ಯಾರೇ ಅದೊಂದು ಮೇಲೆ ಕೆಳಗೆ ಆ ಕಡೆ ಈ ಕಡೆ ಸುತ್ತ ಮುತ್ತ ಅತ್ತ ಇತ್ತ ಎತ್ತಲು ನೋಡು. ಓಯ್, ಓ, ಇದು ಯಾವಾಗ ಪ್ರಾರಂಭ? ಅದು ಹಾಗಲ್ಲ. ಹಿಂದೆ ಮುಂದೆ, ಆ ಕಡೆ ಈ ಕಡೆ, ಮೇಲೆ ಕೆಳಗೆ, ಸುತ್ತಮುತ್ತ ಎತ್ತ ನೋಡಿದ ರಕ್ತ ಕಾಣುವುದು ಆಲದ ಮರ ಹತ್ತ. ಬಳ್ಳಿಯೊಂದು ಕೆಳಗಡೆ ಬಂದಿದೆ. ಹೌದಾ? ಹಿಡಿದುಕೊಳ್ಳುವೆ, ಹಾ. ನೇತಾಡ್ತೇನೆ. ಅಷ್ಟು ತಿರುಗಿದ್ರೆ ಅದು ಹಾಡ್ಬೇಕು ಅಷ್ಟೇ. ಮತ್ತೆ ಎಷ್ಟು ತಿರುಗಬೇಕು? ಹೆಚ್ಚು ಬೇಡ, ಒಂದರೊಳಗೆ ನಾನು ತೋರಿಸ್ತೇನೆ. ಒಂದೇ ಸಾಕ. ಹೌದು, ನೋಡು, ಸರಿ ನೋಡು. ನೋಡಿದ್ಯಾ? ಅಣ್ಣ 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 ಅಣ್ಣ. ತೋರಿಸ್ತೇನೆ ನಿನಗೆ. ಎಂತ? ಅಣ್ಣ ಹೆಣ್ಣ. ಏ, ಹಾಗಲ್ಲ. ಮತ್ತೆ? ಅಣ್ಣ ಹೆಣ್ಣು, ಏನು ಚಂದ, ಏನು ಅಂದ. ಬಂದ್ರೆ ಇನ್ನೊಂದು ಪ್ರದೇಶ ಕದಂಬವನ. ಹೌದು. ಕದಂಬ ವೃಕ್ಷ. ಮೇಲಿನಿಂದ ಕೆಳಗಿಳಿದ ಮೊದಲು ಸ್ವರ್ಣದ ತೂಗು ಉಯ್ಯಾಲೆ. ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವ ಹೆಣ್ಣವರನ್ನು ಕಂಡಾಗ ಕನಕರಿಯ ತಂದದಿನ ನವಾಯಿದ ಬಂದ ಉದ್ಗಾರ. ಉದ್ಗಾರ. ನೋಡು ಸ್ಮರಣ ಕೂರುಗಳ ಎಂತ ಹೇಳು ನೀನೆ. ಶರದಿಂದು ವದನೆ, ಚಂದ್ರತರುಣಿ ಇವನಿ, ಮಂಜುಳದಾತ್ರೆ. ಹೊಗಳಿದ್ರು ಕೂಡ ಕಡಿಮೆ ಗೋದಿ. ಆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟ ಆದೀತು. ಅವಾದಿತ ಅಂತ ಯಾರು? ನಮ್ಮ ಕಪ್ಪುನಾಗ. ಏ, ಅವಾಗ್ಲಿಕ್ಕಿಲ್ಲ, ಬಿಳಿಯನಾಗ ಬನ್ನಿ. ಬಾ ಬೇಗ ಬಾ. ಏ, ಕಪ್ಪು ಬಿಳುಪು ಎಂತದ್ದಲ್ಲ. ಅವನಿಗೆ ಮನಸ್ಸುಂಟು, ಬರ್ಲಿಕ್ಕಿಲ್ಲವ. ಯಾಕೆ ಬರ್ಲಿಕ್ಕಿಲ್ಲ? ಯಾಕೆ? ಉರಗ ದಿಬ್ಬಗಳ ಹೆಡೆಯನ್ನು ಮೆಟ್ಟಿ ನಿಂತವರಿದ್ದೇವೆ ಅಲ್ಲವೇ? ನಮ್ಮ ಆಜ್ಞಾನುವರ್ತಿಗಳು. ಸರ್ವಾಂಗ ಸುಂದರ ಅಂತ ಹೆಣ್ಣು. ಹೆಣ್ಣು. 3 ಮನಗಳು ಬಿಟ್ಟು ತನ್ನ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ಅಣ್ಣ ಹೇಳು, ಯಾರಿವಳು ಇಲ್ಲಿಗೆ ಬಂದು ನಿಂತಿಗಳು ಯಾಕೆ ಹೇಳು. ಯಾರಲ್ಲಿ ಕೇಳು? ಹೇ, ನಿನ್ನಲ್ಲಿ, ನಾನು ನನ್ನಲ್ಲಿ, ಗೊತ್ತಿಲ್ಲ ಇದ್ರೆ ಅವಳಲ್ಲಿ ಸ್ವಲ್ಪ ಮಾತಾಡಿಸ್ಕೊಂಡು ಬರ್ತದೆ. ಅಪ್ಪ ಯಾರು, ಅಮ್ಮ ಯಾರು, ಅಜಯ ಯಾರು, ಅಜಯ ಯಾರು, ಮದುವೆ ಆಗಿದೆ ಮಕ್ಕಳಿಂದ ಗಂಡ ಇದ್ದಾನ, ಗಂಡ ಇದ್ರೆ ಅವರನ್ನೆಲ್ಲ ಬಿಟ್ಟಿಲಿಗೆ ಬಂದದ್ದು ಯಾಕೆ? ಸಂಸಾರಗಳನ್ನ ಬಂದಿಲ್ಲಿ ಬಿಟ್ಟಿಲಿಗೆ ಬರ್ಬೇಕಾದ್ರೆ ಕಾಣಬೇಕು. ಸಂಗೀತವನ್ನು ಹಾಡ್ತಾಗಿದ್ದೀಯಾ? ವಿದ್ವಾಂಸರು ಯಾರು, ಕಲಿಸಿಕೊಟ್ಟ ಗುರುಗಳು ಯಾರು? ಅವರನ್ನೆಲ್ಲ ಬಿಟ್ಟು ಈ ಕಾಡಿಗೆ ಬಂದು ಹಾಡಬೇಕು ಅಂತ ಇದು ಕಾಣಬೇಕು. ಯಾರು
ನೀನು ಯಾಕೆ ಬಂದೆ? ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಸವಿಳಾಸವನ್ನು ತಿಳಿಸಿದಂತಾದ್ರೆ ನಾವು ಮುಂದಕ್ಕೆ ಹೋಗುತ್ತೇವೆ. ಕದಂಬ ಕಾಂತಾರ ಮೇಲಿಂದ ಕೆಳಗಿಳಿಸಿದಂತಹ ಚಿನ್ನದ ಉಯ್ಯಾಲೆಯನ್ನು ತೂಗುತ್ತಾ ಸಂಗೀತವನ್ನು ಪಾಡುತ್ತಾ ಇಂಪಾಗಿ ಹಾಡುತ್ತಾ ಕುಳಿತಿಯೇ ಅಲ್ಲ. ನಿನ್ನನ್ನು ಮಾತನಾಡಿದವರು ಸಾಮಾನ್ಯನು ಹಾಗೆ ಭಾವಿಸಿದೆಯಾ? ಧೀರರು, ವೀರರು, ಶೂರರು, ಕಂಡು ಕಡಿಗಳಾದಂತಹ ಕಂಡ ಮುಂಡರ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಧೀರರಾದಂತಹ ಮುಂಡಾಸುರ ಮಾತನಾಡಿಸುವಾಗ ನಿನ್ನ ಬಾಯಿಂದ ಉತ್ತರ ಬೇಕು. ಹಾಗಾಗಿ ಕೇಳ್ತಾ ಇದ್ದೇನೆ, ಮನೆಮಾರುಗಳನ್ನು ಬಿಟ್ಟಿ ಹಳೇಕೆ, ಇಲ್ಲಿ ಒಂದು ಕುಳಿತಿ ಹಳೇಕೆ, ಸವಿಸ್ತಾರವನ್ನು ತಿಳಿಸಿದಂತಾದ್ರೆ ವಿಳಾವಸವನ್ನು ಕೇಳಿಕೊಂಡು ಇಲ್ಲಿಂದ ನಾನು ಅಣ್ಣ ಚಂಡಾಸುರಗಿದ್ದಲ್ಲಿಗೆ ದೊಡ್ಡ ಅಧಿಕ ಪ್ರಸಂಗಿ ಮಾರ ನೀನು. ಒಂದು ಮಾತು ಪ್ರಶ್ನೆ ಕೇಳುವುದಕ್ಕೆ ಹೇಳಿದ್ದು ನಾನು. ಈಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾಕೆ ನಿನಗೆ? ಅವಳ ಹೆಸರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಊರು ಮನೆಗಳು ಯಾವ್ದು ಏನೂ ಗೊತ್ತಿಲ್ಲ. ಹಾಗಾಗಿ ಅವಳಲ್ಲಿ ಕೇಳಿದೆ, ಅವಳು ಹೇಳಿಲ್ಲ. ಆ ಕಾರಣಕ್ಕಾಗಿ ಅಪ್ಪ ಅಮ್ಮನ ಹೆಸರನ್ನು ಹೇಳಿದಂತಾದ್ರೆ ಅವರ ಮನೆಗೆ ಹೋಗಿ ಆದ್ರೂ ನಿಮ್ಮ ಮಗಳ ಹೆಸರೇನು ಅಂತ ಕೇಳುವುದು. ಹೌದಾ? ಮತ್ತೆ ಎಲ್ಲಿಗಾದ್ರೂ ಹೋಗುವಳ ಅಂತ ಕೇಳಿದೆಯಲ್ಲ, ಕರೆದುಕೊಂಡು ಹೋಗ್ತೇವೆ ನೀನು. ಕೇಳಿ ಬರ್ತಾನೆ. ಬರ್ಲಿಕ್ಕಿಲ್ಲ ಅವಳು, ನಾನೆಲ್ಲಿ ಬಂದು ಆಗ್ಲಿಕ್ಕಿಲ್ಲ. ನೀನು ಅವಳು ಕರೆದುಕೊಂಡು ನಾನೆಲ್ಲಿಗೆ ಹೋಗುದು? ನಾವು ಜೊತೆಯಲ್ಲೇ ಬಂದವರು, ಜೊತೆಯಲ್ಲಿಯೇ ಇರುವವರು. ಉತ್ತರ ಸಿಕ್ಕಿತ? ನನಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಗೊತ್ತಾಗ್ಲಿಲ್ಲ. ಸುಖ ಇಲ್ಲ? ಈ ಮುಖದಲ್ಲಿ ಸುಖ ನನ್ನಲ್ಲಿ? ಹೌದು. ನೋಡು, ಹೇಗೆ ನಾನು ಮಾತನಾಡುದು ಕಮ್ಮ. ಅಣ್ಣ ಹೇಳಿಕೊಡ್ಬೇಕು, ನನಗೆ ಅವಶ್ಯಕತೆ ಉಂಟು. ಅಣ್ಣ ಮಾತಾಡಿಸುತ್ತಾನೆ, ಸರಿಯಾಗಿ ನೋಡ್ಬೇಕು, ಕೇಳಬೇಕು. ಎಂತ ಮಾಡಿದ್ದ ಅಣ್ಣ? ಮಾತಾಡಿದ್ದ. ಯಾವ ಭಾಷೆಯಲ್ಲಿ? ಇದು ನಮ್ಮ ಭಾಷೆ. ಇದು ನನಗೆ ಗೊತ್ತು, ಅವಳಿಗೆ ಮಾತಾಡ್ತಾ. ನೀನು ಮಾತನಾಡಿದ್ದು ಚಿಕ್ಕ ಮಕ್ಕಳಿಗೆ ಸಂಖ್ಯಾಶಾಸ್ತ್ರ ಪಾಠ ಮಾಡಿದಾಗೆ ಉಂಟು ಮಾನ್ಯ. ನಿನಗೆ ಅರ್ಥ ಆಗ್ಲಿಲ್ಲ? ನನಗೆ ಅರ್ಥ ಆಗಲಿಲ್ಲ, ಅವಳಿಗೆ ಅರ್ಥ ಆಗಿಲ್ಲ. ಅವಳಿಗೆ ಅರ್ಥ ಆಯ್ತಾ? ಅರ್ಥ ಆಗದೆ ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಮುಖದಲ್ಲಿ ಬಂದಿದೆ, ಬಾಯಿಂದ ಬರ್ಲಿಲ್ಲ. ಬಾಯಿಂದ ಯಾಕೆ ಬರ್ಲಿಲ್ಲ? ಬರ್ಲಿಲ್ಲ ನನಗೆ ಗೊತ್ತಾಯ್ತು. ಏನು? ಅವಳಿಗೆ ಬಾಯಿ ಬರುವುದಿಲ್ಲ, ಮೂಕಿ. ಯಾಕೆ? ಅಷ್ಟು ಚಂದದ ಹುಡುಗಿಯರ ಮೂರ್ತಿ ಅಂತ ಹೇಳ್ತಲ್ಲ ಮಾರ. ಬಾಯಿ ಬರುವುದಿಲ್ಲ, ಸಂಕೋಚ. ಸಂಕೋಚ. ಅಪರಿಚಿತರು ಕಂಡಾಗ ಯಾವ ಹುಡುಗಿಯರದ್ದು ಮಾತಾಡ್ತಾರೆ? ಮಾತಾಡಿಸುದಿಲ್ವಾ? ಮನಸ್ಸಿದ್ರೆ ಮಾತನಾಡುದಿಲ್ಲ. ಮಾತಾಡುದಿಲ್ವಾ? ಹುಡುಗನಾಗೆ ಮಾತಾ ಹುಡುಗನಾಗೆ. ನೋಡು ನೋಡು ನೋಡು, ಮನಸ್ಸಾಗಿದೆ. ಮನಸ್ಸಾಗಿದೆ. ಅವಳಿಗೆ ಮನಸ್ಸಾಗ್ಲಿ, ನಿನಗೆ ಮನಸ್ಸಾಗುವುದು ಬೇಡ. ಬ್ರಹ್ಮ ಕೊಟ್ಟಂತಹ ವರವನ್ನು ಒಮ್ಮೆ ನೆನಪು ಮಾಡಿಕೊ. ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ಕಾಪಾಡುತ್ತೀರಿ ಅಲ್ಲಿಯವರೆಗೆ ಚಂಡಮುಂಡರಿಗೆ ಮರಣ ಇಲ್ಲ ಎನ್ನುವ ಹಾಗೆ ಬ್ರಹ್ಮದೇವ ಆಡಿದವನಿದ್ದಾನೆ. ಈ ಹೆಣ್ಣಿಗಾಗಿ ಸಾಯಲಿಕ್ಕಿರುವವರ ಸಾಧನೆ ಮಾಡುವುದಕ್ಕಿರುವವರು ಸಾಧಿಸಿ ತೋರಿಸಬೇಕು. ಸದಾಕಾಲ ನೋಡಿಕೊಂಡಿರ್ಬೇಕಂಬ ಒಂದೇ ಉಪಾಯ. ಅಣ್ಣಗಿದ್ದಾನೆ ಶುಂಭ, ಹೋಗಿ ಹೇಳುವ. ತಿರುಗಾಟಕ್ಕೆ ಹೋದವರು ಯಾವ ಕಡೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರು ಸುಳಿವಿಲ್ಲ. ದೇವತೆಗಳು ಮತ್ತೆ ನಿನ್ನ ವಿಷಯ ಹೊಗಳುವರೆಲ್ಲರೂ ತೆಗಳುವರು ಯಾರು ಇಲ್ಲ. ಯಾಗ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೆಯುತ್ತಾ ಇದೆ. ನೋಡಿದಾಗ ಮನುಷ್ಯ ಆನಂದ. ತಿರುಗಾಟ ಮಾಡಿ ಪರಿಣಾಮ ಬೇಟೆ ಆಡಿದೆವು, ತುಹಿನಾದಿನೇ ನಿಂತುಕೊಂಡಾಗ ಅಲ್ಲೊಂದು ವಿಶೇಷ. ಹೌದಣ್ಣ, ಕೇಳಿಸಿದ್ದು ಒಂದು ಸ್ವರ. ಆ ಸ್ವರವನ್ನೇ ಆಲಿಸಿ ಮುಂದೆ ಹೋದೆವಂತಾದ್ರೆ ಕದಂಬ ಕಾಂತಾರದ ಮಧ್ಯದಲ್ಲಿ ಚಿನ್ನದ ಉಯ್ಯಾಲೆಯನ್ನು ತೂಗುತ್ತಾ ತರುಣಿಯೋರ್ವಳು ಕುಳಿತವಳಿದ್ದಾಳೆ. ಸರ್ವಾಂಗ ಸುಂದರಿಯಾದಂತಹ ಆ ತರುಣಿಯನ್ನು ಒಲಿಸುವಂತಹ ಗಂಡಿದ್ದರೆ ಲೋಕದ ಒಡೆಯ ನೀನೇ ಆಗಬೇಕು. ಮಾತುಗಳನ್ನು ಕೇಳುವಾಗ ಸಂತೋಷ. ಒಂದು ತೀರ್ಮಾನವನ್ನು ಮಾಡಿದೆ, ಆಕೆಯನ್ನೇ ಮದುವೆ ಆಗಬೇಕು. ಈಗ ಮಟ್ಟಿಗೆ ಹಾಗಿದ್ರೆ ಬೇಗ ಬರ್ತಾನೆ ನಾನು. ಎಲ್ಲಿಗೆ? ಕಾಡಿಗೆ. ಮದುವೆ ಹುಡುಗಿ ಬೇಡುವ? ಬೇಕು. ಯಾರು ನೀವು? ಮೊದಲೇ ತಿರುಗಾಟ ಮಾಡಿದವರು. ವಿಶ್ರಾಂತಿಯನ್ನು ಅಪ್ಪನೇ. ಅಯ್ಯೋ ಸುಗ್ರೀವ, ಸುಗ್ರೀವ, ನಿನ್ನನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆಯಾ? ಲೋಕ ಸಂಚಾರಕ್ಕೆ ಹೋದಂತಹ ಚನ್ನಮಂಡರು ಕದಂಬಾವನವನ್ನು ಸೇರಿದ್ರು. ಕದಂಬಾವನದಲ್ಲಿ ತೂಗುಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ಒಂದು ವಿಚಾರವನ್ನು ತಿಳಿಸಿದ್ರು, ಒಂದು ತೀರ್ಮಾನವನ್ನು ಮಾಡಿದೆ. ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಕದಂಬಾವನವನ್ನು ಸೇರು, ಸಂಧಾನವನ್ನು ಮಾಡು. ಆ ತರುಣಿಯನ್ನು ಕರೆತಾ ಇದು ಶುಂಭನ
ಪಸರಿಸಿದೆ. ಮೆರೆಯುವ ಕದಂಬ ವನವಾಗಿ ಬದಲಾಗಿದೆ. ಹಾಗಾದರೆ ಈ ವನದಲ್ಲಿ ಇಂತಹ ಬೆಳಕನ್ನು ಪಸರಿಸಿದಂತಹ ಶಕ್ತಿ ಯಾವುದು ಅನ್ನುವುದನ್ನು ಅರಸುತ್ತಾ ಮುಂದುವರಿಯುತ್ತೇನೆ. ಅಬ್ಬಬ್ಬ, ವನದ ಮಧ್ಯದಲ್ಲಿ ತರುಣಿಯೋರ್ವಳು ಅಂಬರ ಪಥದಿಂದಲೇ ಇಳಿದು ಬಂದಂತಹ ಕನಕದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಸಹಸ್ರ ನಕ್ಷತ್ರಗಳ ಮಧ್ಯೆ ಹುಣ್ಣಿಮೆಯ ಚಂದಿರನು ಯಾವ ರೀತಿಯಾಗಿ ಶೋಭಾಯಮಾನವಾಗಿ ಬೆಳಗುತ್ತಾನೋ ಅದೇ ರೀತಿಯಾಗಿ ಬೆಳಗುತ್ತಾ ಇದ್ದಾಳೆ. ಅರ್ಥೈಸಿಕೊಂಡೆ. ಮೆರೆಯುತ್ತಿರುವಂತಹ ಅಧರ್ಮವನ್ನು ಅಳಿಸಿ ಧರ್ಮವನ್ನೇ ಉದ್ಧರಿಸುವುದಕ್ಕಾಗಿ ಧರೆಗೆ ಇಳಿದು ಬಂದಂತಹ ತ್ರೈ ಜಗದಂಬಿಕೆ ಈಕೆಯಲ್ವೇ? ಶಿವ ಶಿವ, ಇವಳನ್ನು ಬಯಸಿ ನಮ್ಮೊಡೆಯ ಶುಂಭ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದಲ್ಲ, ಇಂದಿನ ದಿವಸದಿಂದ ದಾನವ ಕುಲವೇ ಅಳಿವಿನ ಅಂಚಿಗೆ ತನ್ನ ಮೊದಲ ಹೆಜ್ಜೆ ನಿರಿಸಿದೆ ಅನ್ನುವುದೇ ಸತ್ಯವಲ್ಲವೇ? ಮಕ್ಕಳ ಆಟಿಕೆಯಾಯಿತು ಶುಂಭನದ್ದು. ಆದರೆ ನನಗೆ ಒಡೆಯನ ಆಜ್ಞೆ. ಆದುದರಿಂದಲೇ ಒಡೆಯನ ಕುರಿತಾಗಿ 2 ಮಾತುಗಳನ್ನು ಆಡುತ್ತೇನೆ. ಅಮ್ಮ ಜನನಿ ಭಿನ್ನ ಕರುಣೆಯನ್ನ ತೋರಬೇಕು. ಚಂಡಮುಂಡರ ಮುಖೇನವಾಗಿ ನಿನ್ನ ಇರವನ್ನೇ ಅರಿತಂತಹ ನಮ್ಮೊಡೆಯ ಶುಂಭನಮ್ಮ, ದಾನವ ಕುಲಕ್ಕೆ ಈಶನಾಗಿ ಮೆರೆಯುತ್ತಿರುವ ಧನುಜೇಶ ಶುಂಭನ ಮನದ ಬಯಕೆಯನ್ನು ಹೇಳುತ್ತಿದ್ದೇನೆ ತಾಯೇ. ಯಾಕಮ್ಮ ವನ ಮಧ್ಯದಲ್ಲಿ ಓರ್ವಳೆ ಕುಳಿತಿರುವೆ? ಸನುಮತವಲ್ಲ ತಾಯೇ. ಆದುದರಿಂದಲೇ ಶೋಣಿತಾಪುರದೆಡೆಗೆ ಬರಬೇಕು, ಒಡೆಯನ ತೀರ್ಮಾನವನ್ನು ಒಪ್ಪಬೇಕು. ಅಮ್ಮ, ಆತನ ಬಯಕೆ ನಿನ್ನನ್ನು ಮದುವೆಯಾಗುವುದು ತಾಯಿ.
ಮಾತುಗಳನ್ನಾಲಿಸಿದಾಗ ಭಕ್ತನ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಚಲನೆ ನಡೆಯಿತು. ಭೂಮಿಯೇ ಕಂಪಿಸಿದೆ, ಶರದಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತ ನಲಿದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಇರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಒಡೆಯನ ಮನದ ಬಯಕೆಯನ್ನು ಹೇಳಿಕೊಂಡೆ ಎಂದಾದರೆ ಕಿರುನಗೆಯನ್ನು ಬೀರಿದಳು. ಪರಿಣಾಮವಾಗಿ ಧರೆಗೆ ಉರುಳಿದೆ. ಕಣ್ತೆರೆದು ನೋಡಿದರೆ ಕಂಡದ್ದು ಇವಳ ಪದಯುಗ್ಮಗಳನ್ನು ಅರ್ಥೈಸಿಕೊಂಡೆ. ದಾನವ ಕುಲವೇ ಬಂದು ಶರಣಾದರೆ ಪೊರೆಯುವುದಕ್ಕೆ, ರಕ್ಷಿಸುವುದಕ್ಕೆ, ಬದುಕಿಸುವುದಕ್ಕೆ ನಾನಿದ್ದೇನೆ ಎಂಬಂತಹ ಅಭೇದ ವಾಕ್ಯವಲ್ವೇ? ಹಾಗಾದರೆ ಒಡೆಯನ ಕುರಿತಾಗಿ ತೀರ್ಮಾನ ಏನು ಎಂಬುದನ್ನು ಇವಳಲ್ಲೇ ಕೇಳುತ್ತೇನೆ. ಅಮ್ಮ, ಶುಂಭನಿಗೆ ಏನು ಹೇಳಲಿ ತಾಯೇ? ಜನನಿ ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ಹೌದಮ್ಮ. ನಡುವೆ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ನಿಜ ತಾಯೇ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿ ತಿಳಿಯಬೇಕಿತ್ತು. ಇಲ್ಲದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಹೇಗಮ್ಮ? ಯಾರು ನನ್ನನ್ನು ಕಾಳಗದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ. ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷವಾಗಿ ಬಂದರು. ಯುದ್ಧ ವಿರಹ ಮದುವೆಯಾಗಲಾರೆ. ತಿಳಿಸು ನಿನ್ನಡೆ ಶುಂಭನಿಗೆ. ಅಮ್ಮ, ನಿನ್ನ ತೀರ್ಮಾನವನ್ನು ಆಲಿಸಿದ್ದೇನೆ. ವಿಚಾರವನ್ನು ಹೇಳುವುದಕ್ಕಾಗಿ ದೇವಿ ದಾಸನಾಗಿ ಶೋಣಿತಾಪುರದೊಳಗೆ
ಇನ್ನು ನನ್ನ ಪಾಲಿಗೆ ತನ್ನ ಮುಂಡರಿಲ್ಲದಾಗಿ ಹೋದ್ರೆ ಬಿಡುವುದಿಲ್ಲ ಮಣಿರಥವನ್ನು ಏರಿ ನಾನು ಸೇರಿಸಿಕೊಂಡು ಕಡು ವಿಕ್ರಮಿ ಯಾವ ಕಡೆ ಕಾರಣ ಇದೆ ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವಣವನ್ನು ಸೇರಿದ್ರು. ಕದಂಬಾವಣದಲ್ಲಿ ತೂಕಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ಒಂದು ವಿಚಾರವನ್ನು ತಿಳಿಸಿದ್ರು. ಸರಿ, ಒಂದು ತೀರ್ಮಾನವನ್ನು ಮಾಡಿದೆ. ಏನದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಹೌದೇ? ಮುಂದೆ ಸಂಧಾನ ಮಾಡುವುದಕ್ಕಾಗಿ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು ಸಂಧಾನವನ್ನು ಮುರಿದಲು ಸಂಗ್ರಾಮವನ್ನೇ ಬಯಸಿದಳು. ಸುಮ್ಮನಾದೆಯ? ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಹೇಳ ತಂದಾನೆ. ಎಲ್ಲಿಂದ? ಮತ್ತೆ ಹೂಂಕಾರದಿಂದ ಸುಟ್ಟೆ ಮುಗಿಸಿದ್ದಾಳೆ. ಧೂಮ್ರಾಕ್ಷ ಹೇಳಿದ್ದಾನೆ. ಮುಂದಿನ ಪ್ರಕರಣ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಮುಂಡರನ್ನು ಚೆಂಡಾಡಿದರಂತೆ. ಶಿವ ಶಿವ, ಚಂಡಮುಂಡರನ್ನು ಕಳೆದುಕೊಂಡೆ. ಹೀಗೆ ಒಬ್ಬೊಬ್ಬರೇ ಕಡಿಮೆ ಆದ್ರೆ ಏನು ಮಾಡುದು ಪ್ರಭು? ಆ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ, ನನ್ನನ್ನು ತಡೆದೆ. ಯಾಕೆ ತಡೆದೆ? ಕಲಿಸುವುದಂದ್ರೆ ಹೇಗೆ? ಮದುವೆ ಆಗುವುದಾ? ಅವಳನ್ನು ಕರ್ಕೊಂಡು ಬಂದು ಮದುವೆ ಆಗುವುದಾ? ಇಲ್ಲದಿದ್ರೆ ತಲೆ ಕಡಿಯುವುದಕ್ಕೆ ಯಾವುದಾದ್ರೂ ಒಂದು ನಿಶ್ಚಯ ಆಗಬೇಡುವ? ಮದುವೆ ಆಗುವುದು ಒಂದು ನಿಶ್ಚಿತಾರ್ಥ ಆಗಬೇಡುವ? ಬೇಕು. ನಮ್ಮ ನಿಶ್ಚಯವೇ ಸರಿ ಇಲ್ಲ. 4 ಮಾತು.
ಮತ್ತೊಮ್ಮೆ ಮಗದೊಮ್ಮೆ ಪಡಬಟ್ಟಿದ್ದೇನೆ. ಸರಿ ಇರುವ ಕೂಟಕ್ಕೆ, ಎಲ್ಲಾ ವ್ಯವಸ್ಥೆ ಇರುವಂತ ತಂಡಕ್ಕೆ, ಏನು ಬೇಕಾದ್ರೂ ಸಿಗುವಂತ ಸೌಲಭ್ಯ ಇರುವಂತ ಒಂದು ಸಂಘಕ್ಕೆ ನಾಯಕನಾಗುವುದಕ್ಕೆ ದೊಡ್ಡ ವಿಷಯವೇ ಅಲ್ಲ. ಯಾರು ಆಗ್ತಾನೆ? ಏನೂ ಸರಿ ಇಲ್ಲದ, ಅಸ್ತವ್ಯಸ್ತವಾಗಿರುವ, ಅವ್ಯವಸ್ಥೆಯ ಆಗರವಾಗಿರುವ, ಒಂದು ಹೇಳಿದ್ರೆ 9 ಗೊತ್ತಾಗದೇ ಇರುವ, ಅನಾಗರಿಕರೆನಿಸಿದ, ಸಂಸ್ಕಾರಹೀನರಾದ, ನಾಯಕತ್ವದ ನೆಲೆ ಇಲ್ಲದ, ಭದ್ರತೆಯ ಬೆಲೆ ಗೊತ್ತಿಲ್ಲದ, ಬದುಕುವುದು ಹೇಗೆ ಎನ್ನುವುದಾಗಿ ಯಾವುದೇ ರೀತಿಯದ್ದಾದಂತಹ ಸಿದ್ಧತೆ ಇಲ್ಲದ ದಾನವ ಜನಾಂಗ. ಇದು ನಾಯಕನಾಗುವುದು ಅಂದ್ರೆ ಎಂತದು? ಕಟ್ಟಿದ ಗುಂಪಿಗೆ ನಾಯಕನಾಗುವುದಲ್ಲ, ಗುಂಪನ್ನು ಕಟ್ಟಿ ಮತ್ತೆ ನಾಯಕನಾಗುವುದು. ನೀನು ಆದದ್ದು ಹಾಗೆ ಪ್ರಭು. ಏನಿತ್ತು? ಏನಿರ್ಲಿಲ್ಲ. ಈಗ ಏನಿಲ್ಲ, ಎಲ್ಲವೂ ಉಂಟು. ಇಷ್ಟನ್ನು ಮಾಡಿದ್ದು ಶುಂಭನ ಸಾಧನೆ. ಪ್ರಭು, ನಿನಗೆ ಗೊತ್ತುಂಟು, ನಡೆಯುವ ಹೆಜ್ಜೆ ಎಲ್ಲ ಸರಿ ಇರುವುದಿಲ್ಲ. ಆದ್ರೆ ನಡೆಯುವ ಮೊದಲು ಸರಿಯಾಗಿ ಕಣ್ಣಿಟ್ಟು ನಡೆದ್ರೆ ತಪ್ಪಿದ್ರು ಮತ್ತೆ ಸಾವರಿಸಿಕೊಂಡು ಎದ್ದು ನಿಲ್ಲಿಕ್ಕಾಗ್ತದೆ. ಇದು ಗೊತ್ತಿದ್ದ ಕಾರಣವೇ ನೀನು ಇಷ್ಟು ಸಾಧನೆ ಮಾಡಿದ್ದು. ಇಷ್ಟೆಲ್ಲ ತಿಳಿದ ಮೇಲೆ ಪ್ರಭು, ಈಗ ಹೆಜ್ಜೆ ತಪ್ಪುವುದಕ್ಕೆ ತೊಡಗಿದ್ಯಾ? ಭ್ರಮೆಯಾದ್ಯಾ? ಲೋಕದಲ್ಲಿ ಒಂದು ಅನುಭವದ ಮಾತುಂಟು. ಊರಿನ ಕಳ್ಳನನ್ನಾದ್ರೂ ನಂಬಬಹುದು, ಪರ ಊರಿನ ಸುಭಗನನ್ನು ನಂಬಬಾರ್ದು ಅಂತ. ಯಾಕದು? ಯಾಕೆ? ಸುಭಗನಿಗಿಂತ ಕಳ್ಳ ಒಳ್ಳೆಯವ ಅಂತ ಅಲ್ಲ, ಊರಿನ ಕಳ್ಳನಾದ್ರೂ ಏನು ಮಾಡ್ತಾನೆ ಅಂತ ನಮಗೊಂದು ಅಧ್ಯಯನ ಇರ್ತದೆ. ಈ ಹೊರಗಿನಿಂದ ಸುಭಗನಾಗೆ ಬರ್ತಾನಲ್ವಾ, ಅವ ಯಾವಾಗ ಬೆನ್ನಿಗೆ ಕತ್ತಿ ಹಾಕಿ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಅರ್ಧದಲ್ಲಿ ಸಿಕ್ಕಿದವರು ಯಾರು? ಚಂಡಮುಂಡರು. ಆ ಚಂಡಮುಂಡರು ಅಂತ ಹೇಳುವವರು ಇಬ್ಬರಿದ್ದಾರಲ್ಲ, ಅನ್ನಕ್ಕಿಂತ ಹೆಚ್ಚು ಪದಾರ್ಥ ತಿನ್ನುವವರು. ಬೇಕಾದ್ದು ಒಂದು ಹೇಳುವುದಿಲ್ಲ, ಬೇಡದ್ದನ್ನೇ ನಿನಗೆ ಹೇಳಿಕೊಟ್ಟು ಅದನ್ನು ಕಿವಿಯಲ್ಲಿ ತುಂಬಿಸಿದ್ರು. ಅದನ್ನು ನೀನು ಸತ್ಯ ಅಂತ ನಂಬಿದೆ. ಪ್ರಭು, ಒಂದೋ ಸ್ವಾಮಿನಿಷ್ಠನಾಗಿ ಅಂತಃಕರಣ ಸರಿ ಇರಬೇಕು, ಇಲ್ಲದ್ರೆ ಹೇಳುವವನ ವ್ಯಾಕರಣ ಆದ್ರೂ ಸರಿ ಇರಬೇಕು. ಇದು ಎರಡೂ ಇಲ್ಲ ಅವನಿಗೆ. ಅದನ್ನು ಕೇಳಿದ ನೀನು ಹುಚ್ಚು ಕಟ್ಟಿದೆ. ಲೋಕದಲ್ಲಿ ಕ್ರಮವೇ ಹಾಗೆ ಪ್ರಭು. ಒಳ್ಳೆಯದು ಪತ್ತೆ ಆಗುವುದು ಕಡಿಮೆ, ಅತಿರೇಕವಾದದ್ದೇ ಬೇಗ ಹೌದು ಹೌದು ಅಂತ ಕಾಣುವುದು. ಬಣ್ಣಕ್ಕೆ ಮಾರು ಹೋಗುವಷ್ಟು ಬೇಗ ಸತ್ವಕ್ಕೆ ಯಾರು ಮಾರು ಹೋಗುವುದಿಲ್ಲ. ರುಚಿಗೆ ನಾಲಿಗೆ ಒಗ್ಗಿದಷ್ಟು ಬೇಗ ಆರೋಗ್ಯಕರವಾದದ್ದನ್ನು ಬಯಸುವುದಿಲ್ಲ. ಜಿಯಾ, ಕಾಮನ ಶರಕ್ಕೆ ಬಲಿಯಾದಂತಹ ನೀನು ಹೆಣ್ಣೊಬ್ಬಳನ್ನು ಬಯಸಿ ದೈತ್ಯನಾಥ ಎನ್ನುವಂತ ನಿನ್ನ ಬಹುದೊಡ್ಡ ಪದವಿಯನ್ನು ಮರೆತು ಯಾವಳೋ ಒಬ್ಬಳು ಹೆಣ್ಣಿಗೆ ನೀನು ಇಷ್ಟೆಲ್ಲವನ್ನು ಕಳೆದುಕೊಂಡರು ಹಿಂದೆ ಮುಂದೆ ಯೋಚಿಸದೆ ಮುಂದುವರಿಯುವುದು ನೋಡುವಾಗ ಭವಿಷ್ಯತ್ತಿನಲ್ಲಿ ಬಹುದೊಡ್ಡ ದುರಂತ ಉಂಟು ಪ್ರಭು.
ಆ ದುರಂತಕ್ಕೆ ನಾಂದಿ ಹಾಡಬೇಡ, ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತ ಬೀಜ ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ಹೌದಾ? ಹೌದಾ? ಮತ್ತೆ ತರುಣಿ ಅಲ್ಲ ನೀನು ಹೇಳಿದ ಹಾಗೆ ತರುಣಿ ಎನ್ನುವುದಾಗಿ ಭಾವಿಸುವುದಕ್ಕೆ ಏನೇನು ಪ್ರಮಾಣ ಸಾಲದಲ್ಲ ಪ್ರಭು. ತರುಣಿ ಅಲ್ಲ ಅಂತ ಹೇಳುವುದಕ್ಕೆ ನಮಗೆ ಹಂತ ಹಂತಕ್ಕೂ ಪ್ರಮಾಣ ಸಿಗುತ್ತದೆ. ನೀನು ಹೇಳಿದ ಹಾಗೆ ತರುಣಿಯೋ ಯಾಕೆ ಬಂದಿದ್ದಾಳೆ? ಯಾಕೆ? ಅವಳು ಹೇಳಿದ ಪ್ರಕಾರ ಬಾಲ್ಯದಲ್ಲೇ ನಾನು ಗೈದ ಪಣ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಮಾಲೆ ಹಾಕ್ತೇನೆ. ಜಿಯಾ, ಏನು ಇದು ಸತ್ಯ ಇರಬಹುದೋ? ಯಾವಳಾದರೂ ಒಬ್ಬಳು ಹೆಣ್ಣು ಮಗಳು ಕತ್ತಿ ಕಾಳಗದಲ್ಲಿ ಜಯಿಸಿದವನಿಗೆ ಮಾಲೆ ಹಾಕ್ತೇನೆ ಅಂತ ಹೇಳಿ ಅದು ಯಾರೂ ಹೋಗದೇ ಇರುವ ನಿರ್ಜನವಾದ ಸಾಧಾರಣ ಹಳ್ಳೆದೆಯವ ಹೋದ್ರೆ ಹೃದಯವೇ ಒಡೆಯಬಹುದಾದ ಕದಂಬ ಕಾಂತಾರದಲ್ಲಿ ಭಯ ಇಲ್ಲದೆ ಒಂದು ತೊಟ್ಟಿಲಿನಲ್ಲಿ ಕುಳಿತುಕೊಂಡು ನಿನ್ನಂತವನಿಗೆ ಪಂಥಾಹ್ವಾನ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲಿ ಬೆಳಕು ಇಲ್ಲಿವರೆಗೆ ನೋಡಿದ್ಯಾ ನೀನು? ಸೂರ್ಯಚಂದ್ರನನ್ನೇ ಅಧೀನದಲ್ಲಿ ಇಟ್ಟುಕೊಂಡವ ನಿನಗೆ ಇವತ್ತಿನವರೆಗೆ ಕದಂಬವನಕ್ಕೆ ಬೆಳಕು ಕೊಡ್ಲಿಕ್ಕಾಗಿಲ್ಲ. ಅವಳು ಕೊಟ್ಟಿದ್ದಾಳೆ ಪ್ರಭು. ಉಯ್ಯಾಲೆಯ ಮೂಲೆಯಲ್ಲಿ ಅಂತ ಗೊತ್ತಾಗುದಿಲ್ಲ ಅಂತ. ಮದುವೆ ಆಗ್ಲಿಕ್ಕೆ ಬರುವವರು ಯಾರಾದ್ರು ಹಾಗೆ ಕಾಡಿನ ಮಧ್ಯೆ ಕುಳಿತುಕೊಳ್ಳುವುದಾ? ಮದುವೆ ಆಗ್ಲಿಕ್ಕೆ ಬರುವವರು ಸಾರ್ವಜನಿಕರ ಸಮ್ಮುಖದಲ್ಲಿಯೋ 4 ಜನರ ಗುರುತಿಸುವ ಹಾಗೆಯೋ ನಿಲ್ಲಬೇಡುವ.
ಅವಳ ಬಳಿಯಲ್ಲಿ ಒಂದು ಸಿಂಹ ಉಂಟಂತೆ. ಎಂತದ್ದು ಚಿತ್ರದ ಸಿಂಹ ಅದು ಅಲ್ಲವಲ್ಲ? ಒಂದು ಸಿಂಹ ಇಟ್ಕೊಂಡು ಯಾರಾದ್ರೂ ಮದುವೆ ಆಗಲಿಕ್ಕೆ ಬರ್ತಾಳ? ಸಿಂಹದೊಂದಿಗೆ ಬಂದವಳು ಮದುವೆ ಆಗಲಿಕ್ಕೆ ಇರುವ ಹೆಣ್ಣ? ಯೋಚಿಸು ಪ್ರಭು. ಈಗ ನೀನು ಎಷ್ಟು ಶೌರ್ಯವಂತನಾಗಿರು, ನಾಳೆ ಮದುವೆ ಆಗಿ ನಿನ್ನ ಸಜ್ಜೆ ಮನೆಗೆ ಅವಳು ಬರುವಾಗ ಅವಳೊಟ್ಟಿಗೆ ಸಿಂಹ ಬಂದ್ರೆ ನಿನಗೆ ಒಟ್ಟಿಗೆ ಇರ್ಲಿಕ್ಕೆ ಸ್ವಲ್ಪ ಇರಿಸಿ ಮುರುಸಾಗ್ಲಿಕ್ಕೆ ಇಲ್ವಾ? ಒಟ್ಟಿಗೆ ಸಿಂಹವನ್ನು ಇಟ್ಟುಕೊಂಡು ಅವಳು ಹೆಂಡತಿ ಆಗ್ತಾಳ ಪ್ರಭು. ಅವಳು ಹೆಣ್ಣಲ್ಲ, ಮತ್ತೆ ಹೆಣ್ಣಿನ ಹಾಗೆ ಕಂಡವಳು, ತರುಣಿ ಅಲ್ಲವಳ ಆದಿಮಾಯ. ಯಾಕೆ ಬಂದಿದ್ದಾಳೆ? ದೈತ್ಯವರರ ಸಂಹರಿಸಿ ತ್ರಿದಶರ ಪೊರೆ ಅವಳು ಬರುವುದಕ್ಕೆ. ನಿನ್ನನ್ನು ಮದುವೆ ಆಗುವುದು ಕಾರಣ ಅಲ್ಲ, ನಿನ್ನನ್ನು ಮದುವೆ ಆಗುವುದು ನೆವನ. ನಿನ್ನಲ್ಲಿ ದೌರ್ಬಲ್ಯವನ್ನು ಉಂಟು ಮಾಡ್ಲಿಕ್ಕೆ ಅದೊಂದು ನೆವನ ಹೇಳಿದ್ದಾಳೆ. ಅವಳು ಬಂದ ಕಾರಣ ಏನು? ದೇವತೆಗಳಿಗೆ ಅಭಯ ಕೊಟ್ಟಿದ್ದಾಳೆ, ಋಷಿ ಮುನಿಗಳ ಕಣ್ಣೀರು ನೋಡಿದ್ದಾಳೆ. ನಾವು ಕೊಟ್ಟ ಚಿತ್ರಹಿಂಸೆಯನ್ನು ನೋಡಿ ನಮಗೊಂದು ಸರಿಯಾದಂತ ಗತಿಯನ್ನು ಕಾಣಿಸಬೇಕು ಎನ್ನುವ ಕಾರಣಕ್ಕಾಗಿ ಪರಾಶಕ್ತಿ ಪರಬ್ರಹ್ಮ ಸ್ವರೂಪ ಇಲ್ಲಿಯವರೆಗೆ ನೆರೆ ಗೋಚರಿಸಿದೆ. ಸರ್ವೇಶ್ವರಿ ಬಂದಿದ್ದಾಳೆ, ಅವಳಲ್ಲಿ ಮೋಹ ಬೀರುವುದಕ್ಕೆ ಹೊರಟಿದ್ದಿ. ಲೋಕದ ತಾಯಿ ಪ್ರಭು. ಹೆಂಡತಿಯಲ್ಲಿ 6 ಗುಣದಲ್ಲಿ ಒಂದು ತಾಯಿಯ ಗುಣವೂ ಹೌದು. ಅನ್ನವನ್ನು ಬಡಿಸುವಾಗ ಹೆಂಡತಿ ಆಗೋದು ಅವಳು ಹೇಗಿರ್ಬೇಕು? ತಾಯಿಯಾಗಿ ಇರಬೇಕು. ಭೋಜ್ಯೇಶು ಮಾತಾ, ಬಟ್ಟಲನ್ನು ತೆಗೆದಿಟ್ಟು ಒಟ್ಟು ಅನ್ನ ಬಡಿಸುವುದಲ್ಲ. ತಾಯಿಯಾದವಳು ಮಗ ಹೇಗೆ ಹೊಟ್ಟೆ ತುಂಬಬೇಕು ಎನ್ನುವ ಭಾವದಿಂದ ಬಡಿಸ್ತಾನೋ ಅದೇ ಭಾವದಿಂದ ಹೆಂಡತಿಯಾದವಳು ಗಂಡನಿಗೆ ಅನ್ನವನ್ನು ಬಡಿಸಬೇಕು. ಹೆಂಡತಿಯಲ್ಲಿ ಒಂದು ಅನ್ನವನ್ನು ಬಡಿಸುವಾಗಾದ್ರೂ ತಾಯಿಯನ್ನು ಕಾಣಲಿಕ್ಕಾಗ್ತದೆ, ಆದ್ರೆ ಯಾವ ಕಾಲದಲ್ಲಿಯೂ ತಾಯಿಯಲ್ಲಿ ಹೆಂಡತಿಯನ್ನು ಕಾಣಲಿಕ್ಕೆ ಆಗುದಿಲ್ಲ. ಯಾಕೆ? ಮಾತೃತ್ವ ಅಂದ್ರೆ ಅಷ್ಟು ದೊಡ್ಡದು. ನೀನು ಹೆಂಡತಿಯಲ್ಲಿ ತಾಯಿಯನ್ನು ಕಂಡ್ರೆ ಬೇಸರ ಇಲ್ಲ ಪ್ರಭು, ನೀನು ಲೋಕದ ತಾಯಿಯಲ್ಲಿ ಹೆಂಡತಿಯನ್ನು ಕಾಣಲಿಕ್ಕೆ ಹೊರಟಿದ್ದು, ಅದು ಸಮಸ್ಯೆ ಆದದ್ದು. ಹಾಗಾಗಿ ಹೋದ ಸುಗ್ರೀವ ನಿನ್ನವನಾಗಿ ಈಗ ಉಳಿದಿಲ್ಲ. ಬಂದಿದ್ದಾನ ಅಂತ ಕೇಳಿದ್ರೆ ಬಂದಿದ್ದಾನೆ. ಹೇಗೆ? ಅವಳಿಂದ ಮತ್ತೆ ಬದುಕಿ ಬಂದಿದ್ದಾನೆ. ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾರ ಕಣ್ಣುಗಳಲ್ಲಿ ಶೃಂಗಾರ ರಸ ನೋಡ್ಲಿಕ್ಕೆ ಹೋದಿಯೋ ಅವಳ ಕಣ್ಣುಗಳಲ್ಲಿ ಬೆಂಕಿ ಉಂಟು. ಯಾರ ಮೈಸುಖವನ್ನು ಅಪೇಕ್ಷಿಸಿ ಹೊರಟಿಯೋ ಅವಳ ಮೈಯಿಂದ ಚಂಡಿಕೆ ಬರ್ತದೆ. ಪ್ರಭು, ಇದನ್ನೆಲ್ಲ ಯೋಚಿಸುವಾಗ ಇದು ಮದುವೆಗೆ ಬಂದದ್ದಲ್ಲ ಪ್ರಭು. ನೀನು ಕಟ್ಟಿದ ಮಂಟಪ ನಾಳೆ ಮಸಣದ ಮಂಟಪ ಆಗುತ್ತದೆ. ಯೋಚಿಸು. ರಕ್ತ ಬೀಜ ಆಕೆಯನ್ನು ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸು. ಪ್ರಭು, ಏನು? ನಿನ್ನದನ್ನು ಬಿಡು. ಯಾವುದನ್ನು ಬಿಡು? ಬಿಡು ಸ್ವರ್ಗದ ಸೋಪಾನದವರೆಗೆ ಕರೆತಂದು ಮತ್ತೆ ಮರಣದ ಕೂಪಕ್ಕೇ ದೂಡುವೆಯ? ಪುಷ್ಕರ ತೀರ್ಥದಲ್ಲಿ 10,000 ವರ್ಷಗಳ ಕಾಲ ತಪಸ್ಸು ಒಲಿದು ಬಂದ ಬ್ರಹ್ಮದೇವ ಕೇಳಿದರಂತೆ, ಏನಯ್ಯ ನಿಮಗೆ ಬೇಕು? ನೀನು ಹೇಳಿದ ಮಾತು ನೀನೇ ಹೇಳಿ ನಮಗೆ ಗೊತ್ತು, ಇಲ್ಲದ್ರೆ ನಾವೆಲ್ಲ ಅಲ್ಲಿದ್ದೇವ. ಬ್ರಹ್ಮದೇವ, ಈ ಪ್ರಪಂಚದಲ್ಲಿ ಹುಟ್ಟಿದವನೊಬ್ಬ ಹೆದರುವುದು ಯಾವುದಕ್ಕೆ ಅಂತ ಕೇಳಿದ್ರೆ ಮರಣಕ್ಕೆ. ಅಂತ ಮರಣದಿಂದ ನನ್ನನ್ನು ದೂರ ಮಾಡು. ಆಗ ಅವ ಅಮರತ್ವ ಕೊಡ್ಲಿಲ್ಲ ಅಂತೆ, ನನ್ನ ವ್ಯಾಪ್ತಿಯಲ್ಲಿ ಇಲ್ಲ ಅದು. ಆಗ ಅದಕ್ಕೆ ಸರಿತುಲ್ಯವಾದ ಬೇರೆಯದ್ದನ್ನು ಕೇಳಿದರೆ ಅವರಿಂದ ಮರಣ ಇಲ್ಲ, ಇವರಿಂದ ಮರಣ ಇಲ್ಲ, ಮತ್ತೊಬ್ಬರಿಂದ ಮರಣ ಇಲ್ಲ. ಪ್ರಭು, ಬದುಕಬೇಕಾದ ಬುದ್ಧಿ ಇದ್ದವ ಯಾವುದಕ್ಕೆ ಹೆದರದಿದ್ರು ಮರಣಕ್ಕೆ ಹೆದರಬೇಕು.
ಅವತ್ತು ಮರಣಕ್ಕೆ ಹೆದರಿದ ನೀನು ಇವತ್ತು ಮರಣವೇ ಮನೆಯ ಸಮೀಪ ಬಂದರು ಬರ್ಲಿ ಎನ್ನುವುದಾಗಿ ಸ್ವಾಗತಿಸುತ್ತಾ ಹೆಜ್ಜೆ ಮುಂದಿಡ್ತಿ ಎಂದಾದ್ರೆ ಇದಕ್ಕಿಂತ ದೊಡ್ಡ ಮೂರ್ಖತನ ಬೇರುಂಟೆ ಪ್ರಭು. ಅಲ್ಲ, ನಿನಗೆ ಮರಣವೇ ಅಪೇಕ್ಷೆಯೋ? 10,000 ವರ್ಷಗಳ ಕಾಲ ತಪಸ್ಸು, ಕೋಟಿ ಕೋಟಿ ವರ್ಷಗಳ ಕಾಲ ದೇವ ವಿರೋಧ, ಅಥವಾ ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡು ದಾನವರಿಗೊಂದು ಭದ್ರ ಬದುಕನ್ನು ಯಾಕೆ ಕೊಟ್ಟೆ? ಯಾವ ಬಂಡವಾಳವಾದವು ನಾವು ಹಾಕಿದ ಮೇಲೆ ಲಾಭ ಬರದೇ ಇದ್ರು ನಷ್ಟವಾಗ ಕೂಡದಲ್ಲ. ಚತುರ್ಯುಗಗಳ ಕಾಲದ ದೇವಲೋಕದ ಒಡೆತನ, 10,000 ವರ್ಷದ ತಪಸ್ಸು, ಕೋಟಿ ಯುಗದ ಅನುಭವ, ಒಂದು ಕ್ಷಣದ ಹೆಣ್ಣಿನ ಸುಖಕ್ಕೆ ಬೇಕಾಗಿ ಬಲಿ ಕೊಡುವೆಯಾ ನೀನು? ತ್ರೈಜಗದೊಡತಿ ಜಡಜ ಪೀಠನ ವರ ಮುಗೀತು ಪ್ರಭು. ಅವ ಏನು ವರ ಕೊಟ್ಟಿದ್ದಾನು ಆ ವರದಂತೆ ಬಂದಿದ್ದಾಳೆ ಪ್ರಭು. ಕತ್ತಿ ಹಿಡಿದು ಜನಬಲದಿಂದಲೋ ದೇಹ ಬಲದಿಂದಲೋ ಅವಳನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭು. ಅವಳನ್ನು ಗೆಲ್ಲುವ ಮಾರ್ಗ ಹೇಗೆ? ನಿನ್ನ ಎದುರೇ ಉಂಟು. ನೀನು ಹೊರಟ ಮಾರ್ಗದಲ್ಲಿ ಏನಾಗುತ್ತದೆ ಅದು ನಿನ್ನ ಎದುರೇ ಉಂಟು. ನೀನು ಹೊರಟ ಮಾರ್ಗದಲ್ಲಿ ಹೊರಟ್ರೆ ಧೂಮ್ರಾಕ್ಷ ಚಂಡಮುಂಡರಿಗಾದದ್ದೇ ಆಗ್ತದೆ. ಅವಳನ್ನು ಗೆಲ್ಲುವುದೇ ಹೇಗೆ? ಸುಗ್ರೀವನ ಮಾರ್ಗ ಉಂಟು ಪ್ರಭು. ಸಾಯಬೇಕು ಅಂತ ಹೊರಡುವುದಿದ್ರೆ ಚಂಡಮುಂಡ ಧೂಮ್ರಾಕ್ಷರ ಹಾಗೆ ಹೊರಡಬೇಕು. ಬದುಕಬೇಕು ಅಂತ ಹೊರಡುವುದಿದ್ರೆ ಬದುಕಲಿಕ್ಕೆ ಬೇಕಾಗಿ ಸುಗ್ರೀವನ ಹಾಗೆ ಕಾಲು ಹಿಡಿಬೇಕು. ನೀನು ಬರುವಾಗ ನಾನು ಭಾವಿಸಿಕೊಂಡೆ ನನಗಿಂತ ಮೊದಲು ಇವ ಹೋಗ್ತಾರೆ, ಏನಾದ್ರೂ ಒಂದು ಮಾಡ್ತಾನೆ ಎಂಬುದಾಗಿ. ಇಲ್ಲಿ ಬಂದು ಇವನದ್ದು ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಚಂಡಮುಂಡ ಧೂಮ್ರಾಕ್ಷರ ಇಲ್ವಾ? ಆಕೆಯನ್ನು ಹೊಗಳುವುದಕ್ಕೆ ನೀನು ಮುಂದಾದೆ ನನ್ನ ಮುಂದೆ ಬಂದು ಇದ್ದದ್ದು ಹೇಳಿ. ಎಂತದ್ದು ಇದ್ದದ್ದು? ನಿನ್ನಿಂದ ಕೇಳಿ ನಾನು ಇನ್ನು ತಿಳಿಬೇಕಾ? ಇನ್ನು ಆದಿಮಾಯೆ, ಲೋಕವನ್ನೇ ಕಾಯುವ ದೇವಿ. ಎಂತದ್ದು? ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಅದೊಂದು ಮರ್ತೋಗಿತ್ತಲ್ಲ. ಎಂತದ್ದು ಮರ್ತೋಗಿದ್ದು? ಅದು ನಿನಗೆ ಮರ್ತೋಗಿದ್ದು, ನನಗೆ ಮರ್ತೋಗ್ಲಿಕ್ಕೆ ಇಲ್ಲ. ಹೇಗೆ ಗೊತ್ತಾಯ್ತಲ್ಲ? ನಿನ್ನನ್ನು ಮಧ್ಯರಾತ್ರಿ ಎಬ್ಬಿಸಿದ್ರು ಅದು ಮರ್ತೋಗ್ಲಿಕ್ಕಿಲ್ಲ. ರಕ್ತ ಬೀಜ, ನನ್ನ ಬಗ್ಗೆ ಏನು ಗೊತ್ತು ನಿನಗೆ? ನೆನಪುಂಟಲ್ಲ? ಮತ್ತೆ ಕಾಟುಗಳಿತನದಿಂದ ಪುಡವಿ ಮೂರರನ್ನು ನನಗೆ ಆ ಬಡ ಹುಡುಗಿ ಯಾವ ಲೆಕ್ಕ? ಸಿಗ್ಲಿಕ್ಕಿಲ್ವಾ? ಎಂತದ್ದು ಸಿಗ್ಲಿಕ್ಕೆಲ್ಲ? ಅಳತೆ ಮಾಡುದೇ ನಮ್ಮಲ್ಲಿ ಇಲ್ವಾ ಅಂತ. ನಿನ್ನ ಮುಖ ನೋಡುವಾಗ ನನಗೆ ಗೊತ್ತಾಗಿದೆ. ಏನಾದ್ರೂ ಬಂದು ಹೇಳ್ತೇನೆ ಎಂಬುದಾಗಿ ಇಲ್ಲಿಗೆ ಬಂದದ್ದ ನೀನು? ಏನಾದ್ರಲ್ಲ. ಮತ್ತೆಂತದು ಹೇಳ್ಬೇಕಾದ್ದನ್ನೇ. ಧೂಮ್ರಾಕ್ಷವಾದ ಚಂಡಮುಂಡರು ಹೋದ್ರು. ಇನ್ನು ನಾನು ಸಾಯುವುದಕ್ಕಿಂತ ಮೊದಲು ನನ್ನ ಒಡೆಯಲ್ಲಿ ಹೋಗಿ ಏನಾದ್ರೂ ಒಂದು ಹೇಳಿ ಇವನನ್ನು ಮಾತಾಡುವ ಚಟವ. ಸಾಯುವ ಮೊದಲು 4 ಮಾತಾಡ್ತೇನೆ ಅಂತ. ಹೌದು, ನಿನಗೆ ಮಾತಾಡಿದ್ದು. ಹೌದಾ? ನಿನ್ನ ಮುಖ ನೋಡುವಾಗ ಗೊತ್ತಾಗಿದೆ. ತರಿದೆಯಾ ರಾಣ ಹೇಳಿ ನನ್ನ ಸಮ್ಮುಖದಿಂದ ಮಾಡಿದ್ರೆ ತಲೆ ಕಡಿವಿ, ಪ್ರಾಣ ತೆಗಿವಿ. ನನಗಿನ್ನು ಕೊಲ್ಲಬೇಕಾ ನೀನು? ಯಾವಾಗ ರಣ ಹೇಳಿ ಎಂದಿಯೋ ಹಾಗೆ ಕೊಂದ ಹಾಗೆ. ಹಾಗಾಗಿ ನಾನು ಸ್ವರ ಏರಿಸಿದ್ದಕ್ಕೆ ಕಾರಣ ನನ್ನನ್ನು ಜೀವಂತ ಕೊಂದೆ. ನನ್ನ ತಲೆ ಕಡಿತಿದ್ರು ಬೇಸರ ಆಗ್ತಿರ್ಲಿಲ್ಲ ಪ್ರಭಾ. ಸತ್ತವರೆಲ್ಲ ವೀರರ? ಮತ್ತೆಂತದು? ನಾನು ಮಾತಾಡಿದವ ರಣ ಹೇಳಿಯೋ ಸತ್ತು ವೀರ ಎನಿಸಿಕೊಳ್ತೇನೆ.
ಮಹಾಮಾಯೆ ಮಹಾಮೇಧೆ ಮಹಾಸ್ಮೃತಿ ಕದಂಬ ವನದ ಮಧ್ಯದಲ್ಲಿ ತುದಿಬುಡಿ ಬುಡ ಇಲ್ಲದಂತ ಉಯ್ಯಾಲೆಯಲ್ಲಿ ಯಾವುದೇ ರೀತಿಯದ್ದಾದಂತ ಅಭದ್ರತೆ ಇಲ್ಲದೆ ಸ್ಥಿರಳಾಗಿ ನಿಂತು ಉಯ್ಯಾಲೆಯಲ್ಲಿ ತೂಗುತ್ತಾ ಇರುವಂತಹ ಸುಮಧ್ಯಮೆಯಾದ ಲೋಕನಾಯಕಿ. ಇವಳನ್ನು ನೋಡಿದ್ದು ಮನಸ್ಸು ಬುದ್ಧಿಯಲ್ಲಿ ಸೇರಿತು, ಬುದ್ಧಿ ಚಿತ್ತದಲ್ಲಿ ಲೀನಗೊಂಡಿತು, ಚಿತ್ತ ಅಹಂಕಾರವನ್ನು ಒಡಗೊಂಡಿತು, ಅಹಂಕಾರ ಇವಳ ಪಾದ ಬುಡದಲ್ಲಿ ನುಚ್ಚು ನೂರಾಯಿತು. ನಮ್ಮವರೆಲ್ಲ ಹೇಳುವುದಕ್ಕೆ ತೊಡಗಿದರು, ನೋಡಿದ್ದು ಕಲಿರಕ್ತ ಬೀಜ. ಹೇಳುವವರು 1000 ಬಿರುದು ಹೇಳಲಿ, ಹೇಳುವವರು 1000 ಹೊಗಳಿಕೆಯನ್ನು ಹೇಳಲಿ, ಆದರೆ ದೇವರ ಎದುರಿನಲ್ಲಿ ಯಾವ ಅಹಂಕಾರ ಅಲಂಕಾರವಾಗುವುದಿಲ್ಲ. ಅಹಂಕಾರವನ್ನು ಬಿಟ್ಟ ಸ್ಥಿತಿ ಮಾತ್ರ ದೇವರ ಮುಂಭಾಗದಲ್ಲಿ ಅಲಂಕಾರವಾಗುವುದು. ನಾವು ನಮ್ಮ ಅಹಂಕಾರದಿಂದ ಬದುಕುವುದಲ್ಲ. ನಾವು ನಮ್ಮ ಅಹಂಕಾರದಿಂದ ಬದುಕುವುದಾದ್ರೆ ಯಾರು ಸಾಯ್ತಿರ್ಲಿಲ್ಲ. ನಾವು ಬೇರೆ ಒಂದು ಸಂಕಲ್ಪದಿಂದ ಬದುಕುವುದು. ಹಾಗಾಗಿ ಈ ಪ್ರಪಂಚದಲ್ಲಿ ಅಹಂಕಾರವನ್ನು ಬಿಟ್ಟವನಿಗೆ ಮಾತ್ರ ದೇವರ ದರ್ಶನ. ಇಲ್ಲದೇ ಇದ್ದವನಿಗೆ ದೇವರಿಂದ ಬಹುದೂರ ಚಲಿಸುವಂತಹ ಸ್ಥಿತಿ ಬರ್ತದೆ. ಎಲ್ಲವನ್ನು ಬಿಟ್ಟಲ್ವ ದೇವರ ದರ್ಶನಕ್ಕೆ ಹೋಗಬೇಕಾದ. ದೇವರ ದರ್ಶನಕ್ಕೆ ಹೋಗುವವರು ಯಾರು ತಮ್ಮಲ್ಲಿ ತಲೆಯಲ್ಲಿ ಮತ್ತು ಕಾಲಿನಲ್ಲಿ ಹಾಕಿಕೊಂಡು ಹೋಗುತ್ತಾರೋ. ನಾವು ಕಾಲಿನದ್ದು ಮಾತ್ರ ಹೊರಗಿಟ್ಟು ಹೋಗುದು, ತಲೆಯಲ್ಲಿ ಹಾಗೆ ಇಟ್ಟುಕೊಂಡು ಹೋಗ್ತೇವೆ. ಎರಡನ್ನೂ ಹೊರಗಿಟ್ಟು ಹೋಗಬೇಕು. ಆಗ ಮಾತ್ರ ನಮಗೆ ಸಿಗಬೇಕಾದಂತಹ ದಿವ್ಯ ದರ್ಶನ ಸಿಕ್ಕಿತು. ಏನು ಮಾಡೋಣ ಹೇಳಿ? ನಾವು ಈ ರೀತಿಯಲ್ಲಿ ಇವಳನ್ನು ಎದುರುಗೊಳ್ಳುವಂತಹ ಸ್ಥಿತಿ ಬರ್ತದೆ ಎನ್ನುವ ಒಂದು ಯೋಚನೆ ಇರಲಿಲ್ಲ. ಮಾತೃ ಸ್ವರೂಪದಿಂದ ತಲೆನೇವರಿಸಿ ವಾತ್ಸಲ್ಯ ಭಾವದಿಂದ ಅನುಗ್ರಹಿಸಬೇಕಾದ ಮಹಾತಾಯಿ ನಮ್ಮನ್ನೇ ಕಡಿಯುವ ಕತ್ತಿ ಹಿಡಿದು ಕಣ್ಣುಗಳನ್ನು ಕೆಂಪಾಗಿಸಿ ಗಾಢ ಗರ್ವದ ಶಿವೆಯಾಗಿ ಕಾಯ್ತಾ ಇದ್ದಾಳೆ. ಒಳ್ಳೆಯವನು ಕೆಟ್ಟವನು, ತಾಯಿಯಾದವಳು ದೇವರಲ್ಲಿ ಬೇಡಿಕೊಳ್ಳುವುದು ಹೇಗೆ? ನನಗೇನಾದರೂ ದೊಡ್ಡ ವಿಷಯ ಅಲ್ಲ, ನನ್ನ ಮಗುವಿಗೆ ಒಂದು ಆಯುಷ್ಯ ಆರೋಗ್ಯ ಕೊಡು ಅಂತ ಕೇಳುವವಳೇ ತಾಯಿ. ಆದರೆ ಲೋಕದ ತಾಯಿಯಾದ ಇವಳು ಮಕ್ಕಳಾದ ನಮ್ಮ ಸಾವನ್ನು ಕಾಯ್ತಾ ಇದ್ದಾಳೆ ಎಂದಾದರೆ ನಾವು ಎಲ್ಲಿಯವರೆಗೆ ಅತಿಕ್ರಮಣ ಮಾಡಿದ್ದೇವೆ? ತಾಯಿ ಅಂತ ಹೇಳಿದರೆ ನಮ್ಮನ್ನು ಹೆತ್ತವಳು ಮಾತ್ರ ತಾಯಿಯಲ್ಲ. ನಮ್ಮ ಸಂಸ್ಕೃತಿ ಏನು ಹೇಳ್ತದೆ? ನಿನ್ನನ್ನು ಹೆತ್ತವಳು ತಾಯಿ, ನಿನ್ನನ್ನು ಹೊತ್ತವಳು ತಾಯಿ, ನೀನಿರುವ ದೇಶ ಅದು ನಿನ್ನ ತಾಯಿ, ನೀನು ಆಚರಿಸುವ ಸಂಸ್ಕಾರ ಬಂದಂಥ ವೇದ ನಿನ್ನ ತಾಯಿ, ನಾವೆಲ್ಲ ಪೂಜಿಸುವಂಥ ಗೋಮಾತೆ ನಮ್ಮ ತಾಯಿ. ಇದನ್ನು ಯಾರು ಅತಿಕ್ರಮಿಸಿ ಹೋಗುತ್ತಾನೋ ಅವ ತಾಯಿಗೆ ತಪ್ಪಿದ ಹಾಗೆ. ತಾಯಿಗೆ ತಪ್ಪಿದ ಮಕ್ಕಳು ಸಾವಿಗೆ ಸರಿಯಾದಂಥ ಅರ್ಹರು ಎನ್ನುವುದಾಗಿ ತೀರ್ಮಾನ ಮಾಡಿ ಬಂದಿದ್ದಾಳೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಈಗಲ್ಲ, ಇವಳು ಬಂದ ಮೇಲಲ್ಲ,
ಬರುವುದಕ್ಕಿಂತ ಮೊದಲೇ ಇಂಥವಳೊಬ್ಬಳು ಬರ್ತಾಳೆ ಅಂತ ತಿಳಿಯುತ್ತಿದ್ರೆ ಬಹುಶಃ ಇನಿತು ಕೆಟ್ಟದ್ದನ್ನೆಲ್ಲ ಮಾಡ್ತಿರ್ಲಿಲ್ಲ ನಾವು. ಬೇಡ, ಬಂದ ಮೇಲಾದ್ರೂ ತಿಳಿಬೇಡುವ. ನಾವು ಹಾಕಿದ ಉಪನೇತ್ರ ಯಾವುದು ಅಂತ ಕೇಳಿದ್ರೆ ಚಂಡಮುಂಡರದ್ದು. ಮತ್ತೆ ಅದರಲ್ಲಿ ಎಷ್ಟು ಸರಿ ಕಂಡೀತು. ಸುಗ್ರೀವನ ಮಾತೇ ನಮಗೆ ಬೇಡ. ಅನುಭವಿಯಾದ ಅವನ ಮಾತನ್ನು ಧಿಕ್ಕರಿಸಿ ಅಪ್ರಬುದ್ಧರಾದ ಚಂಡಮುಂಡರ ಮಾತಿಗೆ ಪ್ರಮಾಣವನ್ನು ಕೊಟ್ಟ ಕಾರಣ ದಾನವರು ಇಲ್ಲಿಯವರೆಗೆ ಬಂದಿದ್ದಾರೆ. ಯೋಚಿಸುವಾಗ ಕಣ್ಣಂಚು ಒದ್ದೆ ಆಗುತ್ತದೆ. ದಾನವ ಕುಲ ಎಂಥ ಸಂಕ್ರಮಣದ ಕಾಲಕ್ಕಿತ್ತು. ಈಗ ಏನು ಗ್ರಹಣ ಬಡಿಯಿತು. ನಮ್ಮ ಒಡೆಯನಿಗೆ ಅಕಾಲದಲ್ಲಿ ಮದುವೆ ಆಗಬೇಕು ಎನ್ನುವುದಾಗಿ ಬಂದಂತಹ ಕೆಟ್ಟ ಅಕಾಲದ ಬಯಕೆ ದಾನವ ಕುಲವನ್ನು ವಿನಾಶದ ಪ್ರಪಾತದ ಅಡಿಯಲ್ಲಿ ಬೀಳಿಸಿದೆ. ಕಟ್ಟಿದ ದಾನವ ಕುಲದ ಆನಂದದ ಸೌಧ ನಮ್ಮೊಡೆಯನ ಭ್ರಮಾಧೀನ ಸ್ಥಿತಿಯ ಪಾಶವೀಪಾದದ ಅಡಿಯಲ್ಲಿ ನಲುಗಿ ಹೋಗಿದೆ. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ನೊರೆದು ಬಂದಿಗೆ. ಕೇಡು ಇವಳಿದ್ ಬದ್ದ, ಸತ್ತ ಧೂಮ್ರಾಕ್ಷರೋ ಬಿದ್ದ ಚಂಡಮುಂಡರು ಅಥವಾ ಮಡಿದಂತಹ ಕೋಟಿ ದೈತ್ಯರು ಸಾರಿ ಹೇಳುತ್ತಾ ಇದ್ದಾರೆ, ಇವಳನ್ನು ಬಯಸಿದವನಿಗೆ ಇದೇ ಗತಿ. ಆದರೆ ತಾಯಿಯಾದವಳು ನಮ್ಮ ಮುಖದಲ್ಲಿ ಏನು ಬರ್ತದೆ ಎನ್ನುವುದಾಗಿ ನೋಡುವುದಲ್ಲ, ನಮ್ಮ ಒಡಲಿನಲ್ಲಿ ಏನುಂಟು ಅಂತ ನೋಡುವುದು. ವ್ಯಕ್ತಿಗಳಿಗೆ ನಾವು ಮೋಸ ಮಾಡಬಹುದು, ದೇವರಿಗೆ ಮೋಸ ಮಾಡಲಿಕ್ಕಾಗುವುದಿಲ್ಲ. ವ್ಯಕ್ತಿಗಳಿಗೆ ಹೇಗೆ ಮೋಸ ಮಾಡೋದು? ಬೆನ್ನೆಯಿಂದ ಬಾಯಿಗೆ ಬಂದಾಗೆ ಬೈಯುವುದು, ಎದುರಿಸುವಾಗ ಅಣ್ಣ ನಮಸ್ಕಾರ ಅಂತ ಹೇಳುವುದು. ಅದು ಮನುಷ್ಯರಿಗೆ ಆಗ್ತದೆ, ರಾಕ್ಷಸರಿಗೆ ಆಗ್ತದೆ, ವ್ಯಕ್ತಿಗಳಿಗೆ ಆಗ್ತದೆ. ದೇವರಿಗೆ ಹಾಗಾಗ್ತದ? ಹಾಗಾಗುವುದಿಲ್ಲ. ಪ್ರಾರ್ಥನೆ ಮಾಡುವುದು ಯಾಕೆ? ದೇವರಿಗೆ ಗೊತ್ತಿಲ್ಲ ಅಂತ ಪ್ರಾರ್ಥನೆ ಮಾಡುವುದಲ್ಲ, ನಾವು ಸರಿಯಾಗಬೇಕು ಅಂತ ಪ್ರಾರ್ಥನೆ ಮಾಡುವುದು. ನೋಡುವ, ಪ್ರಾರ್ಥಿಸುವ. ನಾವು ಹೇಳಿದ ಹಾಗೆ ಜೀವನ ಇರುವುದಲ್ಲ, ಜೀವನ ಹೇಳಿದ ಹಾಗೆ ನಾವಿರುವುದು. ಆದರೆ ಜೀವನ ಇವಳು ಹೇಳಿದ ಹಾಗೆ ಇರುವುದು. ನಮ್ಮ ಜೀವನ ಏನು ಅಂತ ನಿರ್ಣಯ ಮಾಡಲಿ. ಹುಟ್ಟು ಸಾವು ಎರಡು ಒಂದೇ. ಆ ಎರಡರಲ್ಲಿ ಯಾವುದನ್ನು ಕೊಡ್ತಾಳೆ ಎನ್ನುವುದರಿಂದ ಇರುವುದು. ಸುಗ್ರೀವನಿಗೆ ಮರುಹುಟ್ಟು ಕೊಟ್ಟಿದ್ದಾಳೆ, ರಕ್ತಬೀಜನಿಗೆ ಏನು ಕೊಡ್ತಾಳೆ ಎನ್ನುವುದರಿಂದ ನನಗೇನು ಗೊತ್ತಾಗ್ತದೆ ಎನ್ನುವುದಕ್ಕಿಂತಲೂ ಇದರಿಂದ ಪ್ರಪಂಚಕ್ಕೆ ಏನು ಗೊತ್ತಾಗ್ತದೆ ಎನ್ನುವುದೇ ವಿಷಯ. ಪ್ರಯತ್ನ ನಮ್ಮದು, ಫಲಾವಳಿ
ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ತಾಯೇ, ಕದಂಬ ವನದಲ್ಲಿ ನೆಲೆ ನಿಂತಹ ನಿನಗೆ ತಲೆಬಾಗಿದವ ರಕ್ತಬೀಜ ಕಾತ್ಯಾಯಿನಿಯಾದರೂ ಕಾಮಿನಿಯಾಗಿ ಬಂದು ಇಲ್ಲಿ ಬೆಳಕನ್ನು ಪಸರಿಸಿದ್ದು. ನೀನು ಬರುವವರೆಗೆ ಇಲ್ಲಿ ಸೂರ್ಯ ಕಿರಣ ಬರುವುದಿಲ್ಲ, ಒಬ್ಬೊಬ್ಬನೇ ಪ್ರವೇಶಿಸುವುದಿಲ್ಲ, ಇಲ್ಲಿ ಯಾವ ಮಾಧುರ್ಯವೂ ಇರುವುದಿಲ್ಲ. ಹೀಗೊಂದು ನಂಬಿಕೆ ಇತ್ತು. ನಿನ್ನ ಸಂಕಲ್ಪ ಬಂದದ್ದೇ ಬಂದದ್ದು. ಎಲ್ಲವೂ ಅಘಟಿತವಾದದ್ದು ಘಟಿಸಲ್ಪಟ್ಟಿದೆ ಅಮ್ಮ. ನೀನನ್ನು ಬಯಸಿದ ಶುಂಭ. ನೀನೇನು ಹೇಳಿದೆ? ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಬರಲಿ, ಶೌರ್ಯದಿಂದಲೇ ಚೂಣಿಯ ಹಂಬಲಿಸಿದೆಯಾ ತಾಯೇ? ಹೇಳಲಿಕ್ಕೆ ಎಲ್ಲ ಒಂದೇ, ವೀರನು ಒಂದೇ, ಶೂರನು ಒಂದೇ, ಪರಾಕ್ರಮಿಯೂ ಒಂದೇ. ಆದ್ರೆ ಪರಾಕ್ರಮಿ ಎನ್ನುವ ದೇವತೆಗಳನ್ನು ಗೆದ್ದವ. ಯಾವನಿಗೆ ಪ್ರಾಣದ ಹಂಗಿಲ್ಲವೋ ಅವ ವೀರ. ಯಾವನು ಶರೀರದ ಬಗ್ಗೆ ಮೋಹ ಇಲ್ಲದೆ ಹೋರಾಟ ಮಾಡ್ತಾನೋ ಅವ ಶೂರ. ಶೌರ್ಯ ಅಂತ ಹೇಳಿದ್ರೆ ಶರೀರಕ್ಕೆ ಸಂಬಂಧಿಸಿದ್ದು. ನೀನು ಶೌರ್ಯದಿಂದಲೇ ಚೂಣಿಯ ಬಯಸಿದೆಯಾ? ನಿನಗೆ ಶರೀರ ಉಂಟಮ್ಮ, ಸಂಕಲ್ಪ ಮಾತ್ರದಿಂದ ಆಕಾರ ತಳೆದಿದ್ದು ಬಿಟ್ರೆ ನಿರಾಕಾರೆ, ನಿರ್ಗುಣೆ, ನಿರ್ವಿಕಾರೆ, ನಿರ್ಲೇಪೆ, ನಿರ್ಮೋಹ ಈ ಸ್ಥಿತಿಯೆಲ್ಲ ನಿನ್ನದೇ ಇರುವುದು. ತಾಯೇ, ಕಲ್ಯಾಣಕ್ಕಿಂತ ಮೊದಲು ಕಾಳಗ ಬಯಸಿದೆಯಾ? ಲೋಕದಲ್ಲಿ ಕಲ್ಯಾಣ ಆದ ಮೇಲೆ ಕಾಳಗ ತುಂಬಾ ಆಗ್ತದೆ. ಅದೇ ಕಲ್ಯಾಣಕ್ಕಿಂತ ಮೊದಲು ನೀನು ಕಾಳಗ ಬಯಸಿದ್ರೆ ಹೇಗಮ್ಮ? ಈಗ ಯುದ್ಧ ಅಂತ ಸ್ಪರ್ಧೆ ಅಂತ ಆದ್ಮೇಲೆ ಎದುರಿನವರನ್ನು ಸೋಲಿಸಲಿಕ್ಕೆ ನೋಡುದಲ್ವಾ? ಒಂದು ವೇಳೆ ಈಗ ಶುಂಭ ಗೆದ್ರು, ಈಗ ನೀನು ಸಾಮಾನ್ಯ ಹೇಳಲ್ಲ, ಎಲ್ಲಿಯಾದ್ರೂ ಶುಂಭ ಗೆದ್ದ ಕೊನೆಯ ಕ್ಷಣದಲ್ಲಿ ಒಂದು ವೀರೋಚಿತ ಗೆಲುವು ಅಂತ ಇಲ್ವಾ? ಕಣ್ಣು ಕೈಯೆಲ್ಲ ಹೋದ್ರೆ ಈಗ ಗೆದ್ರೆ ನೀನು ವಿಕಲಾಂಗನನ್ನೇ ಮದುವೆ ಆಗ್ಬೇಡುವ? ಬೇಕಮ್ಮ. ಯುದ್ಧದಲ್ಲಿ ಗೆಲ್ಲುವುದೆಲ್ಲ ಮದುವೆಗೆ ಆಗ್ತದ? ರಕ್ತತ್ರಾಣ ಇರುವವ, ಎದೆಯಾಗಲ್ಲ ಇರುವವ ಎಲ್ಲ ನನಗೆ ಗಂಡ ಆಗಬೇಕು ಅಂತ ಬಯಸಿದ್ರೆ, ಹಾಗೆ ಕೃಷಕರಾಯರಾದವರು ಸ್ವಲ್ಪ ಗಿಡ್ಡ ಇದ್ದವರಿಗೆಲ್ಲ ಮದುವೆ ಇಲ್ವಾ? ಗೆಲ್ಲಬೇಕಾದ್ದು ಮಾನಸಿಕವಾಗಿ ಅಲ್ವಾ ಅಮ್ಮ? ಮಾನಸಿಕವಾಗಿ ಶುಂಭ ನಿನಗೆ ಯಾವತ್ತೂ ಸೋತಾಗಿದೆ. ಗೆಲ್ಲುವುದಲ್ಲ, ಹೆಂಡತಿಯನ್ನು ಗಂಡ ಸೋಲಿಸಬೇಕು, ಗಂಡನನ್ನು ಹೆಂಡತಿ ಸೋಲಿಸಬೇಕು. ಮಾನಸಿಕವಾಗಿ ಅವನಿಗೆ ಸೋತಿದ್ದಾನೆ, ನೀನು ಅವನಿಗೆ ಸೋತು ನನ್ನ ಪ್ರಾರ್ಥನೆಗೆ ಹೋಗಟ್ಟು ಇಲ್ಲಿಂದ ಇಳಿದು ಅಲ್ಲಿಯವರೆಗೆ ಬಂದು ಒಂದು ಮದುವೆ ಆಗಿ ಈ ನಿರಂತರವಾಗಿ ನಡೆಯುವ ಒಂದು ದೇವಿ ಮಾತ್ರೆಗೆ ಒಂದು ತಡೆ ಒಡ್ಡಿಬೇಕಮ್ಮ. ರಕ್ತಬೀಜ ಕದಂಬಾವನಕ್ಕೆ ಬಂದವನೇ, ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ, ಭಕ್ತಿಯ ಪುರವನ್ನೇ ಹರಿಯಬಿಟ್ಟೆಯಲ್ಲ. ಹೌದು, ಸಂತುಷ್ಟಳಾದೆ ನಾನು. ಹಾಗಾದ್ರೆ ಒಮ್ಮೆ ಬಾ. ನಿನಗೆ ತೊಟ್ಟಿಲಿಕ್ಕೆ ಮನಸ್ಸೇ ಇಲ್ವಾ? ಚೆನ್ನಾಗಿ ಅರಿತೆ ನನ್ನದಾದಂತಹ ಪಣದ ವಿಚಾರವನ್ನು ತಿಳಿಯಪಡಿಸಿದೆ. ಆದರೂ ಅವನು ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೊಡಿಸಿದವನಿದ್ದಾನೆ. ನಮ್ಮಲ್ಲಿ ಸಮಸ್ಯೆ ಏನು ಅಂತ ಕೇಳಿದ್ರೆ, ಕೆಲಸಕ್ಕಿಂತ ಹೆಚ್ಚು ಜನ ಉಂಟು, ಯಾರಿಗೆ ಎಂತದ್ದು ಕೊಡುವುದು ಗೊತ್ತಾಗುದಿಲ್ಲ. ಹಾಗಾಗಿ ಇದರಲ್ಲಿ ಅಂದ್ರೆ ಒಂದು ಕೆಲಸ ಇಲ್ಲಿಂದ ಒಬ್ಬೊಬ್ಬರನ್ನೇ ಕಳಿಸಿದ. ಹೌದು, ಈಗ ಅರ್ಥವಾಯಿತು ನನಗೆ. ಏನು? ಒಬ್ಬ ಸ್ತ್ರೀ ಭ್ರಾಂತರಾಗಿ ಷಂಡರಂತೆ ಅರಮನೆಯಲ್ಲಿ ಕುಳಿತಿದ್ದಾನೆ ಆತ. ಅವನೊಬ್ಬ ರಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವ ನೀನು ಒಬ್ಬ ಅಲ್ಪ
ಬೇಡಿ போய் ಇದೊಂದು ಬುಲೆಟ್ ಬುಲ್ತೊಂದು ದೇವೇಂದ್ರ ದೇವೇಂದ್ರ ಉಳ್ಳಿ ಅಳಕ ಕೈ ತತ್ತು ಪೋಂಚು ಸ್ವರ್ಗಲೋಕ ಪುನರಾಧಿಕುಂಡು ಅಹಂಕಾರ ಮನ್ ಕೊಡ್ತಿ ಅಹಂಕಾರ ಮಂತ್ರ ಕೈತನ್ನೆ ಕಣ್ಣಗೆ ಮುಟ್ರು ಜಾಗ್ರತೆ ಪೋ ಸ್ವರ್ಗಗೆ ಪೋ ದೇವೇಂದ್ರ ಸುಮಾರು ಉಂಟ ಓ ಅಕಲ್ ಬರ್ತಾರೆ ಅಕಲ್ ಬಜ್ಜಿ ಪಾಪ ನನ್ನ ಬಂತಿಜಿ ನೋಡಿ ನೋಡಿ ಒಪ್ಪು ನೋಡ್ತೀನಿ ನಿಖಲ್ಲ ಸ್ವರ್ಗಗೆ ಪೋಲೆವಾ ಬೇಗ ಕಾಬುಜಿ ಮುಕ್ಕಲ್ನ ಹೋಯರಂದತಿ ಭಾಗವತರೆ ರಕ್ಕಸನ ಗಿರಿರಗತ್ರ ಆಕಾಶದ ಎತ್ತು ಬತ್ತಿಂಚಿ ಮಾಯಕದ ದೈವಯ ಎನ್ನ ಕಲೆಗಾರನಿಗೆ ತಿರ್ನಗಳು ಒಂದೊಂದು ರೀತಿಯ ಸೇವನೆ ಕೊರೊಂದುಲ್ಲ ಇರದೆ ಇನಿತ್ಯ ಗೆಜ್ಜದ ಸೇವನೆ ಕೊರಪಂಚಿ ಸೇವಾ ಕರ್ತಾರೆ ಬಾರಿ ಸಂತೋಷಾನು ಬಾರಿ ಸಂತೋಷಾನು ಬಾರಿ ಸಂತೋಷಾನು ಅಪ್ಪಿನ ಸೇವೆ ಮಾಡೋದು ಬಾರಿ ಭಕ್ತಿದೆ ಬಾರಿ ಗೌಜಿ ಅಂತಾರೆ ಅವ್ರು ನನ್ನ ತುಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿ ಮಂತೊಂದು ಬಲಿ ನಿಗಲು ಪೋಯಿನಲ್ಲಿ ಬತ್ತನಲ್ಲಿ ತುಂಬ ಸಂಸಾರ ಕಂಜಿ ಕೈ ಕಂಜಿ ಪುಲೆ ಸಲೆ ಓವೇ ರೀತಿ ಕೊರತೆ ಬಿಡಲಕ್ಕ ಅಪ್ಪೆಗ ತಂದು ಭಾಗವತಿ ರಂಡಾಳ ದೇವಪ್ರಸಾದ್ ಸಿಟ್ರತಿ ಆವಡು ಬಾರಿಯಲ್ಲಿ ಬ್ರಾಡ್ ಬಾರಿ ಮಲ್ಲ ಜಾಗ ಇಟ್ಕೊಳ್ಳೋದು ಪತ್ತಪ್ಪೆ ಜೋಕ್ಲೆ ನೊಂಜಪ್ಪೆ ಜೋಕ್ಲೆ ಲೆಕ್ಕ ನಲ್ಪಾರಿ ಅಪ್ಪಿನ ಸೇವೆ ಬಂದದ್ದು ಬೊರ್ಲೋಡೆವಾದ ಮಾಡ್ರಿ ಯಾರು ನನ್ನ ತುಂಬುಗಳು ಅಪ್ಪಿನ ಸೇವೆ ನಿಂತಾನೆ ಭಕ್ತಿ ಮಂತೊಂದು ಬಲಿ ಹೋಯ್ದವಳಿ ಬತ್ತಲೆ ಬಿಡಿಸಿ ಹಾಗೆನುಳ್ಳೆ ಮಲ್ಲ ಭಾಗವತರಿಗೆ ಚೆಂಡೆದಾರಿ ಶ್ರೀಧರ ಭಟ್ರೆ ದಾನೆಂಚ ಭಕ್ತಿ ಆ ನಮ್ಮನೆದ ಓಡ್ತಾರೆ ಪೋಡಿ ಚಪ್ಪೆ ಚೆಂಡತೆ ಒಂಜೇ ಬುಡಕ್ಕೆ ರಡ್ಡು ಕೋಲು ಒಂಜಿ ಕೋಲು ಇಲ್ಲಿ ಆಂಡಳ ಗಡಂಗ್ ಪೆಟ್ಟು ವಾಡ್ಯಾರು ಒರಿಯನ ಕಾರ್ಲ ನೆಲ್ಟೊಂತೆರ ಬಿಡ್ತಾರೆ ಅಪ್ಪನ ಸೇವೆ ಬಂದು ದೀಚಾಲಿಕಲ ಬೇಕಾದ್ರೆ ವಿಚಾರತ್ತೆ ಸೆಕೆ ಉಂಟಾ ಹೌದು ನನ್ನ ತುಂಬುಗಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಒಂದೊಂದು ಬಲಿ
கோயினோளி வச்சல பேர் சேகனுள்ள ஈர்ன கிசட்டு பொடி சில்லறை காசு தம்பற உடைய மத்தலகார ஜேர வச்சார் ஆரஞ்சு புடிக்கு இரண்டு புடிக்கு பொருளுடைய ஒட்டியறதா அப்பென சேவ பண்ணுது நானதும் புகுல இச்சரை போட்டு வந்து வலே வல்ல மத்தலகாரன்னு மன் பாது கொடுப்பாரு சரிகாரரே அவடு ಒಂಜಿ ಬರಿಯಾಗೆ ಬರ್ತಾರೆ ಅಪ್ಪನ ಸೇವೆ ಕೊಂಡು ದೀರ್ಘ ಹೊರತು ಹೊಟ್ಟೆಯಾರ ಹೊಡಿತಾರೆ ನನ್ನದು ಮುಗ್ಲು ಅಪ್ಪನ ಸೇವೆ ನಿಂಚನೆ ಭಕ್ತಿ ಮಂತೊಂದು ಬಲೆ ಕೋಯಿನೋಳೆ ಬತ್ತಲೆ ಬೆರೆಸಿ ಹಾಗೇನೊಳ್ಳೆ ಆಟ ನೇಮ ಜಾತ್ರೆ ಕಂಬಳ ಪೂರ ನಿಕ್ಕಲೆಗೆ ಭಾಗವತರೆ ಏರ್ಲ ಬಾಕಿ ಅಣ್ಣ ಭಾರಿ ಮಲ್ಲ ಸಭೆ ಐತಿ ಒಕ್ಕ ಪೂರ ಹೋಯ್ತಿರಿ ಇರತ್ತೆ ಆಂಡಲ್ಲ ಎತ್ತಿನ ಕಿಳನೂರು ಎರಿಯನೆಲ್ಲ ಎತ್ತಿನ ಪೊರ್ತು ಸುಮಾರ ಒಂದ ರಾಸಿಗೆ ಮೊಳಿ ಬಾಡ್ಗ ಅಪ್ಪನ ಸೇವೆ ಮಾಡೋದು ಕುಳೊಂದು ತೀಯರು ಉಂಟೊಂದು ತೀಯರು ಅಂಚಿಂಚಿ ಒಂದು ತೀಯರು ಕೆಲದಕ್ಕೂ ಬೇಗ ಮುಗಿಪು ಒಂದು ಗೊತ್ತಿತ್ತಿಲ್ಲ ಜೇತೊಂದು ತೀಯರು ಕೆಲದಕ್ಕೂ ಮನಸ್ಸುವಂತ ಅಪ್ಪಗನೇ ಹೋಯ್ತಿರಿ ಮಾತೆರೆ ಗ್ರಾಪೆ ನಾನು ಆಗತ್ತಾರೆ ಮಿದುದುಲೆಗೆ ಒತ್ತಿ ಐಡ್ದಲ ಮಿತ್ತುದುಲೆಗೆ ಅಮೃತಗಳಿಗೆ ಪೋಂಡು ವಿಷಗಳಿಗೆ ಬರ್ಪಿಂಚಿ ವೇಳೆ ಮನಿ ಮಂಚಾವು ಸೇರೋಡತ್ತೆ ಸೇರೋಡಂಡೆ ಸೂ ಬರ್ಪುಣೊಂದು ಬಂಜಿಸು ದೈವಗಿಜ್ಜಿ ಭಾಗವತರೆ ಪಾತ್ರಿಗುಂಡತೆ ಪಾತ್ರಿಲ್ನ ತೂಣ ಗೊತ್ತಾಪಜಿ ಬಂಜಿ ಬೆರಿ ಮಾತ ಒಂಜೆ ತೋಜು ನಾಂಡ ಬೇತೆ ಬೇತೆ ಉಂಡು ಭಾಗವತರೆ ಇರೆಗೊಂಜ ಆ ಪಾತ್ರಿನ ತೂಣ ತೋಜ್ಜ ಹಣ್ಣು ಹಂಪಲ್ ಮಾತ ಕೊರ್ಕಂದು ಬೊಂಡಾವುಡು ಬೊಂಡ ಮುಗುಳ್ ನೆಕ್ಕೆಗಾ ಪುಣ್ಣಂದು ಸಾರೆಡು ದಾನ ದೈವನು ಪರೀಕ್ಷಾ ಅನ್ಪಾರ ದಾರೆಡುಂಡು ಅಂತೇಳಿ ಕೂಡ ನಾಡಿದ್ದೀರ ಆವಡ್ ಐರೇನಾ ವಿಠಲ್ ಶೆಟ್ರು ಒಬ್ಬ ಒಂದು ಬೆಚ್ಚಲಾಗುಂಡಿಯೇ ಆವಡಿ ಇರ್ರ ಕುಟುಂಬ ಸಂಸಾರ ಜ್ಞಾನ ಕಾದೊಂದು ಬರ್ವೆ ಐತೇನೆ ಇರ್ದಾನೆ ಕುಂಬಾರ್ವರು ಬೊಂಡ ಮುಗಣ ಭಕ್ತಿ ಕೊರ್ನೇತಿ ಬಾಗಂದ್ರೆ ಬೊಂಡನ ಅದಪ್ಪ ಅಮೃತ ಅರ್ಬೇಕು ಅಂತ ಇರ ಎನ್ನ ಪೂರ ಬಿಡಿಟಿ ಜಿಂದೆ ಪೂರ ನಾನು ಧಾವಿಸಿದರೆ ಘೋರ ಚಂಡಿಗೆ ರೂಪದಲ್ಲಿ ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಮುಂದುವರಿಯುತ್ತಿದ್ದಾಳೆ. ಅಸುರ ಕುಲದ ಹೇಳಿಕೆಗೆ ಯಾರು ಅಸುರ ಬದುಕಲೇಬೇಕು. ಉಳಿದ ದಾರಿ ಒಂದೇ.
ಕರ್ಕೊಂಡು ಜನಿಸಿ ಬಾ. ನಿನ್ನನ್ನು ಮದುವೆಯಾಗಬೇಕು ಎಂಬ ಉದ್ದೇಶವನ್ನಿರಿಸಿ ಅನೇಕ ಮಂದಿಯನ್ನು ಕಳುಹಿಸಿಕೊಟ್ಟೆ. ಎಲ್ಲರನ್ನು ಕೊಂದು ಕಳೆದೆಯ ಕೊನೆಗೆ ಮದುಮಗನಾಗಿ ಬಂದವ ಶುಂಭ. ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆಯ ಬಲೆ.
ಆಗಬೇಕೆಂಬ ಶಾಂತನಾಗಬೇಕು. ಸುರಬಲ ಖಂಡಿತ ದಯ್ಯರು ದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರ ರುಂಡವನ್ನೇ ಕೊಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗೆ ಹೇಗೆ ತಾಯೇ? ಆ ಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರಾಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ಒಟ್ಟಿಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಸೃಷ್ಟಿ 3ರಲ್ಲಿ ನಿಟ್ಟಿಸಿ ಬಿಡುವಂತೆ ಮಾಡಿದ್ದು ಮಾತ್ರವಲ್ಲ, ನೆಮ್ಮದಿಯನ್ನು ಕೊಟ್ಟು ಪುನರಪ್ಪಿ ಸ್ವರ್ಗದಿಷ್ಟರವನ್ನು ಕರುಣಿಸಲು ಅಷ್ಟಭುಜಯುಕ್ತ ಶ್ರೀದೇವಿ ಮಾತೆಯ ದುಷ್ಟ ಮರ್ದನ ಶಿಷ್ಯ ರಕ್ಷಣ ಕಾರ್ಯವೇ ಶ್ರೀದೇವಿ ಮಹಾತ್ಮೆ. ಜಗನ್ಮಾತೆಯ ಚಾರು ಜಗಂತಾಮೃತವನ್ನು ನೀಡಲು ಕಾರಣಕರ್ತರಾದಂತಹ ಸೇವಕರ್ತರಿಗೂ ಪ್ರೇಕ್ಷಕರಿಗೂ ಕಲಾವಿದರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜಗನ್ಮಾತೆಯು ಆಯುರ್ಗ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆನ್ನುವಾಗಿ ಕೇಳಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳ ಹಾಡುವುದಕ್ಕೆ ಸಭೆಯಲ್ಲಿ ಹಾಗೂ ಭಾಗದಲ್ಲಿ ಅಪ್ಪಣ್ಣೆ ರಚಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಮಾನ್ ಚೇತನ್ ಶೆಟ್ಟಿ ಮತ್ತು ಮನೆಯವರು
ಅಟ್ಟಿಗರು ಗಾಮೇಶ್ವರರು ಸದ್ಗುಣ ಸಂಪನ್ನರಾದಂತಹ ಮೂರು ಲೋಕವು ಕೊಂಡಾಡಲಿ ಕೊಟ್ಟಿರುವಂತಹ 63 ಪಟ್ಟಣಶಾಲು ಕಾಂಚನ ಶಿವ ದೇವರ